ಆಮೇನ್. ಏನಂತೆ? ವಾಟ್ ಏನಂತ ಹೇಳ್ತಾ ಇದ್ದಾರೆ? ಕೈಗೊಂಡು ನಡೆಯುವವನು. ಭಯ ಪಡಬೇಡಿ ಪ್ರಕಟಣೆ ಗ್ರಂಥ ಓದೋದಿಕ್ಕೆ. ಈ ನಡುವೆ ಪ್ರಕಟಣೆ ಗ್ರಂಥದ ಬಗ್ಗೆ ನಾನು ಸ್ಟೇಟಸ್ ಅಲ್ಲಿ ಹೆಚ್ಚಾಗಿ ಹೇಳ್ತೀನಿ ನೋಡಿ. ಪ್ರತಿ ವಾಕ್ಯದಲ್ಲಿ, ಪ್ರತಿ ಮೆಸೇಜ್ ಅಲ್ಲಿ ಪ್ರಕಟಣೆ ಗ್ರಂಥನ ತಕೊಂಡು ಹೇಳಿರ್ತಾ ಇರ್ತೀನಿ. ಸಂಡೇ ಸರ್ವಿಸ್ಗಳಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಆಮೇನ್. ಈ ವಾಕ್ಯವನ್ನ ಕೈಗೊಳ್ಳುವವನು. ನೆಕ್ಸ್ಟ್ ಅಮ್ಮ, ಧನ್ಯನು ಅಂದ್ರೆ ಆಶೀರ್ವಾದ ಹೊಂದಿದವನು. ಧನ್ಯನಂದ್ರೆ ಲಾಟ್ರಿ ಹೊಡೆಯೋದಲ್ಲ. ಒಂದು ಮನೆ ಸಿಕ್ತು, ಒಂದು 100 ಗ್ರಾಮ್ ಬಂಗಾರ ಗೋಲ್ಡ್ ಸಿಕ್ತು ರೋಡಲ್ಲಿ, ಅದಲ್ಲ. ಧನ್ಯನು ಅಂದ್ರೆ ಬೈಬಲ್ ಹೇಳೋದು ಆಶೀರ್ವಾದ. ಇಂಗ್ಲಿಷ್ ಅಲ್ಲಿ ಲಕ್ಕಿ ಅಂತಾರೆ, ಗುಡ್ ಲಕ್ ಅಂತಾರೆ, ಇಲ್ಲಾಂದ್ರೆ ಗ್ರೇಟ್ ಅಂತಾರೆ. 3 ಪದಗಳು ಬಿಟ್ಟು ಕನ್ನಡದಲ್ಲಿ ಧನ್ಯನು, ಇಲ್ಲಾಂದ್ರೆ ಭಾಗ್ಯವಂತನು, ಇಲ್ಲಾಂದ್ರೆ ಸೌಭಾಗ್ಯವಂತನು. ಹಂಗಂದ್ರೆ ಅರ್ಥ ಆಶೀರ್ವಾದ ಹೊಂದಿದವನು. ಯು ಆರ್ ಲಕ್ಕಿ ಪರ್ಸನ್. ಆಮೇನ್. 4ನೇ ಪದನೇ ಹೇಳ್ಬಿಡಿ ಇಂಗ್ಲೀಷಲ್ಲಿ. ಇಂಗ್ಲೀಷ್ ಅಂದ್ರೆ ಬೇಗ ಅರ್ಥ ಆಗುತ್ತೆ ಅಲ್ವಾ? ಬರ್ತಡೇ ಏನಂತಾರೆ ಇಂಗ್ಲೀಷಲ್ಲೇ? ಗೊತ್ತಿಲ್ಲ. ಆಮೇನ್. ಇಂಗ್ಲೀಷಲ್ಲಿ ಚೆನ್ನಾಗಿ ಗೊತ್ತು. ಬರ್ತಡೇ, ಹುಟ್ಟುಹಬ್ಬ ಅಂತ ಯಾರಂತಾರೆ? ಆಮೇನ್. ಹಂಗೆ ಅದಕ್ಕೆ ಅವಾಗ ವರ್ಡ್ಸ್ ಯೂಸ್ ಮಾಡ್ತೀನಿ. ನನಗೂ ಅಷ್ಟೊಂದು ಇಂಗ್ಲೀಷ್ ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ. ಏನೋ ಒಂದೊಂದು ಕಲಿಸ್ತಾ ಇದ್ದೇನೆ, ಮಾತಾಡ್ತಾ ಇದ್ದೀನಿ, ನಾಚಿಕೆ ಪಡ್ದಿರ ಮಾತಾಡ್ತೀನಿ, ಯಾರನ್ನ ಏನನ್ನ ಬೈಕೊಂಡು. ಅಲ್ಲೆಲ್ಲೂಯ್ಯ. ಮಾತಾಡ್ತಾ ಇದ್ರೆ ಯಾವುದನ್ನಾಗ್ಲಿ ಬಂದ್ಬಿಡ್ತೈತೆ. ಮಾತಾಡ್ತಾ ಮಾತಾಡ್ತಾ ಯೂಸ್ ಮಾಡ್ತಾ ಮಾಡ್ತಾ ಓದ್ತಾ ಬರೀತಾ ಕಲಿತಾ ನಮಗೆ ಪ್ರಾಕ್ಟೀಸ್ ಆಗ್ಬಿಡ್ತೈತೆ. ಸ್ಪಿರಿಟ್ ಆಫ್ ಗಾಡ್. ಸೊ ಪ್ರಕಟಣೆ ಗ್ರಂಥದ ಸ್ವಲ್ಪ ವಿಶೇಷತೆ ಇದೆ. ವಾರ ಇದ್ರ ವಿಶೇಷತೆ ಒಂದೊಂದು 2 ನಿಮಿಷ 5 ನಿಮಿಷ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ನಾನು ಒಂದು ಆಸೆ ಪಟ್ಟಿದ್ದೀನಿ, ಪ್ರತಿದಿನ ತಗೊಳ್ಬೇಕು. ಪ್ರತಿದಿನ ಚರ್ಚ್ ಇರ್ತದೆ, ಪ್ರತಿದಿನ ಲೈವ್ ಇರ್ತದೆ ಅಂತ ಅದಕ್ಕೋಸ್ಕರ ಪ್ರೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಪ್ರಕಟಣೆ ಗ್ರಂಥ ಹೇಳ್ತಾ ಇದ್ರೆ 2 ವರ್ಷ ಹೇಳ್ಬೋದು. ಆಮೇನ್. ಹಲ್ಲೆಲೂಯಾ. ಓದು 2 ಮಂಗಳವಾರ ಹಿಂದೆ 7 ಬಗ್ಗೆ ಹೇಳಿದ್ರು ದೇವರು. 7 ಸಭೆಗಳು, 7 ಚರ್ಚ್, 7 ಸ್ಪಿರಿಟ್, 7 ಲ್ಯಾಂಪ್. ಆಮೇನ್. ಗೋಲ್ಡನ್ ಲ್ಯಾಂಪ್. ಆಮೇನ್. 7 ಸ್ಟಾರ್ಸ್, 7 ಆಮೇನ್ ಮುದ್ರೆಗಳು, ಕೊಂಬುಗಳು, 7 ಕಣ್ಣುಗಳು, 7 ದೇವರ ಸನ್ನಿಧಿಯಿಂದ ಇರೋ ದೇವದೂತರು, 7 ತುಂತೂರಿ ಟ್ರಂಪೋಟ್, 7 ಗುಡುಗುಗಳು, 7 ತಲೆಗಳು, 7 ಮುಕುಟಗಳು, 7 ತಲೆಗಳು ಎಗೈನು. ಆಮೇನ್. 7 ಉಪದ್ರವಗಳು, 7 ಚಿನ್ನದ ಪಾತ್ರೆಗಳು, 7 ಬೆಟ್ಟಗಳು, 7 ಅರಸುಗಳು, 7 ಕಿಂಗ್ಸ್. 7 ಅನ್ನೋದೇ ಪ್ರಕಟಣೆ ಗ್ರಂಥದಲ್ಲಿದೆ. 7 7 ಕ್ರೌನ್. ಆಮೇನ್. ಅದು ಒಂದೊಂದು ಮೆಸೇಜ್. ಇವತ್ತು ಮೆಸೇಜ್ ಅಲ್ಲಿ 4 ಜೀವಿಗಳಂತ ಬರ್ತದೆ. 4 ಬೀಸ್ಟ್. ಆಕ್ಚುಲಿ ಅದನ್ನ ಬೀಸ್ಟ್ ಅಂತ ಹೇಳಬಾರ್ದು. ಹಲ್ಲೆಲೂಯ. ಕೆಲವು ಬೈಬಲ್ ಅಲ್ಲಿ ಬೀಸ್ಟ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ನಾಟ್ ಬೀಸ್ಟ್. 4 ಜೀವಿಗಳು. ಈಗ ಕೊಡ್ತೀನಿ ಆ ವಾಕ್ಯ, 4ನೇ ಅಧ್ಯಾಯದಲ್ಲಿದೆ. ಅದನ್ನ ಬೀಸ್ಟ್ ಅಂತ ಹೇಳಂಗಿಲ್ಲ. ಬೀಸ್ಟ್ ಅಂದ್ರೆ ಆಕ್ಚುಲಿ ಕೆಟ್ಟ ಮೃಗ. ಬನ್ನಿ ಒಂದು ವಾಕ್ಯ ಓದೋಣ. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ 4 ಕುದುರೆಗಳ ಬಗ್ಗೆ ಮಾತಾಡ್ತಾರೆ. 4 horse. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 1ರಿಂದ 8ನೇ ವಚನವರೆಗೂ ಇವತ್ತು ನಾವು ಧ್ಯಾನ ಮಾಡೋಣ. ಕಳೆದ ಮಂಗಳವಾರ ದೇವರು ನಮ್ಮ ಮಧ್ಯದಲ್ಲಿ ಹಲ್ಲೆಲೂಯ ಕ್ರಿಸ್ತು ವಿರೋಧಿಗಳು, ಕ್ರಿಸ್ತು ವಿರೋಧಿ ಆತ್ಮ ಬಗ್ಗೆ ಮಾತಾಡಿದ್ರು. ಆಂಟಿ ಕ್ರೈಸ್ಟ್ ಸ್ಪಿರಿಟ್, ಆಂಟಿ ಕ್ರಿಶ್ಚಿಯನ್ಸ್. ಆಮೇನ್. ಆಂಟಿ ಕ್ರೈಸ್ಟ್ಸ್ ಅನ್ನೋ ಬರ್ತದೆ, ಸಾರಿ. ಆಮೇನ್. ಅವ್ರ ಬಗ್ಗೆ ಮಾತಾಡಿದ್ರು. ಬಟ್ ಸೈತಾನ ಆ ಮೆಸೇಜ್ನ ಕಂಪ್ಲೀಟ್ ಆಗಿ ಯೂಟ್ಯೂಬಲ್ಲಿ ಅಂತ ಇಲ್ಲಿ ಕೂತು ಕೇಳಿರೋರಿಗೆ ಚೆನ್ನಾಗಿ ಕೇಳಿಸ್ತು. ಅದಕ್ಕೆ ನೇರವಾಗಿ ಬನ್ನಿ ಅಂತ ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನೇರವಾಗಿ ಬನ್ನಿ. ನೋಡು, ಯೂಟ್ಯೂಬಲ್ಲಿ ಏನು ಬೇಕಾದರೂ ಮಾಡ್ಬೋದು ಸೈತಾನ. ಮನೆ ಒಂದು ಪಾಸ್ಟ್ದು 4 ಮೆಸೇಜ್ಗಳನ್ನ ಡಿಲೇಟ್ ಮಾಡಿಬಿಟ್ಟಿದ್ದಾರೆ. 4 ಮೆಸೇಜ್ಗಳು ಯೂಟ್ಯೂಬನ್ನು ಡಿಲೇಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವರು ಇವಾಗ ಸಪ್ರೇಟ್ ಅವರು ಒಂದು ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಸೀಕ್ರೆಟ್ಸು, ಈ ಅಂತ್ಯ ದಿನಗಳು, ಗೌರ್ಮೆಂಟ್ ಬಗ್ಗೆ, ಆಂಟಿ ಕ್ರೈಸ್ಟ್ ಬಗ್ಗೆ ಮಾತಾಡುವಾಗ ಅವನು ಸ್ವಲ್ಪ ಅದನ್ನು ಕ್ಯಾಚ್ ಮಾಡ್ತಾ ಇರ್ತಾನೆ. ನಮ್ಮನ್ನು ಯಾರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾನು ನೋಡು ಡೈಲಿ ವಾಕ್ಯ ಹಾಕ್ತೀನಿ, ನನ್ನ ಮೇಲೆ ಕಣ್ಣಿಟ್ಟಿರ್ತಾನೆ. ಆಮೇಲೆ ನನಗೆ ಗೊತ್ತಿದ್ದು ನಾನು ಆಗ್ತಾ ಇರ್ತೀನಿ. ನಾನು ದೇವ್ರ ಬಾಗಿಲು ತೆರೆಯೋವರೆಗೂ ಕೆಲಸ ಮಾಡ್ತಾ ಇರ್ತೀನಿ.
ನನಗೆ ಬಲ ಕೊಡೋವರೆಗೂ ಓಡ್ತಾನೆ ಇರ್ತೀನಿ, ನನಗೆ ಆರೋಗ್ಯ ಕೊಡೋವರೆಗೂ ನಿಮ್ಗೆ ಹೇಳ್ತಾನೆ ಇರ್ತೀನಿ ಅಷ್ಟೇ. ಆಮೇನ್. ಡೋರ್ ದೇವ್ರು ಕ್ಲೋಸ್ ಮಾಡಿದ್ರೆ ಫಿನಿಶ್. ಒಂದು ದಿನ ಬರ್ತೈತೆ, ಆ ದಿನದಲ್ಲಿ ಯಾರು ಕೆಲಸ ಮಾಡಕ್ಕಾಗಲ್ಲ. ಹಗಲು ಕಳೀತಾ ಇದೆ, ಇರುಳು ಹತ್ರ ಆಗ್ತಾ ಇದೆ, ಆ ದಿನದಲ್ಲಿ ಯಾರು ಕೆಲಸ ಮಾಡಕ್ಕಾಗಲ್ಲ. ಅಂತ ದಿನ ಸೈಲೆಂಟ್ ಆಗಿರೋಣ, ಪರಲೋಕದಲ್ಲಿ ಇರ್ತೀವಿ. ಸ್ಪಿರಿಟ್ ಆಫ್ ಗಾಡ್. ಬನ್ನಿ 6ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನವರೆಗೂ ನೋಡಿ. ಆಮೇನ್. ಅಲ್ಲಿ 1ನೇ ಮುದ್ರೆ, 2ನೇ ಮುದ್ರೆ, 3ನೇ ಮುದ್ರೆ, 4ನೇ ಮುದ್ರೆ. ಫಸ್ಟ್ ಸೀಲ್, ಸೆಕೆಂಡ್ ಸೀಲ್, ಥರ್ಡ್ ಸೀಲ್, ಫೋರ್ತ್ ಸೀಲ್. ಸೀಲ್ ಅಂತ ಇರ್ತದೆ ಇಂಗ್ಲಿಷ್ ಅಲ್ಲಿ. ಅಲ್ಲೆಲ್ಲೂಯಾ. ಕನ್ನಡದಲ್ಲಿ ಮುದ್ರೆ. 1ನೇ ಮುದ್ರೆ, 2ನೇ ಮುದ್ರೆ, 3ನೇ ಮುದ್ರೆ. 1ನೇ ಮುದ್ರೆ ಹೊಡೆಯುವಾಗ ಬಿಳಿ ಕುದುರೆ ಬರ್ತದೆ, 2ನೇ ಮುದ್ರೆ ಹೊಡೆಯುವಾಗ ಕೆಂಪು ಕುದುರೆ ರೆಡ್, 3ನೇ ಮುದ್ರೆ ಹೊಡೆಯುವಾಗ ಕಪ್ಪು ಬ್ಲಾಕ್ ಕುದುರೆ ಬರ್ತದೆ, 4ನೇ ಮುದ್ರೆ ಹೊಡೆಯುವಾಗ ಬೂದಿ ಬಣ್ಣ, ಇದು ಗ್ರೀನ್ ಮಿಕ್ಸ್. ಇದು ಬೂದಿ ಅಂದ್ರೆ ನಮ್ಗೆ ಸಿಮೆಂಟ್ ಕಲರ್ ಇರ್ತದೆ. ಆಮೇನ್. ಆಕ್ಚುಲಿ ಗ್ರೀನ್ ಮಿಕ್ಸ್, ಅದು ಗ್ರೀನ್ ಶಾರ್ಟ್ ಗ್ರೀನ್. ಅಲ್ಲೆಲ್ಲೂಯಾ. ಸೊ ಇಲ್ಲಿ 4 ಜೀವಿಗಳು ಬರ್ತವೆ. ಏನ್ ಜೀವಿಗಳು? 4 ಬೀಸ್ಟ್ ಅಂತ ಇರ್ತೈತೆ. ನೋಡೋಣ ಅದನ್ನ ವಾಕ್ಯದಲ್ಲಿ. ಕೆಲವು ಬೈಬಲಲ್ಲಿ ಒಂಥರ ಇದೆ, ಆಕ್ಚುಲಿ ಅದು ಬೀಸ್ಟ್ ಅಂತ ಹೇಳ್ಬಾರ್ದು. ಬೀಸ್ಟ್ ಅಂತ ಹೇಳೋ ಜಾಗದಲ್ಲಿ ಅದನ್ನ ಬೀಸ್ಟ್ ಅನ್ಕೂಡ್ದು, ತಪ್ಪು. ಆಮೇನ್. ಹಲ್ಲೆಲೂಯಾ. ಆಮೇನ್. ಥ್ಯಾಂಕ್ ಯು ಲಾರ್ಡ್. ನೋಡೋಣ ಅದನ್ನ ಆಮೇಲೆ ನೋಡೋಣ. 4 ಜೀವಿಗಳು, 4 ಪ್ರಾಣಿಗಳು, 4 ಮುದ್ರೆಗಳು. ಇದನ್ನ ಹೊಡೆಯೋದು ಯೇಸು ಕ್ರಿಸ್ತನೇ. 4 ಮುದ್ರೆಗಳು ಹೊಡೆಯೋದು ಯಾರು? 4 ಸೀಲನ್ನು ಓಪನ್ ಮಾಡೋದು ಯಾರು? ಯೇಸು ಕ್ರಿಸ್ತನ್. ಅದು ಕೂಡ ವಾಕ್ಯ ಕೊಡ್ತೀನಿ. ಹಲ್ಲೆಲೂಯಾ. ಆಮೇಲೆ ಒಬ್ಬನು ಫಸ್ಟ್ ಬರೋನು, ಅವನು ಯಾರಂತ ಆಮೇಲೆ ನೋಡೋಣ. ಫಸ್ಟ್ ಬರೋನ್ ಕೈಯಲ್ಲಿ ಬಿಲ್ ಇರ್ತೈತೆ, ಆರೋ ಇರಲ್ಲ, ಬಿಲ್ ಇರ್ತೈತೆ. ಸೆಕೆಂಡ್ ಅವನ ಕೈಯಲ್ಲಿ ಕತ್ತಿ ಇರ್ತೈತೆ. 3ನೇ ಅವನ ಕೈಯಲ್ಲಿ ತ್ರಾಸು ಸ್ಕೇಲ್ ಇರ್ತೈತೆ. 4ನೇವನು ಮೃತ್ಯು ಜೊತೆಯಲ್ಲಿ ಪಾತಾಳನ ಕರ್ಕೊಂಡ್ ಬರ್ತಾನೆ. ಇವ್ರ ನಾಶನಗಳನ್ನ ಕುರಿತು ಹೇಳ್ತದೆ. ಬಹಳ ಆಶ್ಚರ್ಯವಾಗಿರ್ತದೆ, ಅದ್ಭುತವಾಗಿರ್ತದೆ. ನೀವು ಗಮನ ಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ಕೇಳಿ. ಸ್ಪಿರಿಟ್ ಆಫ್ ಗಾಡ್, ಮಲ್ಟಿ ನೇಮ್ ಆಫ್ ಜೀಸಸ್. ಬನ್ನಿ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 1ನೇ ವಚನ ಓದಿ. ಯಜ್ಞದ ಕುರಿಮರಿಯಾದ ಆತನು ಆ 7 ಮುದ್ರೆಗಳನ್ನು, ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದೆನು, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದೆನು. ಆಗ ಇಗೋ ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಕೈ ಕಟ್ಟಬೇಕು. ಜಯಮಾಲೆ ಕೊಡಲ್ಪಟ್ಟಿತ್ತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಈ ವಾಕ್ಯ ಸ್ವಲ್ಪ ಲೇಟ್ ಆಗುತ್ತೆ. ಇದು ನಾನು ನಿಮ್ಮನ್ನ ಕಾರ್ಯ ಗ್ರಂಥಕ್ಕೆ, ಪ್ರಕಟಣೆ ಗ್ರಂಥ 4th, ಪ್ರಕಟಣೆ ಗ್ರಂಥ 5th ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಆ ಕಡೆ ಈ ಕಡೆ. ಪ್ರೈಸ್ ದ ಲಾರ್ಡ್. 1ನೇ ವಾಕ್ಯದಲ್ಲಿ ಏನಿದೆ? ಯಜ್ಞದ ಕುರಿ. ಮೊದಲು ಈ ವಾಕ್ಯವನ್ನು ಓದಿದ ತಕ್ಷಣ ಕ್ರಿಶ್ಚಿಯನ್ ಏನ್ ಅನ್ಕೊಂತಾರೆ ಅಂದ್ರೆ, ಬಿಳಿ ಕುದುರೆ, ವೈಟ್ ಹೋರ್ಸ್ ಅಂದಿದ ತಕ್ಷಣ ಏನ್ ಅನ್ಕೊಂತಾರೆ ಅಂದ್ರೆ ಜೀಸಸ್ ಕ್ರೈಸ್ಟ್ ಅನ್ಕೊಂತಾರೆ. ಯಾರು ಅನ್ಕೊಂತಾರೆ? ಈಗ 19 ಚಾಪ್ಟರ್ಗೆ ಬನ್ನಿ. ರೆವಲ್ಯೂಷನ್ 19, ಪ್ರಕಟಣೆ 19. ಎಲ್ಲಿ ಬೈಬಲ್ ಚಿಕ್ಕವರು? ಯಾಕಪ್ಪ? ಯಾಕೆ ತಿರುಗಿ ಈ ಕಡೆ ತಿರುಗಿ ಬನ್ನಿ. ಇಲ್ಲೊಬ್ರು ಬರ್ಬೇಕು ಬೇಗ. ಯಾರಾದ್ರೂ ಒಬ್ರು ಬೇಗ, ಫಾಸ್ಟ್, ದೂರ. 19ನೇ ಅಧ್ಯಾಯದಲ್ಲಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್. 11, 12, 13, 11, 12, 13, 14. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ಕೈ ಕಟ್ಟಬೇಕು. ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಇಲ್ಲಿ ಕೂಡ ಒಂದು ಬಿಳಿ ಕುದುರೆ ಇದೆ. 6ನೇ ಅಧ್ಯಾಯದಲ್ಲಿ ಕೂಡ 6th ಚಾಪ್ಟರ್ ಅಲ್ಲಿ ಕೂಡ ಒಂದು ಬಿಳಿ ಕುದುರೆ ಇದೆ. ಇಲ್ಲಿಗೂ ಅಲ್ಲಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಏನಿದೆ? ಲಾಟ್ ಆಫ್ ಡಿಫರೆನ್ಸ್ ಇದೆ. 6th ಚಾಪ್ಟರ್ ಅಲ್ಲಿ 6ನೇ ಅಧ್ಯಾಯದಲ್ಲಿರೋ ಕುದುರೆಯ ಕೈಯಲ್ಲಿ ಏನಿದೆ? ಬಿಲ್ಲಿದೆ. ಇಲ್ಲಿ ಬಿಳಿ ಕುದುರೆಯನ್ನು ಕೂತಿರೋನ್ ಮೇಲೆ ಹೆಸರು ಬೇರೆ ಕೊಡ್ತಾ ಇದ್ದಾರೆ. ನಂಬಿಗಸ್ತನು, ಸತ್ಯವಂತನು, ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ, ಅನ್ಯಾಯವಾಗಿ ಯುದ್ಧ ಮಾಡಲ್ಲ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ
ಅನೇಕ ಮುಕುಟಗಳು, ಕ್ರೌನ್, ಅನೇಕ, ಒಂದಲ್ಲ ಎರಡಲ್ಲ, ನಾಟ್ 2, 3, 4, 5, 10, 11, 15, ಸೋ ಮನಿ, ತುಂಬಾನೇ ಮುಕುಟಗಳಿದೆ. ಹಲ್ಲೆಲೂಯಾ. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟದೆ, ಅದು ಆತನಿಗೆ ಹೊರತು ಮತ್ಯಾರಿಗೂ ತಿಳಿಯದು. ಅದು ರಕ್ತಪೋಕ್ಷಿತವಾದ ವಸ್ತ್ರವನ್ನೇ ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಇದು ಜೀಸಸ್ ಕ್ರೈಸ್ಟ್. ಈ 6ನೇ ಅಧ್ಯಾಯ 1ನೇ ವಚನದಲ್ಲಿರೋದು ಆಂಟಿ ಕ್ರೈಸ್ಟ್. ಇಲ್ಲಿರೋದು 19ನೇ ಅಧ್ಯಾಯದಲ್ಲಿ ಕ್ರಿಸ್ತು. ಬರ್ಕೊಬೇಕು, ಬರೀ ಹಿಂಗ್ ಕೇಳ್ತಾ ಇದ್ರೆ ಹಾಗಲ್ಲ. ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ, ಇಷ್ಟ ಆರಾಮಾಗಿಲ್ಲ. ನಾನು ಇಷ್ಟು ತಿಳ್ಕೊಳ್ಳೋಕೆ ಎಷ್ಟು ರಾತ್ರಿಗಳು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಎಷ್ಟು ಸೈತನ್ ಹತ್ರ ತಿವಿಸ್ಕೊಂಡಿದ್ದೀನಿ ಗೊತ್ತಾ, ಎಷ್ಟು ಆರೋಗ್ಯ ಕೆಟ್ಟಿದೆ ಗೊತ್ತಾ, ಎಷ್ಟು ಸಾರಿ ನಿದ್ರೆ ಬಂದಿಲ್ಲ ಗೊತ್ತಾ. ಇದನ್ನು ಓದ್ಬಿಟ್ಟು ಮಲ್ಕೊಂಡಾಗ ನಾನು ಹೋದ ವಾರ ನಾನು ನಿಮ್ಗೆ ಹೇಳಿದೆ, ರಾತ್ರಿ 4 ಗಂಟೆವರೆಗೂ ಓದ್ದೆ, ರಾತ್ರಿ 10 ಗಂಟೆಯಿಂದ ಕುತ್ಕೊಂಡಿದ್ದೀನಿ. 15 hours ನಾನು ಸ್ಟಡಿ ಮಾಡಿದೆ ಅಂತ ಹೇಳಿದೆ ನಾನು. ಆಮೇಲೆ ಆರಾಮಾಗಿ ನಾನು ಇಟ್ಕೊಂತೀನಿ ಮೈಂಡಲ್ಲಿ. ಅನ್ಬೇಡಿ, ನೀವು ಬರೀತಾ ಇರಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬರೀತಾ 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 ಬಂದ್ಬಿಡ್ತೈತೆ. 19ನೇ ಅಧ್ಯಾಯದಲ್ಲಿರೋದು ಕ್ರೈಸ್ಟು, 6th chapter ಇರೋದು ಆಂಟಿ ಕ್ರೈಸ್ಟು. ಕ್ಲೀನ್ ಆಗಿಲ್ಲ. ಅಲ್ಲಿ ನೋಡಿ ಹೇಳ್ತಾ ಇದೆ, ಬಿಳಿ ಕುದುರೆ, ಇದು ಬಿಳಿ ಕುದುರೆನೆ. ಇದು ಓದಿದ ತಕ್ಷಣ ಮೊನ್ನೆ ಒಂದು ಬ್ರದರ್ ಏನಂದ್ರು, 3 months 4 months ಬ್ಯಾಕ್, ಜೀಸಸ್ ಕ್ರೈಸ್ಟ್ ಅಂದ್ರು. ಬಿಲ್ಲಿದೆ. ಬಿಲ್ಲು ಏನಕ್ಕೆ ಇರ್ತದೆ? ಯಾರು ಹಿಂಗ್ ಬಿಟ್ಟು ಸಾಯಿಸೋ, ಬಿಲ್ಲು ಕೆಲಸನೇ ಸಾಯಿಸೋ. ಜೀಸಸ್ ಹತ್ರ, ಜೀಸಸ್ ಬ್ಲಡ್ ಹತ್ರ ಸಾಯಿಸೋ ಮಾತೇ ಇಲ್ಲ. ಯೇಸು ಕ್ರಿಸ್ತನ ರಕ್ತ ಕ್ಷಮಾಪಣೆ ಕೊಡೋ ರಕ್ತ, ಯಾರನ್ನು ಸಾಯಿಸಲ್ಲ. ಮರಣಕ್ಕೆ ಆ ರಕ್ತ ಸಮಾನನೇ ಅಲ್ಲ. ಆ ರಕ್ತ ಸಾಯೋರ್ನ ಬದುಕಿಸ್ತೈತಿ. ಬಿಲ್ ಕೆಲಸ ಸಾಯಿಸೋದು. ಬಿಲ್ ಕೆಲಸನೇ, ಅದರ ಒಂದು ಪವರೇ ವಿರೋಧಿಯನ್ನ ಕೊಲ್ಲೋದು. ಆಮೇಲೆ ಇದರಲ್ಲಿ ಒಂದು ಸೀಕ್ರೆಟ್ ಇದೆ ನೋಡಿ. ಯಜ್ಞದ ಕುರಿಮರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನ ಒಡೆಯುವವನಾಗಿದ್ದನು ಎಂದು ನಾನು ನೋಡಿದೆನು. ಇದನ್ನ ಎಲ್ಲರೂ ಏನಂತಾರೆ ಈ ವಾಕ್ಯನ? ಯೇಸು ಕ್ರಿಸ್ತನಂತಾರೆ. ಯಾರಂತಾರೆ? ಯೇಸು ಕ್ರಿಸ್ತನಂತಾರೆ. ಅಲ್ಲ ಅನ್ನೋದಕ್ಕೆ ನಾನು ಈಗ ಒಂದು ವಾಕ್ಯ ತೋರಿಸ್ತೇನೆ. 2ನೇ ವಾಕ್ಯ ತೋರಿಸ್ತೀನಿ. 5ನೇ ಅಧ್ಯಾಯ 6ನೇ ವಚನ ಓದಿ. 5ನೇ ವಚನ ಓದಿ. 5:5 ರೆವಲ್ಯೂಷನ್ 5:5. ಒಬ್ಬನು ನನಗೆ ಅಳ್ತಾ ಇದ್ದಾನೆ. ಈ 7 ಮುದ್ರೆ ಇದೆ, 7 seals ಇದೆ. ಆಮೇಲೆ 7 seal ಇದೆ. ಇದನ್ನ ಯಾರು ಹೊಡಿತಾರೆ? 7 ರೋಲ್ ಇದೆ, ಪ್ಲಸ್ 7 ರೋಲ್ ಬೇರೆ ಇದೆ ನೋಡಿ. 5 ಒಂದ್ರಲ್ಲಿ ರೋಲ್ ಇದೆ ನೋಡಿ, ರೌಂಡ್ ಹಾಕಿ ಕಟ್ಟಿರೋದಿದೆ ನೋಡಿ. 7 ಸುರುಳಿಗಳು, ಸುರುಳಿ ಅಂತಿದೆ ನೋಡಿ, ರೋಲ್ ಆಗಿರೋದಿದೆ ನೋಡಿ. 5 ಒಂದರಲ್ಲಿ. ಇದು ಯಾರು ಬಿಚ್ತಾರೆ? ಪರಲೋಕದಲ್ಲಿ ಯಾರು ಇಲ್ಲ, ಭೂಲೋಕದಲ್ಲಿ ಯಾರು ಇಲ್ಲ, ಯಾವ ಸೃಷ್ಟಿಯಲ್ಲಿಲ್ಲ. ದೇವದೂತನಿಲ್ಲ, ಕೆರೋಬಿ ಇಲ್ಲ, ಏಂಜಲ್ಸ್ ಇಲ್ಲ, ಯಾರ ಕೈಯಲ್ಲಿ ಆಗ್ತಾ ಇಲ್ಲ. ಗಾಬ್ರಿಯಲ್ ಕೈಯಲ್ಲಿ ಆಗ್ತಾ ಇಲ್ಲ. ಆಮೇಲೆ ಮಿಕಾಯಲ್ ಕೈಯಲ್ಲಿ ಆಗ್ತಾ ಇಲ್ಲ. ಆಮೇಲೆ ರಫಿಯಲ್ ಕೈಯಲ್ಲಿ ಕೂಡ ಆಗ್ತಾ ಇಲ್ಲ. ಆಮೇಲೆ ಅಳ್ತಾ ಇದ್ದಾರೆ. 24 ಮಂದಿ ಹಿರಿಯರಲ್ಲಿ ಒಬ್ಬನು ಬಂದು ಜಾನ್ಗೆ ಹೇಳ್ತಾ ಇದ್ದಾರೆ, ಯೋಹಾನಿಗೆ, ಇದ್ದಾರೆ, ಯೂದ ಗೋತ್ರದ ಸಿಂಹ ಇದ್ದಾನೆ, ಮರಣವನ್ನ ಜಯಿಸಿ ಗೆದ್ದಿರೋ ಯೇಸು ಕ್ರಿಸ್ತನಿದ್ದಾನೆ. ಆದಿಯಲ್ಲೇ ಯಜ್ಞದ ಕುರಿಮರಿಯಾಗಿ ನಮಗಾಗಿ ಪ್ರಾಣ ಕೊಟ್ಟಿರೋ ಯೇಸು ಕ್ರಿಸ್ತನಿದ್ದಾನೆ. ಆ ಮುದ್ರೆಗಳನ್ನ ಹೊಡೆಯೋದಿಕ್ಕೆ, ಆ ಮುದ್ರೆಗಳನ್ನ, ಸೀಲನ್ನ ಹೊಡೆದಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇನಂತ ಗೊತ್ತಾಗ್ಬೇಕು. ಆ ಸೀಲಲ್ಲಿ ಏನಿದೆ, ಆ ಮುದ್ರೆಯಲ್ಲಿ ಏನಿದೆ, ಆ ಕ್ರೌನ್ ಅಲ್ಲಿ ಏನಿದೆ, ಆ ಬೋಲಲ್ಲಿ ಏನಿದೆ, ಆ ಉಪದ್ರವದಲ್ಲಿ ಏನಿದೆ. ಆಮೇಲೆ ಈ ತರ ಒಂದೊಂದು ಸೀಕ್ರೆಟ್ ಅನ್ನ ಜಾನ್ಗೆ ಪದೋಸ್ ದೀಪದಲ್ಲಿ ತೋರಿಸ್ತಾ ಇದ್ದಾನೆ. ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ 5 ಏನ್ ಹೇಳ್ತದೆ? ಇದನ್ನ ಹೊಡೆಯೋದಕ್ಕೆ ಯಾರಿದ್ದಾರೆ? ಅರ್ಥ ಆಗ್ತಾ ಇದೆಯಲ್ಲ ಕನ್ನಡ ಎಲ್ಲಾರ್ಗು? ಕೈ ಕಟ್ಕೊಂಡು ಆಮೇನಲ್ಲಿ ಮಾತಿಗೆ. ಹಲ್ಲೆಲೂಯಾ. ಯಾರಿದ್ದಾರೆ? ಈ 7 ಸೀಲನ್ನ ಬಿಚ್ಚೋದಕ್ಕೆ ಯಾರಿದ್ದಾರೆ? 7 ಮುದ್ರೆಗಳನ್ನ, ಸುರುಳಿಯನ್ನ ಹೊಡೆಯೋದಕ್ಕೆ ಯಾರಿದ್ದಾರೆ? ಹಲ್ಲೆಲೂಯಾ. ಇದ್ದಾನೆ, ಒಬ್ರು ಇದ್ದಾರೆ. ಆ ಮಾತನ್ನು ಹೇಳ್ತಾ ಇದ್ದಾರೆ ನೋಡು. ಯೂದ ಕುಲದ ಜನಿಸಿದ ಸಿಂಹವು, ದಾವಿದನ ಅಂಕುರದವನು ಆಗಿರುವ ಆತನು, ಜಯ ಹೊಂದಿದವನು. ಆತನು ಆ ಸುರುಳಿಯನ್ನು, ಅದರ 7 ಮುದ್ರೆಗಳನ್ನು ಬಿಚ್ಚುವನು
ಮೊದಲು ಆ ಕಟ್ಟನ್ನ ಬಿಚ್ಚೋಕೆ ಶಕ್ತಿ ಇಲ್ಲ ಅಂತ ಯಾರಿಗೆ. ಇನ್ನು ಸೀಲೆಲ್ಲಿ ಓಪನ್ ಮಾಡ್ತಾರೆ, ಅಂಗಡಿಗೆ ಸೀಲ್ ಹಾಕ್ಬಿಡ್ತಾರೆ. ಯಾರನ್ನ ಬಂದು ಏನನ್ನ ಬ್ರೌನ್ ಶುಗರ್ ಮಾರ್ಬಿಟ್ರೆ, ಮೆಡಿಕಲ್ ಅಲ್ಲಿ ಅಂಗಡಿಯಲ್ಲಿ ಸಾರ ಏನನ್ನ ಮಾರ್ಬಿಟ್ರೆ, ಬ್ರಾಂತಿ ವಿಸ್ಕಿ ಏನನ್ನ ಮಾರ್ಬಿಟ್ರೆ, ಅಕ್ರಮವಾಗಿ ಏನನ್ನ ವಸ್ತುಗಳು ಲೀಗಲ್ ಇಲ್ದಿರೋ ಐಟಮ್ಗಳನ್ನ ಯಾರನ್ನ ಮಾರ್ಬಿಟ್ರೆ ಬಂದು ಗೌರ್ಮೆಂಟ್ ಸೀಲ್ ಹಾಕ್ಬಿಟ್ಟು ಅದಕ್ಕೊಂದು ಮುದ್ರೆ ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ. ಯಾರು ತೆಗಿಬಾರ್ದು, ಓನರು ತೆಗಿಬಾರ್ದು, ಓಪನ್ ಮಾಡಬಾರ್ದು. ಯಾರು ಕ್ಲೋಸ್ ಮಾಡಿದಾರೋ ಅವರೇ ಬಂದು ಓಪನ್ ಮಾಡ್ಬೇಕು. ಯಾರು? ಯೇಸು ಕ್ರಿಸ್ತನ್ ಬಂದು ಓಪನ್ ಮಾಡ್ಬೇಕು. ಇದನ್ನ ಯೇಸು ಕ್ರಿಸ್ತನ್ ಮುದ್ರೆ ಹಾಕಿರೋದು. ಲಾಕ್ ಯಾರ ಹತ್ರ ಇಲ್ಲ, ಜೀಸಸ್ ಕ್ರೈಸ್ಟ್ ಹತ್ರ ಇದೆ. ಹಂಗೆ ಗೌರ್ಮೆಂಟ್ ಅವ್ರು ಸೀಲ್ ಹಾಕಿರ್ತಾರೆ, ಅಂಗಡಿನ ಬಂದು ಗೌರ್ಮೆಂಟ್ ಅವರೇ ಓಪನ್ ಮಾಡ್ಕೊಡ್ಬೇಕು ಆ ಮುದ್ರೆನ. ಜೀಸಸ್ ಕ್ರೈಸ್ಟ್ ಇದ್ದಾನೆ. ಈಗ ಹೇಳಿ, ಅಲ್ಲಿ ಬಿಳಿ ಕುದುರೆ ಮೇಲೆ ಕೂತಿರೋನು ಜೀಸಸ್ ಆಂಟಿ ಕ್ರೈಸ್ಟ್? ಈಗ ಹೇಳಿ ನೀವೇ. ಎರಡು ವಾಕ್ಯ ತೋರಿಸ್ತೆ ಅಲ್ಲ ಅಂತ. ಅಲ್ಲ. ಯಾಕೆ ಹೇಳಿ? ಮುದ್ರೆ ಹೊಡಿತಾ ಇರೋದು ಯಾರು? ಜೀಸಸೇ ಮುದ್ರೆ ಹೊಡೆದು ಬಿಟ್ಟು ಜೀಸಸೇ ಕುದುರೆ ಮೇಲೆ ಕೂತ್ಕೊಂತಾನ? ಇಲ್ಲ. ಆಮೇನ್. ಜೀಸಸೇ ಮುದ್ರೆ ಹೊಡೆದು ಬಿಟ್ಟು ಜೀಸಸೇ ಕೂತ್ಕೊಂತಾರ? ಇಲ್ಲ. ಜೀಸಸ್ ಮುದ್ರೆ ಹೊಡಿತಾ ಇದ್ದಾರೆ. ಒಂದು ಕುದುರೆ ಬರ್ಲಿ ಅಂತ ಒಂದು ಜೀವಿ ಹೇಳ್ತಾ ಇದೆ. ಆ ಜೀವಿ ಯಾರಂತ ನೋಡೋಣ. ಓದಿ 4ನೇ ಅಧ್ಯಾಯ 6ನೇ ವಚನ ಓದಿ. ಜೀವಿಗಳು ಅಂತಿದೆ. 4 ಜೀವಿಗಳಲ್ಲಿ ಒಂದು ಜೀವಿ ಅಂತಿದೆ. ಆ 4 ಜೀವಿಗಳು ಯಾವಂತ ಒಂದು ಸ್ವಲ್ಪ ನೋಡಿ. ಅದ್ರ ಬಗ್ಗೆ ಕೂಡ ಇನ್ನೊಂದು ದಿನ ಡೀಟೇಲ್ ಆಗಿ ನೋಡೋಣ. ಇವತ್ತು ಒಂದು ವಾಕ್ಯ ಮಾತ್ರ ನೋಡಿ. ಜೀವಿಗಳು ಅಂದ್ರೆ ಯಾರು? 4:6 ರೆವೆಲೇಷನ್. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವು ತೊಟ್ಟಿ ಇದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ಎಷ್ಟಿತ್ತಲ್ಲಿ ಸಿಸ್ಟರ್? ಆ ಜೀವಿಗಳಿಗೆ ಏಮని పేరిస్తున్నారు సిస్టర్ ఇంగ్లీష్ లో? లివింగ్ క్రియేచర్. కరెక్ట్ వర్డ్. నేను ఇక్కడ రాసి పెట్టుకున్నాను. లివింగ్ క్రియేచర్. ZOJA. ఆ పదం కూడా వస్తుంది. ZOJA. దాన్ని కూడా రాసుకో. అది కరెక్ట్ వర్డ్. అది ಗ್ರೀಕ್ ವರ್ಡ್. నేను ಇస్తుండే. ಆಮೇನ್. ಕೆಲವು ಬೈಬಲ್ ಅಲ್ಲಿ ಬೀಸ್ಟ್ ಅಂತ ಕೊಟ್ಟಿರ್ತಾರೆ. ಮೃಗ ಬೀಸ್ಟ್ ಅಂದ್ರೆ ಅದು ಆಂಟಿ ಕ್ರೈಸ್ಟ್ಗೆ ಇದನ್ನ ಮಾಡ್ತಾನೆ, ಮೆನ್ಷನ್ ಮಾಡ್ತಾನೆ ಬೈಬಲ್. ಬೀಸ್ಟ್ ಅಂದ್ರೆ ಆಂಟಿ ಕ್ರೈಸ್ಟ್ ಸಂಬಂಧಪಟ್ಟಿದ್ದು, ಕೆಟ್ಟದಕ್ಕೆ ಸಂಬಂಧಪಟ್ಟಿದ್ದು. ಆಮೇನ್. ಬರ್ಕೊಳ್ಳಿ. 4 ಜೀವಿಗಳು. ಮೃಗ ಅನ್ನಂಗಿಲ್ಲ, ಇದು ಜೀವಿಗಳು. ಆಮೇನ್. ZOJA. ಗ್ರೀಕ್ ಭಾಷೆಯಲ್ಲಿ ಅದನ್ನ ಝೋವಾ ಅಂತಾರೆ. ಜೋಜಾ. ಲಿವಿಂಗ್ ಕ್ರಿಯೇಚರ್. కరెక్ట్. ఆమేన్. ఆమేన్. ప్రైజ్ ద లార్డ్. సో యా బైబిల్ అన్న బీస్ట్ అని ఇచ్చింటే మాట్లాడితే పాస్ట్ చెప్తే ఒప్పుకూడదు. కరెక్ట్. ಕೆಲವು ಬೈಬಲ್ ಅಲ್ಲಿ ನಾನು ನೋಡಿದೆ ಬೀಸ್ಟ್ ಅಂತ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಸ್, ಅದಿರ್ಲಿ. ಇಲ್ಲಿ 4 ಜೀವಿಗಳಿದೆ. ಒಂದು ಜೀವಿ ಮನುಷ್ಯನ ತರ ಇದೆ, ಒಂದು ಸಿಂಹ ತರ ಇದೆ. ಫಸ್ಟ್. ಸೆಕೆಂಡು ಓರಿ. ಓರಿ ಅಂದ್ರೆ ಎತ್ತು ಅನ್ಕೊಳ್ಳಿ. ಸೆಕೆಂಡ್. ಥರ್ಡ್ ಒನ್ ಮನುಷ್ಯ, ಮ್ಯಾನ್. ಫೋರ್ತ್ ಒನ್ ಈಗಲ್, ಹದ್ದು. ಆಮೇನ್. ಸೊ ಈ 4 ಜೀವಿಗಳಲ್ಲಿ ಒಂದು ಜೀವಿ ಏನಂತ ಇದೆ ಇವಾಗ 6:1 ಬನ್ನಿ. ಏನಂತ ಹೇಳ್ತಾ ಇದೆ? 4 ಜೀವಿಗಳಲ್ಲಿ ಒಂದು ಜೀವಿ ಬಾ ಎಂದು ಗುಡುಗುತ್ತಿದ್ದ ಸ್ವರವನ್ನು ಕೇಳಿ ಹೇಳಿದೆನು. ಆಮೇನ್. ಸರಿ, ಇವಾಗ ನಾವು ಸುಮ್ಮನೆ ಒಂದು ಅರ್ಥಕ್ಕೆ, ನಿಮ್ಮಲ್ಲಿ ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲೇನೋ ನಾನು ಹೇಳ್ತಾ ಇರೋದು ಏನಂತ ಗೊತ್ತಿಲ್ಲೇನೋ. ಖಂಡಿತವಾಗ್ಲೂ ನೀವು ಕೇಳ್ತಾ ಇದ್ರೆ ಮನೆಗೆ ಹೋಗಿ ಪ್ರೇ ಮಾಡಿದೆ, ದೇವ್ರೆ ಇವತ್ತು ನನಗೆ ಅವ್ರು ಹೇಳಿದ ಅರ್ಥ ಆಗಿಲ್ಲ ದೇವ್ರೆ, ನಾನು ಓದಿಲ್ಲ, ಹಂಗೆಲ್ಲ ಹೇಳ್ಬೇಡ. ಅರ್ಥ ಮಾಡು ದೇವ್ರೆ, ನಾನು ಓದಿಲ್ಲ ಅಂದ್ರೆ ನೀನು ಅರ್ಥ ಮಾಡಿಸ್ತೀಯಾ? ಆ ಪರಿಶುದ್ಧಾತ್ಮ ನಾನು ಕೊಡೋಂತೇಳಿ. ನಿನ್ನಲ್ಲಿ ಬರಹ ಓದು ಇಲ್ಲಂದ್ರೇನು, ಹೋಲಿ ಸ್ಪಿರಿಟ್ ಇದ್ರೆ ನಿನ್ಗೆ ಹೇಳ್ಕೊಡ್ತಾನೆ. ನಾನೇ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಆಮೇನ್. ನನಗೆ ಕನ್ನಡನೇ ಸರಿಯಾಗಿ ಗೊತ್ತಿಲ್ಲ. ಇಷ್ಟು ಮಾತ್ರ ಮಾತಾಡ್ತಾ ಇದ್ದೀನಿ, ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇನ್ನೂ ಜಾಸ್ತಿ ಪ್ರೇ ಮಾಡಿದೆ, ಇನ್ನೂ ದೇವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ರೆ, ಇನ್ನೂ ರಾತ್ರಿ ಹಗಲು ಬೈಬಲ್ನ ಇಟ್ಕೊಂಡ್ರೆ ದೇವ್ರು ಎಷ್ಟು ನನಗೆ ಪ್ರಕಟಣೆನ ಹೇಳ್ಕೊಡ್ತಾನೆ, ರಹಸ್ಯಗಳನ್ನ ಹೇಳ್ಕೊಡ್ತಾನೆ. ಹೋಲಿ ಸ್ಪಿರಿಟ್. ಎಜುಕೇಶನ್ ಓದಿರೋರೆಲ್ಲ ಚೆನ್ನಾಗಿ ಓದ್ತಾರೆ, ತುಂಬಾ ಬ್ರಿಲಿಯಂಟು, ಬಹಳ ಬುದ್ಧಿವಂತರು, ಅವ್ರು ಓದಿ ಹಂಗನ್ಬೇಡಿ.
ಏನ್ ಬರ್ದಿದೆ ಗೊತ್ತಾ? ಕೀರ್ತನೆಗಳು 49ನೇ ಅಧ್ಯಾಯದಲ್ಲಿ, ವಿವೇಕ ಇಲ್ಲ ಅಂದ್ರೆ ಪಶುಗಳಂತೆ. ಓದಿದ್ದೀವಿ, ದುಡ್ಡಿದೆ. ವಿವೇಕ ಅಂದ್ರೆ ಆ ಒಂದು ನಡೆಯೋ ರೀತಿ, ಆ ನಡ್ಕೊಳ್ಳೋ ಯಾರ ಹತ್ರ ಹೆಂಗ್ ನಡ್ಕೊಬೇಕನ್ನೋ ಒಂದು ನಾಲೆಡ್ಜ್ ನಮ್ಮಲ್ಲಿ ಇಲ್ಲ ಅಂದ್ರೆ ಪಶುಗಳಂತೆ ನಾವು. ಪಶು ಅಂದ್ರೆ ಹಸುಗಳು, ಮೇಕೆಗಳು, ಅನಿಮಲ್ಸ್ಗೆ ಹೋಲಿಸ್ತಾನೆ ಕೀರ್ತನೆಗಾರ 49ನೇ ಅಧ್ಯಾಯದಲ್ಲಿ. ವಿವೇಕ ಇರ್ಬೇಕಂತೆ ನಾವು. ವಿವೇಕ ಇಲ್ಲಾಂದ್ರೆ ಪಶುಗಳಿಗೆ ಸಮಾನನಂತೆ. ನೀವು ಯಾರು ನಿಜವಾಗ್ಲೂ ನನಗೆ ವಿದ್ಯೆ ಇಲ್ಲ, ನಾನು ಕಡಿಮೆ ಓದಿದ್ದೀನಿ, ನನಗೆ ಕನ್ನಡ ಬರಲ್ಲ, ನನಗೆ ತೆಲುಗು ಬರಲ್ಲ, ನನಗೆ ತಮಿಳು ಬರಲ್ಲ, ನನಗೆ ಇಂಗ್ಲಿಷ್ ಬರಲ್ಲ ಅನ್ಲೇಬೇಡಿ. ಹೋಲಿ ಸ್ಪಿರಿಟ್ ಎಲ್ಲ ಮಾಡ್ತಾನೆ. ನೀವು ಈಗ ತಾನೇ ಸ್ಟಾರ್ಟಿಂಗ್ ಒಂದು ಮಾತು ಹೇಳ್ಬಿಟ್ಟು ನಿಮ್ಮನ್ನ ಮೇಲೆ ಕರ್ಕೊಂಡ್ಬಂದೆ. ನೀವು ನಿಮ್ಮನ್ನ ಚಿಕ್ಕದಾಗಿ ನೋಡಬೇಡಿ, ಲಾಂಗ್ ಡಿಸ್ಟೆನ್ಸ್ ಮಾಡಿ, ಲಾಂಗ್ ಥಿಂಕಿಂಗ್ ಮಾಡಿ, ತುಂಬಾ ಬ್ರಾಡ್ ಆಗಿರ್ಲಿ, ನೀವು ತುಂಬಾ ಹೈಟ್ ಆಗಿರ್ಲಿ. ದೇವರು ನಿನ್ನ ವಿಷನ್ನ ಓಕೆ ಮಾಡ್ತಾನೆ, ಕ್ಲಿಕ್ ಮಾಡ್ತಾನೆ. ನೀನು ಚಿಕ್ಕದಾಗಿ ಸ್ಮಾಲ್ ಆಗಿ ನಾನು ಅಷ್ಟಕ್ಕಿಲ್ಲ, ನಾನು ಅಷ್ಟು ಯೋಗ್ಯನಲ್ಲ, ನನಗೆ ವಿದ್ಯೆ ಗೊತ್ತಿಲ್ಲ, ನನ್ನ ಪಾಸ್ಟರ್ಸ್ಗೆ ಮಾತ್ರ ನಾನು ಏನೋ ಆ ಥರ ಅನ್ಲೇಬೇಡ. ನಿನ್ನ ಥಿಂಕಿಂಗ್ ನೋಡಿ ದೇವರು ನಿನ್ನನ್ನು ಬ್ಲೆಸ್ ಮಾಡ್ತಾನೆ, ಆಶೀರ್ವದಿಸ್ತಾನೆ. ಆ ಥರ ನಿನ್ನನ್ನು ಚಿಕ್ಕದಾಗಿ ನೋಡಲೇಬೇಡ. ನಿನ್ನಲ್ಲಿ ಒಂದು ದೇವರು ಶಕ್ತಿ ಕ್ರಿಯೆ ಮಾಡ್ತೈತೆ. ಪರಿಶುದ್ಧಾತ್ಮ ನನ್ನನ್ನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ. ನಾನು ನಿನ್ನ ಸ್ಥಳದಲ್ಲಿ ಕೂತೋಗ ನಾನು ಸೇವೆ ಮಾಡ್ತೀನಿ, ವಾಕ್ಯ ಹೇಳ್ತೀನಿ, ಊರುಗಳಿಗೆ ಹೋಗ್ತೀನಿ. ನನಗೆ ಬಿಸ್ನೆಸ್ ಮಾಡೋ, ನಾನು ಬಿಸ್ನೆಸ್ ಮೈಂಡ್. ನಾನು ಎಲ್ಲರಿಗಿಂತ ಚೆನ್ನಾಗಿರ್ಬೇಕು, ಗೋಲ್ಡ್ ಹಾಕ್ಕೊಂಡಿರ್ಬೇಕು, ಒಳ್ಳೆ ಮನೆ ಕಟ್ಕೊಬೇಕು, ಒಳ್ಳೆ ಬಿಸ್ನೆಸ್ ಮಾಡಬೇಕು. ಅದೇ ನನ್ನ ಮೈಂಡಲ್ಲಿ ಇದ್ದಿದ್ದು. ವಿಶ್ವಾಸಿ ಆದಮೇಲೆ ಕೂಡ ಸ್ಟೈಲ್ ಮಾಡಿದ್ದೀನಿ. ವಿಶ್ವಾಸಿ ಆದಮೇಲೆ ಕೂಡ ಅದೇ ಮೈಂಡಲ್ಲಿ ಇದ್ದೀನಿ ನಾನು. ಮೇನ್ ಈ ಸೇವೆ ಮಾಡ್ತೀನಿ, ಮೈಕ್ ಹಿಡ್ಕೊತೀನಿ, ಫಾಸ್ಟ್. ಆ ಥರ ನಾನು ಫಾಸ್ಟ್ ಹೇಳೋ ಕೂಡ ನನಗೆ ಅನಿಸಿಲ್ಲ. ನನಗೆ ಸಡನ್ಲಿ ಕೊಟ್ಟಿದ್ದ ಕೆಲಸ. ದೇವ್ರಿಗೆ ಮೊದಲೇ ಗೊತ್ತು ನನಗೆ ಸಡನ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ನ ವಿಷಯದಲ್ಲಿ ಅಷ್ಟೇ, ದಯವಿಟ್ಟು ನಿಮ್ಮನ್ನ ಯಾರು ಸಿಂಪಲ್ ಆಗಿ ನೋಡಬೇಡಿ. ಅಗೇನ್ ಕೈ ಮುಗಿದು ಹೇಳ್ತೀನಿ, ನಿನ್ನ ವಿಷಯದಲ್ಲಿ ದೇವರು ತುಂಬಾ ವಿಷನ್ ಇಟ್ಕೊಂಡಿದ್ದಾನೆ, ತುಂಬಾ ದರ್ಶನ ಇಟ್ಕೊಂಡಿದ್ದಾನೆ, ತುಂಬಾ ಪ್ಲಾನ್ಸ್ ಇಟ್ಕೊಂಡಿದ್ದಾನೆ, ತುಂಬಾ ಐಡಿಯಾಗಳು ಇಟ್ಕೊಂಡಿದ್ದಾನೆ. ನಿನ್ನ ತುಂಬಾ ಬ್ರಾಡ್ ಆಗಿ, ಎತ್ತರವಾಗಿ, ಹೈಯಾಗಿ ತಕೊಂಡು ಹೋಗಕ್ಕೆ ಇಷ್ಟಪಡ್ತಾನೆ. ನಿನ್ನ ಭೂಮಿ ಬೇಸ್ಮೆಂಟಲ್ಲೇ ನಿನ್ನ ಚಿಂತೆ, ಲೋಕ, ಮನುಷ್ಯರು, ಊರು, ಕುಟುಂಬ, ಸಂಸಾರ, ಮನುಷ್ಯರು, ಅದು ಇದು, ಕಿಚನ್ ಐಟಮು, ಹಾಲ್, ಇದು ಕೆಲಸ, ಉದ್ಯೋಗ, ಮಕ್ಕಳಿಲ್ಲ, ಇದನ್ನೇ ಭೂಮಿಗೆ ಸಂಬಂಧಪಟ್ಟಿದ್ದು ನೀನು ಯೋಚನೆ ಮಾಡುವಾಗ ಮೇಲ್ಗಡೆ ಇರೋ ಆಶೀರ್ವಾದ ನಿನಗೆ ಹೋಗ್ಬಿಡ್ತದೆ. ಬಟ್ ದೇವರು ನಿನ್ನನ್ನು ಕರೆದಿರೋದು 2 ಆಶೀರ್ವಾದ ಪಡ್ಕೊಳ್ಳೋಕೆ ಕರೆದಿರೋದು. ಭೂಮಿಯ ಆಶೀರ್ವಾದ, ಪರಲೋಕದ ಆಶೀರ್ವಾದ ಎರಡೂ ನಿನಗೆ ಕೊಡೋದಕ್ಕೆ ಕರೆದಿದ್ದಾನೆ. ನೀನು ಭೂಮಿದೇ ಚಿಂತೆ ಮಾಡೋದ್ರಿಂದ ನಿನ್ನ ಮನಸ್ಸು ಅಲ್ಲಿ ಇರ್ತೈತೆ. ಆಮೇನ್, ಆಮೇನ್. ನಾನು ಹೇಳೋದು ಸ್ವಲ್ಪ ಕಷ್ಟ ಇರ್ಬೋದೇನೋ, ಕರೆಕ್ಟಾಗಿ ಹೇಳ್ತಾರೆ, ಎಕ್ಸಾಕ್ಟ್ಲಿ ಹೇಳ್ತಾರೆ. ನಿಮ್ಮ ಪ್ರಾಣಗಳ ಜೊತೆ ಆಟ ಆಡೋದು, ನಿಮ್ಮ ಪ್ರಾಣಗಳ ಜೊತೆ ಆಟ ಆಡೋಲ್ಲ. ಆಟ ಆಡೋಕೆ ನೀವು ಕುರಿಗಳಲ್ಲ. 650 ರೂಪಾಯಿ 1 kg ಮಟನ್ ಅಲ್ವಾ? 650 ರೂಪಾಯಿ 700 ರೂಪಾಯಿ ಅಲ್ವಾ? ಅಂಥ ಕುರಿಗಳಲ್ಲ ನೀವು. ಜೀವಂತವಾಗಿರೋ ಕುರಿಗಳು, ಮನುಷ್ಯರನ್ನ ಕುರಿಗಳು. ಯೇಸು ಕ್ರಿಸ್ತನೆಂಬ ಕುರುಬನಿಗೆ ಕುರಿಗಳು ನೀವು. ನನಗೂ ಅಲ್ಲ ನೀವು ಕುರಿಗಳು, ನನ್ನ ವಿಶ್ವಾಸಿಗಳಲ್ಲ ನೀವು, ನನ್ನ ಸೊತ್ತಲ್ಲ ನೀವು, ನಾನಲ್ಲ ನಿಮ್ಗೆ ರಕ್ತ ಸುರಿಸಿ. ಯೇಸು ಕ್ರಿಸ್ತನು ಸಭೆಯನ್ನ ಸಂಪಾದಿಸ್ಕೊಂಡಿದ್ದಾನೆ. ಯಾವ ಪಾಸ್ಟ್ಗೂ ವಿಶ್ವಾಸಿಗಳಲ್ಲ ನೀವು. ಆಮೇನ್. ಯೇಸು ಕ್ರಿಸ್ತು ನಿಮ್ಮನ್ನ ಸ್ವರಕ್ತ ಸುರಿಸಿ ಸಂಪಾದಿಸಿದ್ದಾನೆ. ಪಾಸ್ಟಾಗ ವಾಕ್ಯ ನೋಡಿ, ಆಕ್ಟ್ ಚಾಪ್ಟರ್ ಸಪ್ರೇಟ್ ಆಗಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಆಕ್ಟ್ ಚಾಪ್ಟರ್ 20:28 ಆ ವಾಕ್ಯ ಹೇಳ್ತದೆ. ಫಾಸ್ಟಾಗಿ ಬೇಗ ಹೋಗಿ ಅಲ್ಲಿ ಟಕ್ ಅಂತ ನೀವು ಇಲ್ಲಿ ಬರ್ಬೇಕು. ನನಗೆ ಕ್ವಿಕ್ ಆಗಿ ಓದ್ಕೊಳ್ಳಿ ಬೇಗ ಫಾಸ್ಟ್. ದೇವರು ಸ್ವರಕ್ತದಿಂದ ಸಂಪಾದಿಸಿದ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಲ್ಲಿ ನೋಡಿ, ಅಲ್ಲಿ ದೇವರು ಸ್ವರಕ್ತ, ಯೇಸು ಕ್ರಿಸ್ತನು. ದೇವರಂದ್ರೆ ಸ್ವರಕ್ತ ಅಂದ್ರೆ ಯೇಸು ಕ್ರಿಸ್ತನ್ ಸುರಿಸಿದ್ದು. ಸಭೆಯನ್ನ ಸಂಪಾದನೆ ಮಾಡಿದ್ದಾನೆ. ಸಭೆನ ಪಾಸ್ಟ್ ಇದೆಲ್ಲ ಸಭೆ. ಯಾರ ನಂಗಂದ್ರೆ ಅವ್ನು ಮುಟ್ಟಾಳ. ಪಾಸ್ಟ್ ನಂಗೆ ಅನ್ಬಾರ್ದು ಅನ್ಕೊಳ್ಳೋದು ಮುಟ್ಟಾಳ ಬುದ್ಧಿ. ನಮ್ಮ ವಿಶ್ವಾಸಿಗಳು ನಮ್ಮ ಸಭೆಯವರು ಅಂತ ಹೇಳ್ಬೋದೇ ಹೊರತು ಆ ಸಭೆ ದೇವ್ರಿಗೆ ಸೇರಿ. ಅಪ್ಪ ನಿನ್ನ ಸಭೆ ಅಪ್ಪ,
ನಿನ್ ಜನಗಳಪ್ಪ ನಾವು. ನೋಡಪ್ಪ, ಒಂದೊಂದು ಕುಟುಂಬನ ಅಂತ ಹೇಳುವಾಗ ದೇವ್ರು ಇರ್ತಾನೆ. ಆಮೇನ್ ಆಮೇನ್. ನಮ್ಮ ಸಭೆಗೆ ಬರೋರು ಅಂತ ಹೇಳ್ಬೋದೇ ಹೊರತು ನನ್ನ ವಿಶ್ವಾಸಿಗಳು ಅಂತ ಹೇಳೋಂಗಿಲ್ಲ. ಯಾರಂತೆ? ರಕ್ತ ಸೃಷ್ಟಿಸಿದ್ರು ದೇವರು. ಸಂಪಾದಿಸೋರು ಇದ್ರೆ ಯಾರು? ನಿನ್ನನ್ನ ನನ್ನನ್ನ ದೇವರು. ಅಲ್ಲೆಲ್ಲೂಯ್ಯ. ಬನ್ನಿ ಪ್ರಕಟಣೆ ಗ್ರಂಥಕ್ಕೆ. 4 ಜೀವಿಗಳ ಬಗ್ಗೆ ಕ್ಲಿಯರ್ ಆಯ್ತು. ಒಂದು ಸಿಂಹ, 2 ಓರಿ ಅಂದ್ರೆ ಎತ್ತು, 3ನೇದು ಮನುಷ್ಯ, 4ನೇ ಜೀವಿ. ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಆಮೆನ್. ಲಿವಿಂಗ್ ಕ್ರಿಯೇಚರ್. ಅಲ್ಲೆಲ್ಲೂಯ್ಯ. ಬರ್ಕೊಳ್ಳಿ ಪದನ ಬರ್ಕೊಳ್ಳಿ. ಸ್ಪಿರಿಟ್ ಆಫ್ ಗಾಡ್. ಇಂಗ್ಲಿಷ್ ಕಲಿತಾ ಇದ್ರೆ ಬಂದ್ಬಿಡ್ತೈತೆ ಸ್ಪಿರಿಟ್ ಆಫ್ ಗಾಡ್. ಸೊ ಅಲ್ಲಿ ಮೊದಲನೇ ಕುದುರೆ ಬರ್ತಾ ಇದೆ. ಒಂದು ಮುದ್ರೆಯನ್ನು ಜೀಸಸ್ ಹೊಡಿತಾ ಇದ್ದಾರೆ. ಅದ್ರ ಮೇಲೆ ಒಬ್ಬನು ಕೂತಿದ್ದಾನೆ. ಆ ಕುದುರೆ ವೈಟ್ ಕಲರ್ ಇದೆ. ಅದ್ರ ಮೇಲೆ ಕೂತಿರೋನ್ ಕೈಯಲ್ಲಿ ಬಿಲ್ಲಿದೆ. ಈ ಪೋಸ್ ಅನ್ನ ನಾನು 5 days ಬ್ಯಾಕ್ ಸ್ಟೇಟಸ್ ಅಲ್ಲಿ ಹಾಕಿದ್ದೆ. 4 ದಿನಗಳ ಹಿಂದೆ ಸ್ಟೇಟಸ್ ಅಲ್ಲಿ ಹಾಕಿದೆ. 4 ಒಂದೇ ಕಡೆ. ಇವತ್ತು ನಮ್ಮ ಒಂದು ಲೋಗದಲ್ಲಿ ಇದೆ ಅದು. ಮೇನ್ ಇಮೇಜಸ್ ಅಲ್ಲಿ ನೀವು ನಮ್ಮ ಒಂದು ಮೆಸೇಜ್ ಪ್ರಿಂಟ್ ಅಲ್ಲಿ ಇರ್ತೈತಿ. ಇವತ್ತು ಕೂಡ ನೀವು ನೋಡ್ಬೋದು ಅದು. ಅಲ್ಲೆಲ್ಲೂಯ್ಯ. ಆ ಕಲರು ಕುದುರೆ, ಅವನ ಶೇಪು, ಅದ್ರ ಮೇಲೆ ಕೂತಿರೋನು ವಿಕಾರವಾಗಿರ್ತಾರೆ. ಜೀಸಸ್ ಅಂತೂ ಅಲ್ಲ. ಈ 4 ಕುದುರೆಯಲ್ಲಿರೋನು ಜೀಸಸ್ ಅಲ್ಲ. ಓಕೆ, ಎಷ್ಟೋ ಕ್ಲಿಯರ್ ಆಯ್ತು ಅಂತ ನಾನು ನಂಬ್ತೀನಿ. ಮೊದಲನೇ ಮುದ್ರೆ ಯಾರು ಹೊಡಿತಾ ಇದ್ದಾರೆ? ಜೀಸಸ್. ಮೊದಲನೇ ಜೀವಿ ಏನಂತ ಕರೀತದೆ? ಮೊದಲನೇ ಜೀವಿ ಏನಂತ ಕರೀತದೆ? ಲಿವಿಂಗ್ ಕ್ರಿಯೇಚರ್. ಮೊದಲನೇ ಜೀವಿ ಕರೀತಾ ಇದೆ, ಗುಡುಗ್ತಾ ಇದೆ. ಏನಂತ ಹೇಳ್ತಾ ಇದೆ? ಆಮೇನ್. ಏನಿದೆ ಅವನ ಕೈಯಲ್ಲಿ? ಬಿಲ್ಲಿದೆ. ಬಿಲ್ ಅಂದ್ರೆ ಏನು ಹೇಳಿ ನನ್ನ ಹತ್ರ ಒಂದ್ಸರಿ. ಬಿಲ್ ಅಂದ್ರೆ ಏನು? ಇಂಗ್ಲಿಷ್లో ఏముంది ಸಿಸ್ಟರ್? ಇಲ್ಲ, ಹಾರೋ ಬೇರೆ అమ్మా. కాన్కో ఇట్లుంటుంది సిస్టర్. కరెక్ట్ నువ్వు చెప్తుండేది. అల్లెలూయా. ಹಾರೋ ಅಂದ್ರೆ ಹಿಂಗಿರ್ತೈತಮ್ಮ, ಕಡ್ಡಿ. ಹಾರೋ. ಬಿಲ್ಲು ಬಾಣ. ಈಗ ಹೇಳು. ಬಿಲ್ಲು ಬಾಣ. ಇಲ್ಲಿ ಬಿಲ್ ಇಲ್ಲ, ಬಿಲ್ಲಿದೆ, ಬಾಣ ಇಲ್ಲ. ನೋ ಆರೋ. ರೈಟ್? ನೋ ಆರೋ. ಅದ್ರ ಅರ್ಥ ಏನ್ ಗೊತ್ತಾ? ಬಂದೂಕಿದೆ, ಬುಲೆಟ್ ಇಲ್ಲ. ಸೈತಾನ ಕೆಲಸ ಹಂಗೆ. ಸುಟ್ಟು ಬಿಡ್ತೀನಿ ನಮ್ಮನ್ನ ಅನ್ನೋದು ಯಾವಾಗ್ಲೂ. ಹೆಂಗಂತಾನೆ ನಾವೇನ್ ಅನ್ಕೊಂತೀರಿ? ಅವನ ಕೈಯಲ್ಲಿ ಬಿಲ್ಲಿದೆ, ಬಾಣ ಇಲ್ಲೆಲ್ಲೋ ಇಟ್ಕೊಂಡಿರ್ತಾನೆ, ಎದ್ಬಿಟ್ಟು ಹೊಡೆದು ಬಿಡ್ತಾನೆ. ಯಾಮಾರಿಸೋ ಕೆಲಸ ಸೈತಾನ. ಕ್ರಿಸ್ತು ವಿರೋಧಿ. ರೆವಲ್ಯೂಷನ್ ಚಾಪ್ಟರ್ 6 to 19 ವರೆಗೂ, ಪ್ರಕಟಣೆ ಗ್ರಂಥ 6ರಿಂದ 19ನೇ ವಚನವರೆಗೂ ಉಪದ್ರವ ಕಾಲದಲ್ಲಿ ನಡೆಯುವ ಅಧ್ಯಾಯಗಳವು. 6 to 19 ಆಫ್ ಚಾಪ್ಟರ್ ವರೆಗೂ ಸುಮಾರು ಅದು ಅಷ್ಟು ಅಧ್ಯಾಯಗಳು ಕೂಡ 7 ವರ್ಷ ಉಪದ್ರವ ಕಾಲದಲ್ಲಿ ನೆರವೇರೋ ಗ್ರಂಥಗಳು, ಪುಸ್ತಕಗಳವು, ಬುಕ್ಸ್. ಚಾಪ್ಟರ್ 6, 7, 8, 9, 10, 11, 12, 13, 14, 15, 16, 17, 18, 19 ಅಲ್ಲಿ ಆಫ್. ಇಷ್ಟು ಅಧ್ಯಾಯಗಳು ಕೂಡ 7 ವರ್ಷ ಉಪದ್ರವ ಕಾಲದಲ್ಲಿ ನಡೆಯೋದು. ಸಭೆ ಎತ್ತಲ್ಪಟ್ಟಿರ್ತದೆ. ನೀನೇ ಆ ಸಭೆ. ಆಮೇಲೆ ಬಿಳಿ ಕುದುರೆ ಬರ್ತಾ ಇದೆ. ಬಿಳಿ ಕುದುರೆ ಏನನ್ನ ತೋರಿಸುತ್ತೆ ಹೇಳು? ಸಮಾಧಾನ. ಒಳ್ಳೆಯವನು. ಅದೇ ತಾನೇ? ವೈಟ್ ಶರ್ಟ್ ಹಾಕೊಂಡ್ ಬಂದಿದ್ದೀನಿ ಇವಾಗ ನಾನು. ಒಳ್ಳೆಯವನು. ಒಳಗಡೆ ಕೆಟ್ಟ ಬುದ್ಧಿ. ವೈಟ್ ಶರ್ಟ್ ಹಾಕ್ಬಿಟ್ರೆ ಒಳ್ಳೆಯವರಾ? ಇಲ್ಲ. ವೈಟ್ ಶರ್ಟ್ ಹಾಕ್ಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡ್ತಾರಾ? ಇಲ್ಲ. ಬಿಳಿ ಕುದುರೆಯಲ್ಲಿ ಬಂದಿದ್ದಾನೆ. ಇದು ನಮ್ಮನ್ನ ಯಾಮಾರಿಸೋದು. ಬಿಳಿ ಕುದುರೆನೂ ಯಾಮಾರಿಸೋದೆ, ಬಿಲ್ಲು ಯಾಮಾರಿಸೋದೆ. ಆಮೇಲೆ ಬಿಲ್ಲಿದೆ, ಬಾಣ ಇಲ್ಲ ಅಂದ್ರೆ ನಮ್ಮನ್ನ ಶತ್ರುವಾದ ಸೈತಾನ ಮಿಗ್ದೋರ್ನ ಈ ಭೂಮಿಯಲ್ಲೇ ಬಿಡಲ್ಪಟ್ಟ ಆಂಟಿ ಕ್ರೈಸ್ಟು ಆ 3.5 ವರ್ಷದಲ್ಲಿ ಭೂಮಿಯನ್ನ ಜನಗಳನ್ನೆಲ್ಲ ತೋರಿಸಿ ಭಯ ಇಕ್ತಾನಂತೆ, ಗಾಬರಿ ಪಡಿಸ್ತಾನಂತೆ, ದಿಗಿಲ್ ಪಡಿಸ್ತಾನಂತೆ. ಅವನ ಕೈಯಲ್ಲಿ ಬಿಳಿ ಕುದುರೆ ಮೇಲೆ ಬಂದಿದ್ದಾನೆ, ಬಿಲ್ಲಿದೆ, ಅವನ ಕೈಯಲ್ಲಿ ಇದಿಲ್ಲ. ಆಮೇಲೆ ಅವನಿಗೆ ಏನ್ ಕೊಡಲ್ಪಟ್ಟಿದೆ? ಜಯ, ವಿಕ್ಟರಿ. ಪ್ರತಿಯೊಬ್ಬನ ಜಯಿಸೋ ಅಧಿಕಾರ ಆ ಟೈಮಲ್ಲಿ ಬಿಡಲ್ಪಟ್ಟಿರೋ ಪಾಸ್ಟರ್ಸ್, ಬಿಲೀವರ್ಸ್ ಎಲ್ಲರೂ ಅವನಿಗೆ ಅಧೀನ. ಅನ್ಯ ಜನಗಳು ಅವನಿಗೆ ಅಧೀನ. 7 years ಟ್ರಿಬ್ಯುಲೇಷನ್ ಪೀರಿಯಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. 3.5 years ಟ್ರಿಬ್ಯುಲೇಷನ್, ಅಗೇನ್ 3.5 years ಗ್ರೇಟ್ ಟ್ರಿಬ್ಯುಲೇಷನ್. 3.5 ವರ್ಷ ಉಪದ್ರವ, ಇನ್ನು 3.5 ವರ್ಷ ಮಹಾ ಉಪದ್ರವ.
ಆ ಕಾಲದಲ್ಲಿ ನೀವು ಇರ್ತೀರಾ? ಇರಕ್ಕೆ ಇಷ್ಟಪಡ್ತೀರಾ? ಹಲ್ಲೆಲೂಯಾ. ನೀವು ಇರಬಾರ್ದಂತಾನೆ ಇವತ್ತು ದೇವರು ಮಾತಾಡ್ತಾ ಇರೋದು. ಓದು ಮಂಗಳವಾರ ಮಾತಾಡಿದ್ದು, ಓದು ಶುಕ್ರವಾರ ಮಾತಾಡಿದ್ದು, ಲಾಸ್ಟ್ ಟ್ಯೂಸ್ಡೇ ಮಾತಾಡಿದ್ದು. ಯಾಕೆ ಪ್ರಕಟಣೆ ಗ್ರಂಥ ತಗೊಂತಾ ಇದ್ದೀನಿ? ನೀವು ಅಲ್ಲಿ ಯಾರು ಸೇರಬಾರ್ದು. ನಿನಗಲ್ಲ ಈ ಉಪದ್ರವಗಳು, ನಿನಗಲ್ಲ, ದೇವರು ಬಿಡಲ್ಪಟ್ಟವನು. ಸುವಾರ್ತೆ ಬೇಡ, ಜೀಸಸ್ ಬೇಡ, ಸತ್ಯ ಬೇಡ, ನಮಗೆ ಪರಲೋಕ ಬೇಡ ಅನ್ನೋರಿಗೆ ಅದು ಉಪದ್ರವ. ಆಮೇನ್. ಆಂಟಿಕ್ರೈಸ್ಟ್ ಸ್ಪಿರಿಟ್ ನಾಟ್ ಫಾರ್ ಬಿಲೀವರ್ಸ್, ವಿಶ್ವಾಸಿಗಳಿಗಲ್ಲ, ಕ್ರಿಸ್ತು ವಿರೋಧಿ ಕಾಲ. ಕ್ರಿಸ್ತನನ್ನ ಅರಿಯದವರಿಗೆ, ಕ್ರಿಸ್ತನನ್ನ ಬೇಡ, ಸುವಾರ್ತೆ ಬೇಡ, ನಮ್ಗೆ ಬೇಡ, ಹೇಳ್ಬೇಡಿ, ನಾವು ಕೇಳಲ್ಲ, ಹೋಗಿ ಅಂತ ಊರಿಂದ ಆಚೆ ಓಡಿಸಿದವರಿಗೆ ಆ ದಿನ. ವಾಕ್ಯನ ಕೇಳಿ ಅದರ ಪ್ರಕಾರ ನಡೆದಿರೋರಿಗೂ ಕೂಡ ಆ ದಿನ. ಅವ್ರ ಪಾಸ್ಟರ್ಸ್ ಇರ್ಬೋದು, ಬಿಲೀವರ್ಸ್ ಕೂಡ ಇರ್ತಾರೆ, ವಿಶ್ವಾಸಿಗಳು ಇರ್ತಾರೆ. ಆಮೇಲೆ ಎಲ್ಲರೂ ಹೋಗಲ್ಲ ಅವರ ದಿನದಲ್ಲಿ. ಅದಕ್ಕೆ ನೀವು ಚೆನ್ನಾಗಿ ರೆಡಿಯಾಗಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಆದಷ್ಟು ಡೈಲಿ ಚರ್ಚಿಗೆ ಬರೋಕ್ಕೆ ಪ್ರಯತ್ನ ಮಾಡಿ. 1 ದಿನ 2 ದಿನ 3 ದಿನ ಇಲ್ಲಾಂದ್ರೂ ಪರವಾಗಿಲ್ಲ, 4ನೇ ದಿನ ಬನ್ನಿ. ಸೋಮವಾರ ಬನ್ನಿ, ಮಂಗಳವಾರ ಬಂದಿಲ್ಲದೆ ಪರವಾಗಿಲ್ಲ, ಗುರುವಾರ ಬನ್ನಿ. ಹಲ್ಲೆಲೂಯಾ. ಶುಕ್ರವಾರ ಬನ್ನಿ, ಆಗಿಲ್ವಾ ಶನಿವಾರ ಬನ್ನಿ. 7 ದಿನ ನಮ್ಮ ಚರ್ಚು, ನಾಟ್ 7th ಡೇ ಚರ್ಚು, 7 ಡೇಸ್ ಚರ್ಚು. 7 ದಿನ ಸಭೆ, 7ನೇ ದಿನ ಸಭೆ ಅಲ್ಲ, ನ್ಯೂ ಟೆಸ್ಟಿಮೆಂಟ್ ಚರ್ಚ್ ಅದು. ಆಮೇನ್. ಹಲ್ಲೆಲೂಯಾ. ಈಗ ಇಲ್ಲಿ ಕುದುರೆಗಳಂತಿದೆ, ಇನ್ನೆಲ್ಲನ ಹೇಳಿದೆ ಕುದುರೆಗಳ ಬಗ್ಗೆ ಬೈಬಲಲ್ಲಿ? ಬೇರೆ ಎಲ್ಲನ ಮಾತಾಡಿದ್ಯಾ? ಯಾರನ್ನ ಹೇಳ್ತೀರಾ? ಎಲ್ಲನ ಹೇಳಿದ್ಯಾ? ಗೊತ್ತಾ? ಎಲ್ಲಿ? ಇಲ್ಲೆಲ್ಲನ ಹೇಳಿರ್ತಾರ ಓಲ್ಡ್ ಟೆಸ್ಟಿಮೆಂಟಲ್ಲಿ. ಯಾಕಂದ್ರೆ ಓಲ್ಡ್ ಟೆಸ್ಟಿಮೆಂಟಿಗೂ ನ್ಯೂ ಟೆಸ್ಟಿಮೆಂಟಿಗೂ ಬಿಗ್ ಕನೆಕ್ಷನ್. ಬಿಗ್ ಕನೆಕ್ಷನ್ ಅಂದ್ರೆ ಬಿಗ್ ಕನೆಕ್ಷನ್, ದೊಡ್ಡ ಸಂಬಂಧ. ಅಲ್ಲಿ ಬರ್ದಿರೋದೇ ಇಲ್ಲಿ. ಇವು ನ್ಯೂ ಟೆಸ್ಟಿಮೆಂಟ್ ಕೀಗಳೆಲ್ಲ ಓಲ್ಡ್ ಟೆಸ್ಟಿಮೆಂಟ್ ಎಲ್ಲ ಇದೆ. ಓಲ್ಡ್ ಟೆಸ್ಟಿಮೆಂಟ್ ನಮಗೆ ಓದ್ಬಿಟ್ಟು ಹೊಸ ಒಡಂಬಡಿಕೆ ಓದ್ರೆ ಅರ್ಥ ಆಗ್ತೈತೆ. ಬರೀ ಹೊಸ ಒಡಂಬಡಿಕೆ ನಂತರ 4 ವರ್ಷ ನಾನು ಹಳೆ ಒಡಂಬಡಿಕೆ ಓದಲೇ ಇಲ್ಲ. ವಿಶ್ವಾಸಿ ಆದ್ಮೇಲೆ ಎಷ್ಟು ವರ್ಷ? 2005, 6, 7, 8ವರೆಗೂ ನಾನು ಓಲ್ಡ್ ಟೆಸ್ಟಿಮೆಂಟ್ ಮುಟ್ಲೇ ಇಲ್ಲ. ಅದು ಏನಿದೆ, ಅದು ಯಾರಿಗೆ ಬೇಕು, ನನ್ನ ಸಹಿತ ನಾನು ಬ್ಲೈಂಡ್ ಮಾಡಿ ಇಟ್ಬಿಟ್ಟಿದ್ದೆ, ಬೈಂಡ್ ಮಾಡಿ ಓದಲೇ ಇಲ್ಲ. ಒಂಥರ ಕೇರ್ಲೆಸ್ ಮಾಡ್ತಾ ಇದ್ದೆ. ಅದೇನಿಲ್ಲ, ಅವರು ಅದು ಇಸ್ರಾಯೇಲ್ರಿಗೆ ನಮ್ಗೆ ಬೇಕಾಗಿಲ್ಲ, ನಾವು ಹೊಸ ಒಡಂಬಡಿಕೆ ಪ್ರಕಾರ ನಡಿಬೇಕು ನಮಗೆಲ್ಲ. 4 years ನನ್ನನ್ನು ಓದಿರ್ತಿದ್ದ. ಇವತ್ತು ಓಲ್ಡ್ ಟೆಸ್ಟಿಮೆಂಟ್ ಬೆಳಿಗ್ಗೆ ಹೋದ್ರೆ ನ್ಯೂ ಟೆಸ್ಟಿಮೆಂಟ್ ಮಧ್ಯಾಹ್ನ ಓದ್ತೀನಿ. ಅರ್ಥ ಆಯ್ತಾ? ಬೆಳಿಗ್ಗೆ ಎದ್ದಿದ ತಕ್ಷಣ ಹಳೆ ಒಡಂಬಡಿಕೆ ಓದ್ಬಿಟ್ಟು ಪ್ರೇಯರ್ ಮಾಡ್ತೀನಿ. ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ನನ್ನ ನಿದ್ರೆ ಬಂದಿಲ್ಲ ಅಂದ್ರೆ ಹೊಸ ಒಡಂಬಡಿಕೆ ಓದ್ತೀನಿ. ಮಿಕ್ಸಲ್ಲಿ ಓದ್ತೀನಿ, ಡೈಲಿ ಓದ್ತೀನಿ ನಾನು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸರಿ, ಎಲ್ಲ ನಾವು ಇದೆಯಾ ಅಂತ ನೋಡಿದ್ರೆ ಬನ್ನಿ. ನಿಮ್ಗೆ ಹೇಳ್ತಾ ಇದ್ರೆ ಲೇಟ್ ಆಗುತ್ತೆ. ಜಕರ್ಯ ಗ್ರಂಥ 6ನೇ ಅಧ್ಯಾಯ 1-8 ಬರ್ಕೊಂಬಿಡಿ ಬೇಗ. ಜಕರ್ಯ 6ನೇ ಅಧ್ಯಾಯ 1-8. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 1-8. ಸಾರಿ, ಜಕರ್ಯ 6:1-8. ಜಕರ್ಯ 1:8-10. ಅಗೈನ್ 1:8-10 ಪ್ಲಸ್ 6:1-8. 2 ಅಧ್ಯಾಯಗಳು ಓದಿ. ಪುನಃ ಎಷ್ಟು ರಥಗಳು? ರಥಗಳಲ್ಲಿ ಯಾರು ಇರ್ತಾರೆ? ಕುದುರೆಗಳು ಮೇನು. ಕುದುರೆಗಳಿಲ್ಲಂದ್ರೆ ರಥನೇ ವೇಸ್ಟ್, ಮನುಷ್ಯರಿದ್ರೂ ವೇಸ್ಟ್. ಕುದುರೆಗಳಲ್ಲಿ ಯಾರು ಇರ್ತಾರೆ? ಕುದುರೆಲು తెలుసు కదా ಸಿಸ್ಟರ್, దాంట్లో ఏం మెయిన్ ಕುದುರೆಲ್ಲ ಗುರ್ರಮ್ಮು. ಈಗ ನಾವು ಇವತ್ತು ಮೆಸೇಜ್ ಏನು? ಕುದುರೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. 4 ಕುದುರೆಗಳ ಬಗ್ಗೆ. ಇಲ್ಲಿ ಕುದುರೆಗಳು, ಇಲ್ಲಿ ರಥ ಹೇಳ್ತಾ ಇದ್ದಾರೆ. ಸೊ ಕುದುರೆ ಇಲ್ಲಿ ಇದೆ, ನೋಡೋಣ, ಇದೆಯಾ ನೋಡಿ. ಹಾ, ಆ ಬೆಟ್ಟಗಳು ತಾಮ್ರದವುಗಳು. ಮೊದಲನೇ ರಥಕ್ಕೆ ಕೆಂಪು ಕುದುರೆಗಳು. ಇಲ್ಲಿ ರೆಡ್ ಇದೆ ನೋಡಿ, ಇಲ್ಲಿ ರೆಡ್ ಕುದುರೆ ಇದೆ ನೋಡಿ, ಅಲ್ಲಿ ರೆಡ್ ಕುದುರೆ ಇದೆ ನೋಡಿ. ಇಲ್ಲಿ ಕೆಂಪು ಇದೆ, ಅಲ್ಲಿ ಕೆಂಪು ಇರ್ತೈತೆ. ಇಲ್ಲಿ ವೈಟ್ ಐತೆ, ಅಲ್ಲಿ ವೈಟ್ ಇರ್ತೈತೆ. ಇಲ್ಲಿ ಬ್ಲಾಕ್ ಇದೆ, ಅಲ್ಲಿ ಬ್ಲಾಕ್ ಐತೆ. ಇಲ್ಲಿ ಕಪ್ಪು, ಕೆಂಪು, ಬಿಳಿ, ಬೂದಿ. ಅಲ್ಲಿ ಕೆಂಪು, ಬಿಳಿ, ಕಪ್ಪು, ಬೂದಿ. ಇಲ್ಲಿರೋ ಕುದುರೆಗಳು ಅಲ್ಲಿದೆ. ನೀವು ಓದಿ, ಇವಾಗ ಓದಿ, ಹೇಳಿದ್ದೀವಿ. ಹಾ, 2ನೇ ರಥ ಕಪ್ಪು ಕುದುರೆ, ಬ್ಲಾಕ್ ಹೋರ್ಸ್. 3ನೇ ರಥಕ್ಕೆ
ಬಿಳಿ ಕುದುರೆ, ವೈಟ್ ಹೋರ್ಸ್. ಆ ನಾಲ್ಕನೇ ರಥಕ್ಕೆ ಇಲ್ಲಿ ಮಚ್ಚೆ ಮಚ್ಚೆ ಇರುವ ಅಂತ ಕೊಡ್ತಾ ಇದ್ದಾನೆ, ಅಲ್ಲಿ ಬೂದಿ ಅಂತ ಕೊಡ್ತಾನೆ. ನಾನು ನೆಟ್ಟಲ್ಲಿ ಕೂಡ ಚೆಕ್ ಮಾಡಿದೆ, ಗ್ರೀನ್ ಕಲರ್ ಬರ್ತೈತೆ. ಅಲ್ಲೆಲ್ಲೂಯಾ. ನೀವು ಕೆಲವು ದೇಶದ ಬಾವುಟಗಳು ನೋಡಿದ್ದೀರಾ? ಕೆಲವು ದೇಶದ ಬಾವುಟಗಳು ನೋಡಿದ್ದೀರಾ? ನಿಮ್ಮ ಮೊಬೈಲಲ್ಲಿ ಕೂಡ ಇರ್ತೈತೆ. ನಿಮ್ಮ ಮೊಬೈಲಲ್ಲಿ ಇರ್ತೈತೆ. ನಿಮ್ಮ ಮೊಬೈಲಲ್ಲಿ 2 ಜಾಗದಲ್ಲಿ ಇರ್ತೈತೆ. ಅವು ನೆಟ್ಟಲ್ಲಿ ಹೇಳಿದ್ರೆ ಕೂಡ ಕೊಡ್ತೈತೆ, ನೆಟ್ಟು ಕೂಡ. ಅದರಲ್ಲಿ ಈ 4 ಕಲರ್ ಇರೋ ಬಾವುಟಗಳಿದೆ. ಕೆಲವರು ಹೇಳ್ತಾರೆ ಈ 4 ಕಲರ್ ಇರೋ ಬಾವುಟಗಳಿದೆ, ರೈಟು, ವೈಟು, ಗ್ರೀನು. ನಿಮ್ಮ ಮನೆಗೆ ಹೋದ್ರೆ ಹೊಡಿದ್ರೆ ಅದೆಲ್ಲ ಮುಸ್ಲಿಂ ಕಂಟ್ರಿನೇ, ಅಲ್ಲಿಂದನೇ ಆಂಟಿ ಕ್ರೈಸ್ಟ್ ಬರ್ತಾರೆ ಅಂತ ಕೆಲವು ಪಾಸ್ಟರ್ಸ್ ಹೇಳ್ತಾರೆ. ಅದೇನೋ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ಆ ಬಾವುಟದಲ್ಲಿ 4 ಕಲರ್, ವೈಟು, ಬ್ಲ್ಯಾಕು, ಕಪ್ಪು, ಬಿಳಿಪು, ವೈಟು, ರೆಡ್ಡು ಅಂಡ್ ಗ್ರೀನಿಶ್. ಆ ಬಾವುಟಗಳಲ್ಲಿ 4 ಇರ್ತದೆ. ಆಮೇಲೆ ಎಲ್ಲ ಮುಸ್ಲಿಂ ಕಂಟ್ರಿಗಳು, ಗಲ್ಫ್ ಕಂಟ್ರಿಗಳು, ಅರೇಬಿಕ್ ಕಂಟ್ರಿಗಳು. ಅಲ್ಲೆಲ್ಲೂಯಾ. ಟರ್ಕಿ ಮೇನ್ ಟರ್ಕಿ, ಆಮೇಲೆ ಇರಾನ್, ಇರಾಕ್, ಅವ್ರ ಫ್ಲಾಗ್ ಮೇಲೆ ಇರೋದು ಈ 4 ಕಲರ್ಗಳು. ಅಲ್ಲಿಂದ ಬರ್ತಾನೆ. ಇಲ್ಲ, ಆ ಜನಗಳಿಂದ ಈ ಲೋಕಕ್ಕೆ ಏನಾದ್ರೂ ಮಾಡ್ತಾನೆ, ಶತ್ರುನ ಆ ದೇಶದವನ್ನ ಉಪಯೋಗಿಸ್ಕೊಂತಾನೆ ಅಂತ ಹೇಳ್ತಾರೆ ಕೆಲವು ಪಾಸ್ಟರ್ಸ್. ನನಗೇನೋ ಗೊತ್ತಿಲ್ಲ, ನಾನು ಇರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಇರ್ಬೋದೇನೋ, ಇಲ್ದಿರೋನೋ ಇರ್ಬೋದೇನೋ. ಅಲ್ಲೆಲ್ಲೂಯಾ. ಜನ ಕೇಳಕ್ಕೆ ಇಂಟ್ರೆಸ್ಟ್ ಆಗಿದೆ. 4ನೇ ರಥ ಮಚ್ಚೆ ಇದೆ. ಆ ಬಲವಾದ ಕುದುರೆಗಳು ಕಟ್ಟಿದ್ದವು. ಚೆನ್ನಾಗಿ ಕೇಳಬೇಕು, ಕಿವಿ ಧರಿಬೇಕು. ಇಲ್ಲಿ ಪ್ರತಿಯೊಬ್ಬರು ಕಿವಿ ಧರಿಬೇಕು. ಯಾಕಂದ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಅಲ್ಲಿ ಕುದುರೆಗಳಂದ್ರೆ ಏನಂತ ಇಲ್ಲಿ ಕೀಸ್ ಇದೆ. ಆ ಕುದುರೆ ಯಾವ್ದಂತ ಗೊತ್ತಾಗ್ಬೇಕಂದ್ರೆ ಈಗ ಓದೋ ವಾಕ್ಯನ ನೀನ್ ಕೇಳಿದ್ರೆ ಮಾತ್ರ ಆ ಕುದುರೆನ, ಇಲ್ಲ ಕುದುರೆಗೆ ಇಲ್ಲಿ ಏನಾದ್ರು ಮೀನಿಂಗ್ ಕೊಡ್ತಾ ಇದೆ ನೋಡೋಣ. ಓದಿ. ವಿವರಿಸುವ ದೇವದೂತನ ಏಂಜಲ್ಸ್ ಬಂದು ಕಿವಿ ಕೊಡ್ತಾ ಇದ್ರೆ ಎಲ್ಲರೂ. ಅಗೈನ್ ನಾನು ಕೇಳ್ತಾ ಇದ್ದೀನಿ, ಕಿವಿ ಕೊಡಿ. ದೇವದೂತನು ಬಂದು, ಸ್ವಾಮಿ ಇವುಗಳು ಏನು ಎಂದು ನಾನು ಪ್ರಸ್ತಾಪವನ್ನೆತ್ತಿ ಕೇಳಲು ಆ ದೇವದೂತನು ನನಗೆ ಇವು ಆಕಾಶದ 4 ಗಾಳಿಗಳು. ಗಾಳಿ ಅಂದ್ರೆ ಏನು ಹೇಳಿ ನನಗೆ ಇವಾಗ. ಗಾಳಿ ಅಂದ್ರೆ ಏನು? ಆತ್ಮ ಅಂದ್ರೆ ಗ್ರೀಕು ಅರ್ಥ ಗಾಳಿ. ಗಾಳಿ ಅಂದ್ರೆ ಏನು? ಆತ್ಮ. ಕುದುರೆಗಳು ಏನಂತೆ ಇಲ್ಲಿ? 4 ಕುದುರೆಗಳು ಏನಂತೆ? 4 ಗಾಳಿ. 4 ಇವಾಗ ಅಲ್ಲಿರೋ ಕುದುರೆ, ಬಿಳಿ ಕುದುರೆ ಯಾರು ಹೇಳಿ ಇವಾಗ? ಗಾಳಿ, ಆತ್ಮ. ಒಂದು ಆತ್ಮ ಮೇಲೆ ಕೂತ್ಕೊಂಡು ಬಂದಿರ್ತೈತೆ. ಆ ಆತ್ಮ ಮೇಲೆ ಕುತ್ಕೊಂಡ್ ಬರ್ತಾನಂತೆ ಆಂಟಿ ಕ್ರೈಸ್ಟ್. ಬಿಳಿ ಕುದುರೆನ ಆತ್ಮದ ಮೇಲೆ ಕುತ್ಕೊಂಡ್ ಬರ್ತಾನಂತೆ. ಕೆಂಪು ಕುದುರೆಯನ್ನು ಆತ್ಮದ ಮೇಲೆ ಕುತ್ಕೊಂಡ್ ಬರ್ತಾನಂತೆ. ಅಲ್ಲಿರೋ ಕುದುರೆ ಇದೇನು ಹೇಳಿ ಇವಾಗ? ಆತ್ಮ. ಗಾಳಿ ಅಂದ್ರೆ ಆತ್ಮ. ನಿಮ್ಮ ಮನೆಗೆ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಯಾರನ್ನ ಗೊತ್ತಿರೋ ಪಾಸ್ಟರ್ ಫೋನ್ ಮಾಡಿ ಕೇಳಿ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ, ಬ್ರದರ್ ಫಾಸ್ಟರ್ ಗಾಳಿ ಅಂದ್ರೆ ಆತ್ಮ ಅಂದ್ರೆ ಏನಂತ ಕೇಳಿ. ಅವ್ರು ಹೇಳೋದೇ ನಿನ್ಗೆ ಒಳ್ಳೆ ಬುದ್ಧಿವಂತ ಪಾಸ್ಟ್ ಆದ್ರೆ ಆತ್ಮ ಅಂತ ಹೇಳಿ. ಆಮೇಲೆ ಆತ್ಮ ಇದೆ, ಕಾಣಿಸಲ್ಲ, ಗಾಳಿ ರೂಪದಲ್ಲಿ ಇರ್ತೈತೆ. ಕೇಳಿದ್ರೆ ಕೇಳಿಲ್ವಾ? ಧೈರ್ಯವಾಗಿ ಕೇಳ್ತೀರಾ? ನಿಮ್ಗೆ ಹೇಳ್ತಾ ಇದ್ರೆ ಕತೆ ಜಾಸ್ತಿ ಆಗ್ತದೆ. ಇಲ್ಲಿ ಪ್ರಕಟಣೆ ಗ್ರಂಥ ಹೇಳಕ್ಕಾಗಲ್ಲ. ಅವನು ಗಾಳ್ಪಟ್ಟಿಂದು, ಅವಳು ಗಾಳಿ ಹಿಡಿದಿದೆ. ಕರೆಕ್ಟ್ ಆಗಿಲ್ವಾ? ಗಾಳಿ ಅಂದ್ರೆ ಗಾಳಿ ಹಿಡಿದಿದ್ಯಾ, ದೆವ್ವ ಹಿಡಿದಿದ್ಯಾ? ದೆವ್ವ ಏನಂತಾರೆ ಮೊದಲಿಂದ ಹೇಳ್ತಾರ, ಅದು ಗಾಳಿ ಅನ್ನೋ ಪಟ್ಟಿಂದ ದಾನ್ ಕ್ಯಾಟ್ಲ್ ಆಡ್ತಾ ಒಂದು. ಆಮೇಲೆ ಗಾಳಿ ಅಂದ್ರೆ ಏನು? ಆತ್ಮ. ನಾನು ಇದನ್ನ ಕಲಿತೆ ಬಹಳ ದಿನ ಆಯಿತು. ಆಕ್ಚುಲಿ ಆತ್ಮ ಅನ್ನೋ ಗ್ರೀಕ್ ಪದಕ್ಕೆ ಅರ್ಥ ಗಾಳಿ. ಏನರ್ಥ? ಇದೆ, ಹಿಡಿಯಕ್ಕಾಗಲ್ಲ. ಗಾಳಿಯಲ್ಲಿದೆ. ಆಮೇಲೆ ಇದೆ, ಹಿಡಿಯಕ್ಕಾಗಲ್ಲ. ದೇವ್ರು ಏನಾಗಿದ್ದಾನೆ? ಆತ್ಮ ಸ್ವರೂಪನಾಗಿ. ಪಿಸಾಚಿ ಏನಾಗಿದ್ದಾನೆ? ಆತ್ಮದಲ್ಲೇ ಇದ್ದಾನೆ. ಅವನಿಗೂ ಶರೀರ ಇದೆ. ಸೊ ಇಲ್ಲಿರೋ 4 ಕುದುರೆಗಳೇನು? ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 1ರಿಂದ 8ನೇ ವಚನದಲ್ಲಿರೋ 4 ಕುದುರೆಗಳು ರೆಡ್, ಬ್ಲ್ಯಾಕ್, ವೈಟ್ ಅಂಡ್ ಗ್ರೀನಿಶ್. ಕುದುರೆಗಳು ಏನು? ಗಾಳಿ, ಆತ್ಮ. ಆತ್ಮ ಮೇಲೆ ಆಂಟಿ ಕ್ರೈಸ್ಟ್ ಕುತ್ಕೊಂಡ್ ಬರ್ತಾನೆ. ಸುಮ್ಮನೆ ಅರ್ಥ ಮಾಡ್ಕೊಂಡು ಹಂಗೆ ಓದಮ್ಮ, ಕಂಟಿನ್ಯೂ ಮಾಡಮ್ಮ. ಭೂಲೋಕದೊಡೆಯನಿಗೆ
ಆ ಸನ್ನಿಧಾನದಲ್ಲಿ ನಿಂತಿದ್ದು ಅಲ್ಲಿಂದ ಹೊರಟು ಆ ಸೀಲ್ ಎಲ್ಲಿ ಹೊಡೆಯೋದು? ಪರಲೋಕದಲ್ಲಿ. ಸೀಲ್ ಎಲ್ಲಿ ಹೊಡೆಯೋದು? ಮುದ್ರೆ ಎಲ್ಲಿ ಹೊಡೆಯೋದು? ಆ ಕುದುರೆಗಳು ಎಲ್ಲಿದೆ? ಪರಲೋಕದಲ್ಲಿದೆ. ಆಮೇಲೆ ಅಲ್ಲಿಂದ ಕಳಿಸ್ತಾನೆ ಆಂಟಿ ಕ್ರೈಸ್ಟ್. ಅದ್ರ ಮೇಲೆ ಅದೋ ಲೋಕದಿಂದ ಬಂದು ಹತ್ಕೊಂತಾನೆ. ಏನಂತ ಹೇಳ್ತಾ ಇದ್ದಾನೆ ದೇವರು? ಆಮೇನ್. ಆಂಟಿ ಕ್ರೈಸ್ಟ್, ಆಮೇನ್, ಕ್ರಿಸ್ತು ವಿರೋಧಿ ಬಿಲ್ಲು ಬಾಣವನ್ನ ಹಿಡ್ಕೊಂಡು ಬರ್ತಾನೆ. ಬರೀ ಬಾಣನ ಹಿಡ್ಕೊಂಡ್ ಬರ್ತಾನೆ, ಬಿಲ್ ಇಲ್ಲ. ಬಿಲ್ ಹಿಡ್ಕೊಂಡ್ ಬರ್ತಾನೆ, ಬಾಣ ಇಲ್ಲ. ಸಾರಿ, ಅದೇನಂದ್ರೆ ನಮ್ಮನ್ನ ಯಾಮರ್ಸೋದ ಒಂದು ಯಾಮರ್ಸೋ ಬುದ್ಧಿ ಇಲ್ದೇ ಇರೋದೆಲ್ಲ ಹೇಳ್ತಾನೆ. ಏನೇನೋ ಹೇಳ್ಬಿಡ್ತಾನೆ, ನಮ್ಗೆ ಏನೇನೋ ಆಗ್ಬಿಟ್ಟಿದೆ, ಏನೇನೋ ನೆನ್ಸ್ಬಿಡ್ತಾನೆ, ನಮ್ಗೆ ಏನೇನೋ ಭಯ ಬಿಡ್ತಾನೆ. ಆ ಒಂದು ಉಪದ್ರವ ಕಾಲದಲ್ಲಿ ಜನಗಳ ಹತ್ರ ತುಂಬಾ ಬೆರಗು ಮಾಡ್ತಾನೆ. ಏನ್ ಮಾಡ್ತಾನೆ? ಬೆರಗು. ಬುಲೆಟ್ ಇಲ್ದಿರೋ ಗನ್ ಇಟ್ಕೊಂಡು ನಿಮ್ಗೆ ಅರ್ಥ ಆಗೋದಕ್ಕೆ ಈ ಬಿಲ್ಲು ಬಾಣನ ಹೇಳ್ತಾ ಇದ್ದೀನಿ. ನಮ್ಮನ್ನ ಬೆರಗು ಮಾಡ್ತಾನೆ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಮ್ಮ. 1:8 ಓದಮ್ಮ. 1:8. ಜಕರ್ಯ 1:8-10. ರಾತ್ರಿಯಲ್ಲಿ ನನಗೆ ದರ್ಶನವಾದಾಗ, ಕೇಳ್ಬೇಕೆಲ್ಲಾರು, ಗಮನವಿಟ್ಟು ಕೇಳ್ಬೇಕು. ಇಗೋ ಕೆಂಪು, ಇಲ್ಲಿ ಕೂಡ ರೆಡ್ ಓರ್ಸ್, ಕೆಂಪು ಕುದುರೆ. ಇಲ್ಲಿ ಒಂದೊಂದು ಸಾರಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಸೀರಿಯಲ್ ನಂಬರ್ ಪ್ರಕಾರ ಇರಲ್ಲ. 3 ವಾಕ್ಯಗಳಲ್ಲಿ ಕಲರ್ ಚೇಂಜ್ ಆಗುತ್ತೆ. ಓದಮ್ಮ. ಕೆಂಪು ಕುದುರೆಗಳು, ಕೆಂಪು ಕುದುರೆ ಹತ್ತಿದ ಒಬ್ಬ ಪುರುಷನು ತಗ್ಗಿನಲ್ಲಿರುವ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದನು. ಅವನ ಹಿಂದೆ ಸೆಕೆಂಡ್ ಯಾವುದು? ಕೆಂಪು. ಕಪಿಲ ಬಿಳಿ ಕುದುರೆಗಳನ್ನು ಹತ್ತಿದವರನ್ನು. ಕಪಿಲ ಅಂದ್ರೆ ಬ್ಲಾಕ್. ನನಗೆ ಕನಸಿನ ಅರ್ಥವನ್ನು ವಿವರಿಸುವ ದೇವದೂತನು, ಸ್ವಾಮಿ, ಇವರು ಯಾರು? ಈ ಕುದುರೆಗಳು? ಈ ಕುದುರೆ ಮೇಲೆ ಕೂತಿರೋನು ಯಾರು? ಆಮೇಲೆ ಎಂದು ನಾನು ಕೇಳಲು ಅವರು ನನಗೆ, ಇವರು ಇಂಥವರೆಂದು ನಿನಗೆ ತೋರಿಸುವೆನು. ಈ ಕೀ ಇದು ಅರ್ಥ ಆಗ್ಬೇಕಂದ್ರೆ ನಾವು ರೆವಲ್ಯೂಷನ್ ಚಾಪ್ಟರ್ ಹೋಗ್ಬೇಕು. ಅಲ್ಲಿ ಹೇಳ್ಬಿಟ್ಟ, ಜಕಾರೆಗೆ ತೋರಿಸ್ಬಿಟ್ಟ. ಜಕಾರೆಗೆ ಆ ಕುದುರೆಗಳು ಏನು ತೋರಿಸ್ಬಿಟ್ಟ. ಬಟ್ ನಮ್ಗೆ ಡೀಟೇಲ್ಸ್ ಬೇಕಂದ್ರೆ ರೆವಲ್ಯೂಷನ್ ಚಾಪ್ಟರ್ ಹತ್ರ ಬರ್ಬೇಕು. ಇವ್ರು ಯಾರು ಅಂತ ಕೇಳ್ತಾ ಇದ್ದಾನೆ. ಯಾರು ಇವನು? ಸಾಯಿಸೋನು, ಸಮಾಧಾನ ತೆಗೆಯೋನು, ಕೊಲೆ ಮಾಡೋನು, ರೇಟ್ಗಳೆಲ್ಲ ಜಾಸ್ತಿ ಮಾಡೋನು, ದ್ರಾಕ್ಷರಸನ ಕೆಡಿಸೋನು. ಆಯಿಲ್ ರೇಟ್ ಎಷ್ಟು ಇವತ್ತು? ಅದೆಲ್ಲ ಬರ್ತೈತಿ, ಈಗ ಹೇಳ್ತೀನಿ, ಸ್ವಲ್ಪ ಹೊತ್ತರಲ್ಲಿ ವಿವರಿಸ್ತೀನಿ. ಇವ್ರು ಯಾರು ಅಂತ ಕೇಳಿದ್ರೆ ಜಕಾರನಿಗೆ ತೋರಿಸ್ತಾ ಇದ್ದಾನೆ. ಪ್ರಾಫಿಟ್ ಜಕಾರನಿಗೆ, ಪ್ರವಾದಿಯಾದ ಜಕಾರನಿಗೆ ತೋರಿಸ್ತಾ ಇದ್ದಾನೆ. ನಮ್ಗೆ ಅಲ್ಲಿ ಡೀಟೇಲ್ಸ್ ಕೊಟ್ಟಿಲ್ಲ. ಡೀಟೇಲ್ಸ್ ಎಲ್ಲಿದೆ ಅಂದ್ರೆ, ನಿನಗೆ ಪೂರ್ತಿ ವಿವರಣೆ ಬೇಕಾದ್ರೆ ರೆವಲ್ಯೂಷನ್ ಹತ್ರ ಬರಬೇಕು. ಪ್ರಕಟಣೆ ಗ್ರಂಥ ಹತ್ರ ಬಂದ್ರೆ ಸಿಗ್ತೈತಿ. ಆಮೇಲೆ ಬನ್ನಿ ಇವಾಗ 6ನೇ 1ನೇ ವಚನ. ಯಜ್ಞದ ಕುರಿಮರಿ 6:1. ಯಜ್ಞದ ಕುರಿಮರಿಯಾದ ಆತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದೆನು, ಮತ್ತು 4 ಜೀವಿಗಳು. ಮುದ್ರೆ ಹೊಡೆಯೋದು ಯಾರು? ಜೀಸಸ್ ಕ್ರೈಸ್ಟ್. ಮುದ್ರೆಗಳು ಯಾರ ಕೈಯಲ್ಲಿದೆ? ತಂದೆಯಾದ ದೇವ್ರ ಕೈಯಲ್ಲಿದೆ. ಅದು ಮರಿಬೇಡಿ. ಮುದ್ರೆ ಯಾರ ಕೈಯಲ್ಲಿರೋದು? ಸೀಲ್ ಯಾರ ಕೈಯಲ್ಲಿರೋದು? ತಂದೆಯಾದ ದೇವ್ರ ಕೈಯಲ್ಲಿರೋದು. ಅದನ್ನ ಈಸ್ಕೊಂಡು ಹೊಡೆಯೋದು ಯಾರು? ಜೀಸಸ್ ಕ್ರೈಸ್ಟ್. ಅದು ಕನ್ಫರ್ಮ್ ಮಾಡ್ಕೊಳ್ಳಿ. 5ನೇ ಅಧ್ಯಾಯದಲ್ಲಿ ಕ್ಲೀನ್ ಆಗಿದೆ. ತಂದೆಯಾದ ದೇವ್ರ ಕೈಯಲ್ಲಿರೋದು. ಆ ಅಪ್ಪನ ಹತ್ರ ಹೋಗೋದಕ್ಕೂ ಯಾರಿಗೂ ಪವರ್ ಇಲ್ಲ. ಫಸ್ಟ್ ಆಫ್ ಆಲ್, ಫಸ್ಟ್ ಜೀಸಸ್ ಕ್ರೈಸ್ಟ್ ಮಾತ್ರ ಅಷ್ಟು ನಿಯರ್ ಹೋಗೋಕ್ಕಾಗುತ್ತೆ. ಯಾವ ಏಂಜಲ್ಸ್ಗಾಗ್ಲಿ, 4 ಜೀವಿಗಳಿಗಾಗ್ಲಿ, ಕೆರೋಬಿಗಳಿಗಾಗ್ಲಿ ಹೋಗೋಕೆ ಹತ್ರಕ್ಕೆ ಅಷ್ಟು ಭಯಂಕರ ಅಗ್ನಿಮಯನಾದ ದೇವರು, ಅಷ್ಟು ಪವರ್ಫುಲ್. ನೋಡಿದ ತಕ್ಷಣ ಜಾನ್ ಬಿದ್ದೋಗ್ಬಿಟ್ಟ. ನೋಡಿದ ತಕ್ಷಣ ಏನ್ ಮಾಡ್ದ ಜಾನ್? ಜೀಸಸ್ನ ನೋಡ್ದಪ್ಪ ಲೋಕದಲ್ಲಿ. ನೋಡಿದ ತಕ್ಷಣ ಬಿದ್ದೋಗ್ಬಿಟ್ಟ. ಯೇಸಯ್ಯ ನೋಡ್ದ ದೇವ್ರನ್ನ, ಬಿದ್ದೋಗ್ಬಿಟ್ಟ. ಯಾರು ನೋಡ್ತಾರೋ ಭೂಮಿಯಲ್ಲಿ, ಏಜಸ್ಗೆಲ್ಲ ನೋಡ್ದ, ಬಿದ್ದೋಗ್ಬಿಟ್ಟ. ನೀವು ಪ್ರಕಟಣೆ ಗ್ರಂಥ ಓದಿ, ನೋಡೋಕ್ಕಾಗಲ್ಲ, ನೋಡಿದ್ರೆ ಬದುಕಲ್ಲ. ಬಂದು ತಟ್ಟಿ ಎಬ್ಬರಿಸ್ರೇನೆ ಆತನೇ ಬಂದು ತಟ್ಟಬೇಕು ನಮ್ಮನ್ನ. ಆಮೇಲೆ ಎದ್ದೋಯ್ತು. ಅದಕ್ಕೆ ಯಾರು ಹತ್ರ ಹೋಗಿ ಈಸ್ಕೊಳಕ್ಕಾಗಲ್ಲ, ಹೊಡಿಯೋಕ್ಕಾಗಲ್ಲ, ಅದ್ರಲ್ಲಿ ಏನಿದೆ ಅಂತ ಹೇಳಕ್ಕಾಗಲ್ಲ. ಜೀಸಸ್ ಇದ್ದಾರೆ ಅಂತ 24 ಎಲ್ಡರ್ಸ್ ಅಲ್ಲಿ ಒಬ್ರು ಹೇಳ್ತಾ ಇದ್ದಾರೆ. 24 ಮಂದಿ ಹಿರಿಯರಲ್ಲಿ ಒಬ್ಬನು ಬಂದು, ಅಳಬೇಡ ಜಾನ್, ಅಳಬೇಡ ಯೋಹಾನ, ಒಬ್ರು ಇದ್ದಾರೆ. ಆತನು ಯಜ್ಞದ ಕುರಿಮರಿ ಆಗಿರೋ ಯೂದ ಗೋತ್ರದ ಸಿಂಹ, ದಾವಿದನ ಅಂಕಿರುದವನು,
ಜಯ ಹೊಂದಿದವನು, ಮರಣವನ್ನ ಗೆದ್ದವನು ಒಬ್ಬನಿದ್ದಾನೆ, ಆತನು ಬಿಡಿಸ್ತಾನೆ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾನೆ. ಒಂದು ಈ ಮುದ್ರೆ ಹೊಡೆಯೋ ಜೀಸಸ್ಸು, ಆ ಮುದ್ರೆ ದೇವರ ಕೈಯಲ್ಲಿದೆ. ಅದು ಹೊಡೆಯುವಾಗ ಒಂದು ಜೀವಿ ಬರ್ತಾ ಇದೆ. ಈಗ ಹೇಳಿ, ಮೊದಲನೇ ಜೀವಿ ಯಾವುದಂತ? ಸಿಂಹ, ಲಯನ್. ಲಯನ್ ಅಂತಿದ್ಯಾ ಇಂಗ್ಲಿಷಲ್ಲಿ? ಕನ್ನಡದಲ್ಲಿ ಸಿಂಹ ಅಂತಿದ್ಯಾ? 4:6 ಅಲ್ಲಿದೆ, 6:7 ಸಿಂಹ ಅಂತಿರ್ತದೆ ನೋಡಿ. 4ನೇ ಅಧ್ಯಾಯ 6-7ನೇ ವಚನದಲ್ಲಿ 7ನೇ ವಚನದಲ್ಲಿದೆ. ಮೊದಲನೆಯ ಜೀವಿ ಸಿಂಹ. ಸುಮ್ಮನೆ ನೀವು ಸಿಂಹ ಅಂತ ತಿಳ್ಕೊಳ್ಳಿ. ಸಿಂಹ ಏನಂತ ಕೂಗ್ತಾ ಇದೆ? ಗುಡುಗ್ತಾ ಇದೆ. ಏನಂತ ಗುಡುಗ್ತಾ ಇದೆ? ಆಮೇನ್. ಆಗ ಈಗೋ ಒಂದು ಬಿಳಿ ಕುದುರೆ ಕಾಣಿಸಿತು. ಏನಂತ ಹೇಳ್ತಾ ಇದೆ? ಸಿಂಹ ಅನ್ನೋ ಜೀವಿ ಏನಂತ ಹೇಳ್ತಾ ಇದೆ? ಪ್ರೈಸ್ ದ ಲಾರ್ಡ್. ಆಮೇನ್. ಲಿವಿಂಗ್ ಕ್ರಿಯೇಚರ್ ಏನಂತ ಹೇಳ್ತಾ ಇದೆ? ಸಿಂಹ ಏನಂತ ಹೇಳ್ತಾ ಇದೆ? ಒಂದು ಸಿಂಹ, ಒಂದು ಲಿವಿಂಗ್ ಕ್ರಿಯೇಚರ್ಸ್ ಏನಂತ ಹೇಳ್ತಾ ಇದೆ? ಒಂದು ಬಿಳಿ ಕುದುರೆ ಕಾಣಿಸ್ತಾ ಇದೆ, ಅದ್ರ ಮೇಲೆ ಒಬ್ಬನು ಕೂತಿದ್ದಾನೆ, ಅವನ ಕೈಯಲ್ಲಿ ಬಿಲ್ಲಿದೆ, ಬಾಣ ಇಲ್ಲ. ಹಲ್ಲೆಲೂಯಾ. ಭಾನುವಾರ ಅದು ಹೇಳಿದ್ರು, ನಿನ್ನ ಆತ್ಮ ಪ್ರಾಣ ಶರೀರವನ್ನ ಕೊಂದು ನರಕದಲ್ಲಿ ಹಾಕೋನಿಗೆ ಭಯಪಡು. ಶರೀರವನ್ನ ಕೊಲ್ಲೋ ಸೈತಾನನಿಗೆ, ಮನುಷ್ಯರಿಗೆ, ರೌಡಿಗಳಿಗೆ, ಮಂತ್ರವಾದಿಗಳಿಗೆ ಹೆದರಬೇಡ. ಆಮೇನ್. ಸರಿನಾ? ಬಿಳಿ ಕುದುರೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಏನಿತ್ತು? ಬಿಲ್ಲು. ಕೆಲಸ ಏನು ಗೊತ್ತಾ? ಮನುಷ್ಯನನ್ನ ಕೊಲ್ಲೋದು, ಇಲ್ಲ ಭಯಪಡಿಸೋದು. ಸೈತಾನ ಅವತ್ತಿಂದ ಇವತ್ತವರೆಗೂ ಅದೇ ಮನುಷ್ಯನ ತಂತ್ರ ಮಾಡ್ತಾ ಇರೋದು, ಭಯ ಇಡಿಸಿ ಭಯಪಡಿಸೋದು. ಬುಲೆಟ್ ಇಲ್ದಿರೋ ರಿವಾಲ್ವರ್ ಅನ್ನ ತೋರಿಸಿ ಸುಟ್ಟು ಬಿಡ್ತೀನಿ, ನಮ್ಗೇನು ಬುಲೆಟ್ ಬಂದು ಸುಟ್ಟು ನಮ್ಮನ್ನು ಸಾಯಿಸಿ ಬಿಡ್ತೈತೆ. ಆ ತರ ಇವ್ನು ನಿಂತ್ಕೊಂಡಿದ್ದಾನೆ. 4 ಜೀವಿಗಳು ಹೇಳ್ತಾ ಇದೆ. 4 ಜೀವಿಗಳಲ್ಲಿ ಸಿಂಹ ಬಂದು ಹೇಳ್ತಾ ಇದೆ. ಸುಮ್ಮನೆ ಒಂದು ಅರ್ಥಕ್ಕೆ ಇಟ್ಕೊಳ್ಳಿ. ಸಿಂಹ ಬಂದು ಹೇಳ್ತಾ ಇದೆ, ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು, ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಅವನು ಜಯಿಸುತ್ತಿರುವಾಗ ಜಯಿಸುವುದಕ್ಕೋಸ್ಕರ ಹೊರಟನು. ಜಯ ಹೊಂದೋದಕ್ಕೆ ಮನುಷ್ಯರ ಮೇಲೆ ಅಧಿಕಾರವನ್ನ ಇಟ್ಕೊಳ್ಳಕ್ ಹೋಗ್ತಾ ಇದ್ದಾನೆ. ಆಮೇನ್. ಎಲ್ಲ ಕಂಟ್ರಿನ ಇದು ಏನಂದ್ರೆ ಒಂದೇ ಮಾತಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ, ನ್ಯೂ ವರ್ಲ್ಡ್ ಆರ್ಡರ್. ನ್ಯೂ ವರ್ಲ್ಡ್ ಆರ್ಡರ್ ಅಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ. ಯಾರಾದ್ರೂ ಒಬ್ರು ಹೇಳಿ ನೋಡೋಣ, ನ್ಯೂ ವರ್ಲ್ಡ್ ಆರ್ಡರ್ ಅಂದ್ರೆ ಏನಂತ? ಅದು ಒನ್ ನೇಷನ್ అంటే ಇಂಡಿಯಾ ಲೋಗ ಸಿಸ್ಟರ್, ಅಮೇರಿಕಾ ಲೋಗ. ಒನ್ ವರ್ಲ್డ్ అంటే ఆల్ నేషన్స్ యూనియన్ అంట. ఒక యూనిక్ లో వచ్చేదాన్ని. ಆಮೇನ್. ಒನ್ ವರ್ಲ್ಡ್ ಆರ್ಡರ್ ಎಲ್ಲ. ಈಗ ಇದುವರೆಗೂ ನಾನು ಹೇಳಿದೆ, ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಇಂಗ್ಲೆಂಡು ಒನ್ ವರ್ಲ್ಡ್ ಆರ್ಡರ್ ಕ್ರಿಯೇಷನ್ ಮಾಡ್ತು. ಆಗ ಇಂಗ್ಲೆಂಡ್ ಪೌಂಡು ಕಿಂಗ್ ಆಗಿತ್ತು, ಸೂಪರ್ ಆಗಿತ್ತು. ಸೆಕೆಂಡ್ ವರ್ಲ್ಡ್ ವಾರ್, 2ನೇ ಮಹಾಯುದ್ಧದಲ್ಲಿ ಅಮೇರಿಕಾ ಕಿಂಗ್ ಆಯ್ತು, ಡಾಲರ್ ಮೇಲ್ಗಡೆ ಬಂತು. ಆಮೇನ್. ಆ ನ್ಯೂ ವರ್ಲ್ಡ್ ಆರ್ಡರ್ ಅನ್ನೋದು ಒಂದು ಹೊಸ ಪ್ರಪಂಚ. ಈಗ ರೀಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಈಗ ತುಂಬಾ ಜನ ಸತ್ತೋಗಿದ್ದಾರೆ. ಬಹಳ ಜನ ಕೊರೋನಾದಲ್ಲಿ ಬೇಕಾದಂಗೆ ಸಾಯಿಸ್ತಾರೆ. ಅದೆಲ್ಲರಿಗೂ ಗೊತ್ತು, ಹೊರಗಡೆ ಜನಕ್ಕೂ ಗೊತ್ತು. ಬೇಕಾದಂಗೆ ಸಾಯಿಸ್ತಾ ಇದ್ದಾರೆ. ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ಅವ್ರಿಗೆ ಉದ್ಯೋಗ ಕೊಡೋದು ತಪ್ಪತೈತೆ, ನೀರು ಕೊಡೋದು ತಪ್ಪತೈತೆ, ಎಲೆಕ್ಟ್ರಿಸಿಟಿ ಕೊಡೋದು ತಪ್ಪತೈತೆ, ಎಲ್ಲ ತಪ್ಪತೈತೆ. ಬಡವರು ಮೇನ್ ಟಾರ್ಗೆಟ್, ಬಡವರು, ವಯಸ್ಸಾಗಿರೋರು. ಅವ್ರು ಯೂಸ್ ಆಗಲ್ಲ ನಮಗೆ. ಸಾಹುಕಾರ ಇರಲಿ, ಅವ್ರ ಬಿಸ್ನೆಸ್ ಮ್ಯಾನ್ಗಳು ನಮ್ಗೆ ಲಾಟ್ ಕೊಡ್ತಾರೆ ಅವರು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 1ನೇ ಅಧ್ಯಾಯ ಏನನ್ನ ಸೂಚಿಸ್ತೈತೆ ಅಂದ್ರೆ 1ನೇ ವಚನ ನ್ಯೂ ವರ್ಲ್ಡ್ ಆರ್ಡರ್, ಒಂದು ಹೊಸ ಪ್ರಪಂಚ ಕನ್ನಡದಲ್ಲಿ. ಈ ನೆಕ್ಸ್ಟ್ ಈಗ ಅಮೇರಿಕಾ ಬಿದ್ದೋಯ್ತು. ನೆಕ್ಸ್ಟ್ ಒಂದು ಅದು ಹೆಂಗಂದ್ರೆ ಒಂದು ರೋಗ ಬರ್ತೈತೆ. ರೋಗದಲ್ಲಿ ಬಹಳ ಜನ ಸಾಯ್ತಾರೆ. ಒಂದು ಪ್ರಪಂಚದ ಯುದ್ಧ ನಡೀತೈತೆ. ಆ ಯುದ್ಧ ಆದಾಗ ಒಂದು ಬರ ಬರ್ತೈತೆ. ಕನೆಕ್ಷನ್ ಗೊತ್ತಾಗ್ತಾ ಇದೆಯಾ? ತಲೆ ಎತ್ತು ಕೇಳಿ. ಈ ಕೊರೋನಾ ತರ ಒಂದು ರೋಗ ಬಂತು ಅವಾಗ ಕೂಡ, ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ. ಆಮೇನ್. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಕೂಡ ಆ ತರ ಒಂದು ಬಂತು. ಬಂದಾಗ ಕಂಪ್ಲೀಟ್ಲಿ ಅವಾಗ್ಲೂ ಒಂದು ರೋಗ ಬಂತು. ರೋಗ ಬಂದಾಗ ಒಂದು ಯುದ್ಧ ಆಗುತ್ತೆ. ಯುದ್ಧ ಆದ್ಮೇಲೆ ಒಂದು ಪ್ಯಾಂಡಮಿಕ್, ಒಂದು ಡಿಸೀಸ್ ಬರ್ತದೆ. ಡಿಸೀಸ್ ಆದ್ಮೇಲೆ ಯುದ್ಧ ನಡೀತೈತೆ. ಯುದ್ಧ ಆದ್ಮೇಲೆ ಒಂದು ಬರ ಬರ್ತೈತೆ, ತೆಲುಗು. ಆಮೇಲೆ ಒಂದು ಬರ ಬರ್ತೈತೆ. ಬರ ಅಂದ್ರೆ ಕಷ್ಟ, ಶ್ರಮ ಬಂದಾಗ ಏನಾಗ್ತೈತೆ ಅಂದ್ರೆ ಹಲ್ಲೆಲೂಯಾ, ಜನಗಳು ಫುಲ್ ಸೋತೋಗ್ತಾರೆ, ದುಡ್ಡು ಡ್ರೈ ಆಗುತ್ತೆ, ಸರ್ಕಾರನ ಎದುರು ನೋಡಬೇಕು, ಜನಸಂಖ್ಯೆ ಕಡಿಮೆ ಆಗಿರ್ತೈತೆ. ಅವಾಗ ಒಂದು ದೇಶನ, ಒಂದು ಯಾವ್ದನ ಒಂದು ಯೂನಿಯನ್ನ
ಒಂದು ಯುರೋಪ್ ಯೂನಿಯನ್ನ ಯಾವುದೋ ಒಂದು ಕಂಟ್ರಿನೋ ಕಂಪ್ಲೀಟ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಇದು ಮೇನ್ ಅಮೌಂಟ್, ಇದು ಇವ್ರ ಕರೆನ್ಸಿನೇ ಈ ವರ್ಲ್ಡನ್ನೆಲ್ಲ ಆಳ್ತೈತೆ ಅಂತ ಸೂಪರ್ ಕಿಂಗ್ ಮಾಡ್ಬಿಡ್ತಾರೆ. ನಮ್ಮ ಬೈಬಲ್ ಪ್ರಕಾರ ನೆಕ್ಸ್ಟ್ ಯಾರಾಗಬೇಕಂದ್ರೆ ನೆಕ್ಸ್ಟ್ ಗೌರ್ಮೆಂಟು ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಇದಕ್ಕೆ ರೆಡಿ ಆಗ್ತಾರೆ ಇವಾಗ. ಈಗ ನೆಕ್ಸ್ಟ್ ಬರೋದು ಗೌರ್ಮೆಂಟೇ ಆಂಟಿ ಕ್ರೈಸ್ಟ್. ನಾನು ನಿಮ್ಗೆ ಹೇಳಿದ್ದೀನಿ, ಐಗುಪ್ತ ಸಾಮ್ರಾಜ್ಯ, ಅಸಿರಿಯಾ ಸಾಮ್ರಾಜ್ಯ, ಬಾಬಿಲೋನ್ ಸಾಮ್ರಾಜ್ಯ, ಮೇದಿಯ ಪೆರ್ಸಿಯ ಸಾಮ್ರಾಜ್ಯ, ಗ್ರೀಕ್ ಸಾಮ್ರಾಜ್ಯ, ಗ್ರೀಕು, ರೋಮ್ ಸಾಮ್ರಾಜ್ಯ, ಪಾರ್ಪರಸ್ ಸಾಮ್ರಾಜ್ಯ, ಪಾರ್ಪರಸ್ ಸಾಮ್ರಾಜ್ಯ ಎ, ಪಾರ್ಪರಸ್ ಸಾಮ್ರಾಜ್ಯ ಬಿ ಬಂದು ಅಮೇರಿಕಾ, ಎ ಬಂದು ಇಂಗ್ಲೆಂಡ್, ಇಂಗ್ಲೆಂಡ್ ಸಾಮ್ರಾಜ್ಯ, ಬಿ ಬಂದು ಅಮೇರಿಕಾ ಸಾಮ್ರಾಜ್ಯ. ಅಮೇರಿಕಾ ವರ್ಲ್ಡ್ ಅಲ್ಲಿ ಬಿದ್ದೋಯ್ತು, ಅದು ಇದರಲ್ಲಿ ಬಿದ್ದೋಯ್ತು. ನೆಕ್ಸ್ಟ್ ಬರೋದೆ ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಅದು 8ನೇ ತಲೆ, ಚಿಕ್ಕ ಕೊಂಬು, ಲಾಸ್ಟ್ ಮೊನ್ನೆ ಹೇಳಿದ್ರು. ಈಗ ಆಂಟಿ ಕ್ರೈಸ್ಟ್ ಗೌರ್ಮೆಂಟೇ ಬರಬೇಕು. ಜನಕ್ಕೆ ಅರ್ಥ ಆಯ್ತು? ಏನು ನಾನು ಚೇಂಜ್ ಮಾಡಿ ಹೇಳ್ತಾ ಇಲ್ಲ. ನೀವೇನೇನೋ ಕನ್ಫ್ಯೂಷನ್ ನನಗೆ ಗೊತ್ತಾಗ್ತಾ ಇದ್ದಂಗೆ ನೀವು ಮೊದಲಿಗಿಂತ ಮೇಲ್ಮೇಲೆ ಬೈಬಲಲ್ಲಿ ನೀವು ಹೊರಗಡೆ ಬರ್ತಾ ಇದ್ದೀರಾ, ಚೆನ್ನಾಗಿ ತಿಳ್ಕೊತಾ ಇದ್ದೀರಾ ಅಂತ ನಾನು ನಂಬ್ತೀನಿ. ಮನೆಯಲ್ಲಿ ತೆಗಿಬೇಕು ಬುಕ್ಗಳನ್ನ, ಯಾರ ಹತ್ರನ ಮಾತಾಡಬೇಕು. ಆವಾಗ ನಿಮಗೆ ಫುಲ್ಲಾಗಿ ಕುತ್ಕೊಂಡ್ಬಿಡ್ತಿದ್ದೆ ಮೈಂಡಲ್ಲಿ. ಇಲ್ಲಾಂದ್ರೆ ನಾನು ಹೆಂಗೆ ಮಾತಾಡೋಕ್ಕಾಗುತ್ತೆ? ಹಿಂಗೆ ಬರ್ಕೊಂಬಂದ್ರೆ ಕೂಡ ಇಲ್ಲ, ಆಗಲ್ಲ. ನಾನು ಬರ್ಕೊಂಬಂದ್ರೆ ಕೂಡ ಹೇಳೋಕ್ಕಾಗಲ್ಲ, ಬರ್ದಿದ್ದೀನಿ ಒಂದೊಂದು ಸಾರಿ. ಸುಮ್ಮನೆ ಬಿಡ್ತೀನಿ ಬರ್ಕೊಂಬರೋದನ್ನ. ಮಿಕ್ಕಿದೆಲ್ಲ ಖಾಲಿ ಪೇಜು, ಯಾವುದೋ ಮೆಸೇಜ್ ಬುಕ್ ತಗೊಂಡ್ಬಿಟ್ಟಿದ್ದಾನೆ ಅದ್ರಲ್ಲಿ ಹೇಳ್ತಾನೆ ಅನ್ಕೊಂಬೇಡಿ. ಎಲ್ಲ ವೈಟೆ ತಾನೇ, ಎಲ್ಲ ವೈಟೆ. ಇಲ್ಲೆಲ್ಲ ಬರ್ಕೊಂಬರೋದು, ಆಯಾ ಟೈಮ್ಗೆ ರೆಡಿ ಮಾಡ್ಕೊಂಬರೋದು. ಬರ್ಕೊಂಬಂದ್ರೆ ಕೂಡ ಒಂದು ಸಾರಿ ಹೇಳೋಕ್ಕಾಗಲ್ಲ, ಕೇಳಿ ಚೆನ್ನಾಗಿ ಆಮೇಲೆ ಪ್ರಿಪೇರ್ ಮಾಡ್ಕೊಂಬಂದಿರೋದು. ಸೊ ಇದು ನ್ಯೂ ವರ್ಲ್ಡ್ ಆರ್ಡರ್ ಅನ್ನು ಸೂಚಿಸ್ತದೆ. ಮೊನ್ನೆ ತಾನೇ ಕರೆಕ್ಟಾಗಿ 45 days ಬ್ಯಾಕ್, 45 ದಿನಗಳ ಹಿಂದೆ ನಮ್ಮ ಪ್ರಧಾನಿ ಒಂದು ನ್ಯೂ ವರ್ಲ್ಡ್ ಆರ್ಡರ್ ಫಾರ್ಮ್ ಆಗ್ತಾ ಇದೆ. ಇಂಗ್ಲೀಷಲ್ಲಿ ಹೇಳ್ತೀನಿ, ನ್ಯೂ ವರ್ಲ್ಡ್ ಆರ್ಡರ್, ಒಂದು ಹೊಸ ಪ್ರಪಂಚ ಉತ್ಪತ್ತಿ ಆಗ್ತಾ ಇದೆ. ಅಜೆಂಡಾ 2030. ಆಮೇಲೆ ಹಂಗಂದ್ರೆ 2030 ಅಂದ್ರೆ 2030, 2030 ಜಾಯಿಂಟಲ್ಲಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲಿ. ಅಷ್ಟು ಒಳಗಡೆ ಪ್ರಪಂಚದಲ್ಲಿ ಸುಮಾರು ಭಯ ಪಡಬೇಕು. ನಿಮ್ಮ ದೇವರ ಆರಿಸ್ಕೊಂಡು ಆಮೇಲೆ ನಂಬಿಕೆ ಇದೆ. ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ಏನನ್ನ ಆಗಲಿ ದೇವ್ರು ನಿನ್ನನ್ನು ರಕ್ಷಿಸ್ತಾನಂತ ನಾವು ಈ 1ನೇ ಅಧ್ಯಾಯ 6ನೇ ಅಧ್ಯಾಯ 1ನೇ ವಚನದ್ದು ನ್ಯೂ ವರ್ಲ್ಡ್ ಆರ್ಡರು. ಇದು ಸೈತಾನ ಮಗನಾಗಿರೋ ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ಕ್ರಿಯೇಷನ್ ಆಗೋದು. ಏನಿದು? ಬಿಲ್ ಹಿಡ್ಕೊಂಡು ಅಧಿಕಾರ ಅಂತಿದೆ ನೋಡಿ, ಜಯ. ಎಲ್ಲ ಪ್ರಪಂಚದ 192 ದೇಶಗಳಿಗೆ ನಾನೇ ಲೀಡರ್ ಅಂತ ಹೇಳ್ತಾನಂತೆ. ಇದೇ ಜಯ ಅಂತ ಕೊಟ್ಟಿದ್ದ ನೋಡಿ. ಪ್ರತಿಯೊಬ್ಬರು ಪ್ರೀತಿನ ಸಂಪಾದಿಸ್ತಾನಂತೆ, ಪ್ರತಿಯೊಬ್ಬರಿಗೂ ಕಿಂಗ್ ಆಗಿರ್ತಾನಂತೆ, ಪ್ರತಿಯೊಬ್ಬರಿಗೂ ದೇವ್ರ ತರ ಇರ್ತಾನಂತೆ, ಪ್ರತಿಯೊಬ್ಬರಿಗೂ ಲೀಡರ್ ಆಗಿರ್ತಾನಂತೆ. ವಾಹ್, ಇಂಥ ಪ್ರಧಾನಿ, ಇಂಥ ಪ್ರೆಸಿಡೆಂಟ್, ಇಂಥ ಲೀಡರು ನಾವು ನಮ್ಮ ಪ್ರಪಂಚದಲ್ಲಿ, ನಮ್ಮ ಲೈಫಲ್ಲಿ, ನಮ್ಮ ದೇಶದಲ್ಲಿ, ಅಮೇರಿಕಾದಲ್ಲಿ ಕೂಡ, ಇಂಗ್ಲೆಂಡಲ್ಲಿ ಕೂಡ ನಾನು ನೋಡಿಲ್ಲ ಅಂತ. ಅದನ್ನೇ ಜಯಿಸೋದಕ್ಕೆ ಬರ್ತಾನೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಏನಿದೆ ನೋಡಿ, ಒಂದಾದ್ಮೇಲೆ ಒಂದು ಬರಲ್ಲ. ಆ ಕುದುರೆ ಬಂದಿದ ತಕ್ಷಣ ಆ ಮುಖ್ಯ ಇನ್ನೊಬ್ಬನ ಹಂಗೆ ಹಿಂದ್ಗಡೆ ಬರ್ತಾ ಇದ್ದಾನೆ ನೋಡಿ. ನೀವು ಅನ್ಕೋಬೇಡಿ, ಒಬ್ಬನ ಹೋಗಿ ಬಂದ್ಮೇಲೆ ಇನ್ನೊಂದು ಕುದುರೆ ಬರ್ತಾನೆ ಅನ್ಕೋಬೇಡಿ, ಇನ್ನೊಂದು ಮುದ್ರೆ ಹೊಡಿತಾನೆ ಅನ್ಕೋಬೇಡಿ. ಒಂದು ಮುದ್ರೆ ಆದ್ಮೇಲೆ ಇನ್ನೊಂದು ಮುದ್ರೆ, ಒಂದು ಮುದ್ರೆ ಆದ್ಮೇಲೆ ಇನ್ನೊಂದು ಮುದ್ರೆ, ಒಂದು ಕುದುರೆ ಆದ್ಮೇಲೆ ಇನ್ನೊಂದು ಕುದುರೆ, ಒಂದು ಆತ್ಮ ಆದ್ಮೇಲೆ ಇನ್ನೊಂದು ಆತ್ಮ ಹಿಂದೆ ಬರ್ತಾ ಇರ್ತದೆ. ಇದು ನೀವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಸರಿನಾ? ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಈಗ ಯಾವ ಕುದುರೆ ಹೋಗಿದೆ ನೀವ್ ಹೇಳಿ? ಬಿಳಿ ಕುದುರೆ ಹೋಗೋ ತನಕ ಕಾಯಲ್ಲ, ಬರೋ ತನಕ. ಈಗ ಅರ್ಥ ಆಗಿದೆ ಅನ್ಕೊಂತೀನಿ ನಾನು. ಬಿಳಿ ಕುದುರೆ ಕಳಿಸಿದ್ದೇನಲ್ಲ, ಅದು ಬರೋವರೆಗೂ ವೆಯ್ಟ್ ಮಾಡಲ್ಲ, ಹಿಂದ್ಗಡೆನೆ ಇನ್ನೊಂದು ಕುದುರೆನ ಕಳಿಸ್ತಾನೆ. ಈಗ ಓದಿ 3-4 ಓದಿ. ಆತನು ಸೆಕೆಂಡ್ ಸೀಲ್, 2ನೆಯ ಮುದ್ರೆ ಕೈ ಕಟ್ಬಿಡ್ಬೇಕಮ್ಮ. ಹಾ, ಒಡೆದಾಗ 2ನೆಯ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು. ಎಷ್ಟನೇ ಜೀವಿ? ಸುಮ್ಮನೆ ಅರ್ಥಕ್ಕೆ ಏನು ಆ ಜೀವಿ ಯಾವ್ದಂತ ಹೇಳೋಣ ನೋಡೋಣ, ಹೇಳಿ ನೀವು. ಆಹಾ ಸಿಸ್ಟರ್, ಯಾಕೆ ಓರಿ ಅಂತ ಹೇಳು? ಜೀವಿ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಓರಿ ಎತ್ತು, ಇಲ್ಲಾಂದ್ರೆ ಮೇಕೆ, ಏನನ್ನ ಹೇಳಿ ಪರವಾಗಿಲ್ಲ. ಓರಿ ಅಂದ್ರೆ ಎತ್ತೇ ಬರೋದು. ಕುದುರೆ ಕಲರು ಈಗ ಹೇಳಿ, ಕೆಂಪು, ರೆಡ್. ಆಮೇಲೆ ಹೊಡೆದಿರೋದು ಯಾರು ಮುದ್ರೆನ? ಜೀಸಸ್ ಕ್ರೈಸ್ಟ್. ಇದ್ರ ಮೇಲೆ ಕೂತಿರೋನು ಯಾರು? ಆಂಟಿ ಕ್ರೈಸ್ಟ್. ಹಲ್ಲೆಲೂಯಾ,
ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇನ್ಮೇಲೆ ಪ್ರಕಟಣೆ ಗ್ರಂಥ ಓದಿ ನಿಮ್ಗೆ ಅರ್ಥ ಆಗ್ತದೆ. ಇವೆಲ್ಲ ಕೇಳಿ, ಈ ಎಸ್ಕಟಾಲಜಿ ಫುಲ್ಲು ಮುಗಿದ ಮೇಲೆ ನೀವು ಕೇಳಿ ಈ ಅಂತ್ಯ ದಿನದ ಒಂದು ವಿಷಯನ, ಆಮೇಲೆ ಪ್ರಕಟಣೆ ಓದಿ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಪಾಸ್ಟ್ ನಾನು ಕೇಳಿದ್ರು, ಬ್ರದರ್ ನಾನು ಸುಮಾರು ಸಾರಿ ಪ್ರಕಟಣೆ ಗ್ರಂಥ ಓದಿ ನನಗೆ ಅರ್ಥ ಆಗಲ್ಲ. ಅರ್ಥ ಆಗದಿರೋ ಬುಕ್ಕು ದೇವ್ರು ನಮ್ಮ ಕೈ ಕೊಡಲ್ಲ ಸರ್. ಏನಂತ ಹೇಳಿದ್ರೆ, ಅರ್ಥನೇ ಆಗದಿರೋ ಒಂದು ಬುಕ್ ಆಗಲಿ, ಒಂದು ಗ್ರಂಥ ಆಗಲಿ ದೇವ್ರು ನಮ್ಮ ಕೈ ಕೊಟ್ಟಿಲ್ಲ. ಅರ್ಥ ಆಗೋದನ್ನೇ ಕೊಡ್ತಾನೆ. ಮ್ಯಾಥ್ಯೂ ಚಾಪ್ಟರ್ 13 ಏನು ಹೇಳ್ತಾರೆ ಜೀಸಸ್? ಪರಲೋಕದ ಗುಟ್ಟುಗಳನ್ನು ಅರಿಯುವ ಅಧಿಕಾರ ನಿಮಗೆ ಕೊಟ್ಟಿದ್ದೀನಿ. ನಿಜನಾ? ಕೇಳಿದ್ದೀರಾ? ಓದಿದ್ದೀರಾ? ಸೀಡ್ಸ್ ರೋಡ್ ಮೇಲೆ, ಬಂಡೆ ಮೇಲೆ, ನೆಲದ ಮೇಲೆ, ಮುಳ್ಳು ಗಿಡಗಳ ಮೇಲೆ ಬಿದ್ದವಾಗ ಹೇಳ್ತಾನೆ, ಪರಲೋಕದ ಗುಟ್ಟುಗಳನ್ನ, ಸೀಲ್ಸ್ ಅನ್ನ, ಮರ್ಮಗಳನ್ನ, ಸೀಕ್ರೆಟ್ಸ್ ಅನ್ನ ತಿಳ್ಕೊಳ್ಳೋ ಅಧಿಕಾರ ನಿಮಗೆ ಕೊಟ್ಟಿದ್ದೀನಿ. ಅವ್ರಿಗಲ್ಲ, ನಿಮಗೆ. ನಿಮ್ಮ ಕಣ್ಣುಗಳು ತೆರೆದಿದೆ, ನೀವು ತಣ್ಣೀರು. ನಿಮ್ಮ ಕಿವಿಗಳು ತೆರೆದಿದೆ, ನೀವು ತಣ್ಣೀರು. ನಿಮ್ಮ ಹೃದಯ ತೆರೆದಿದೆ, ನೀವು ತಣ್ಣೀರು. ನೀವು ಆಶೀರ್ವಾದ ಹೊಂದಿದವರು. ಮೈಂಡಲ್ಲಿ ಓದಿ ಬೈಬಲ್ ನನಗಾಗಲ್ಲ ಅಂತ ಮಡ್ಚಿಕ್ ಬೇಡ. ನಾನೆಲ್ಲ ಹಂಗೆ ಅಲ್ಲ. ನಾನು ಎಲ್ಗೋದೆ? ಯಾವ ಬೈಬಲ್ ಕಾಲೇಜ್ಗೆ ಹೋದೆ? ಹೇಳಿ, ಕರೆಕ್ಟಾಗಿದೆ ನಾನು ಹೇಳೋ ಮಾತುಗಳು. ಹೋಗ್ಲಿ, ದೇವ್ರೆ ಹೇಳ್ತಾ ಇರೋದು ಕರೆಕ್ಟಾಗಿ ಹೇಳ್ತಾ ಇದ್ದೀನಾ? ನಿಮ್ಗೇನು ಸತ್ಯ ಅನ್ನಿಸ್ತೈತಿ ಇದ್ರೊಳಗಡೆ? ನಿಜ ಇದೆಯಾ ಅನ್ನಿಸ್ತೈತಾ? ಹೇಳೋದು ಕರೆಕ್ಟಾ? ನೋಡಿ, ಬಿಳಿ ಕುದುರೆ ಬರೋವರೆಗೂ ಕಾಯಲ್ಲ. ಅದು ಹೋಗಿರೋವಾಗಲೇ ಹಿಂದ್ಗಡೆ ಇನ್ನೊಂದು ಕುದುರೆನ ಕಳಿಸ್ತದೆ. ನಾ ಕುದುರೆ ಕಲರ್ ಯಾವುದು? ರೆಡ್. ಹೇಳಿ, ಎಲ್ಲರೂ ಮಾತಾಡ್ತಾ ಇದ್ರೆ ಬಂದ್ಬಿಡ್ತೈತೆ. ಆಮೇನ್. ಮಾತಾಡ್ತಾ ಇದ್ರೆ ಇವಾಗ ಶಟ್ಟಾಕ ಅನ್ನಕ್ಕಿಲ್ಲ. ಅದಕ್ಕೆ ಇದು ನಾನು ಶಟ್ಟಾಮನಕ್ಕೆ ಇವ್ಲೇ ಇದು ನಾನು. ಹಲ್ಲೆಲೂಯಾ. ಕರೆಕ್ಟಾ ಇಲ್ವಾ ನಾನು ಹೇಳ್ತಾರೆ ಮಾತು? ಇದನ್ನ ಮಾತಾಡುವಾಗ ಇದು ಬರ್ತದೆ, ಅದಿರುವಾಗ ಅದೇ ಇರ್ತೈತೆ. ಹಲ್ಲೆಲೂಯಾ. ಯಾವನ್ನ ಹೇಳ್ತಾ ಇದ್ರೆ ನಮ್ಮ ಬಾಯಲ್ಲಿ ಬಂದ್ಬಿಡ್ತಾರೆ. ಮಾತಾಡ್ತಾ ಇರ್ಬೇಕು. ನೀವು ಮಾತಾಡಿ. ನಾನು ಕೇಳಿದಾಗ ಪ್ರತಿಯೊಬ್ಬರು ಬಾಯಿ ತೆಗೆದು ಮಾತಾಡೋದಕ್ಕೆ ಇದು ಮಾಡಿ. ನೀನೇ ನೆಕ್ಸ್ಟ್ ಇಯರ್ ನೀನು ನೋಡ್ಕೊಂತೀಯ. 23/7/2021 ನೆಕ್ಸ್ಟು ಶನಿವಾರ ಬೀಳ್ತೈತೆ. ನೀನು ನೋಡ್ಕೊಳ್ಳೋವಾಗ ಬೈಬಲಲ್ಲಿ ಎಷ್ಟು ಮೇಲೆ ಹೋಗಿರ್ತೀವಿ. 365 ಡೇಸ್, 365 ದಿನದಲ್ಲಿ ನಿನ್ನನ್ನು ದೇವರು ಎಷ್ಟೋ ಲಿಫ್ಟ್ ಮಾಡಿಬಿಡ್ತಾನೆ ಮೇಲಕ್ಕೆ. ಪ್ರೈಸ್ ದ ಲಾರ್ಡ್. ಸೊ ಬಿಳಿ ಕುದುರೆನ ಕಳಿಸಿದಾನೆ, ಬರೋವರೆಗೂ ಕಾಯಲ್ಲ. ಹಂಗೆ ಓದ್ತಾರೆ ಎಲ್ಲಾರು. ಹಂಗಲ್ಲ, ಅದ್ರ ಹಿಂದ್ಗಡೆನೆ ಕೆಂಪು ಕುದುರೆನ ಕಳಿಸ್ತಾ ಇದ್ದಾನೆ. ಓದಿ. ಎರಡನೇ ಜೀವಿ ಯಾವುದು? ಓರಿ. ಏನಂತೆ? ಸಮಾಧಾನ ಇದೆಯಾ? ನೀವು ಹೇಳಿ. ನಿಮ್ಮನ್ನೇ ಕೇಳ್ತೀನಿ, ಇಷ್ಟು ಜನ ಮಾತ್ರ ಕೇಳ್ತೀನಿ. ನಿಮ್ಮ ಲೈಫಲ್ಲಿ ಸಮಾಧಾನ ಇದೆಯಾ? ಯಾಕೆ? ಏನು ಆಗ್ತಾ ಇದೆ ಇಲ್ಲಿ ವಾಕ್ಯ? ಈ ಸೀಲೇನು? ಯಾರನ್ನ ಕೇಳು, ಚಿಕ್ಕ ಮಗುನು ಕೇಳು, ನನಗೆ ಸಮಾಧಾನ ಇಲ್ಲ ಅಂತ, ನಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ, ನನಗಿಷ್ಟ ಇಲ್ಲ ಅಂತ, ನಮ್ಮ ಅಮ್ಮ ಹತ್ರ ಮಾತಾಡೋಲ್ಲ ಅಂತ, ನಮ್ಮ ಅಪ್ಪ ಹತ್ರ ಮಾತಾಡೋಲ್ಲ, ನಮ್ಮ ಗಂಡ ಹತ್ರ ಮಾತಾಡೋಲ್ಲ, ನಮ್ಮ ಹೆಂಡತಿ ಹತ್ರ ಮಾತಾಡೋಲ್ಲ. ನನ್ನ ಜೀವನನೇ ಬೇಡ, ನನ್ನ ಫ್ಯಾಮಿಲಿ ಬೇಡ, ನನ್ನ ಸಂಸಾರ ಬೇಡ, ನಂಗೆ ಹೆಂಡತಿ ಮಕ್ಕಳು ಬೇಡ, ನನ್ನ ಗಂಡ ಮಕ್ಕಳು ಬೇಡ, ನನ್ನ ಕೆಲಸ ಬೇಡ, ಯಾರು ದುಡಿಬೇಕು? ಯಾಕಂದ್ರೆ ನನಗೆ ಸಮಾಧಾನನೇ ಇಲ್ಲ. ಯಾಕೋ ನನಗೆ ಸಮಾಧಾನನೇ ಇಲ್ಲ. ಯಾರು ಬಾಯಲ್ಲಿ ನೋಡು ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ, ಸಮಾಧಾನ. ದೇವ್ರು ಹೇಳ್ದ, ಇಲ್ಲ ಅಂದಿದ ತಕ್ಷಣ ಅದಕ್ಕೆ ಇಲ್ಲ ಅನ್ಬೇಡ. ನನ್ನ ಹತ್ರ ಇರೋ ಸಮಾಧಾನ ನಿಮ್ಗೆ ಕೊಟ್ಬಿಟ್ಟು, ನನ್ನಲ್ಲಿರೋ ಸಮಾಧಾನ ನಿಮಗೆ, ಆ ದೇವ್ರ ಮಕ್ಕಳಿಗೆ. ಈ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ, ತಿಳ್ಕೊಳ್ಳಿ. ಈ ಕುದುರೆ ಬಂದರೆ ಕೂಡ, ಈ ಆತ್ಮ ಬಂದರೆ ಕೂಡ, ಇದ್ರ ಮೇಲೆ ಆಂಟಿ ಕ್ರೈಸ್ಟ್ ಕುಟ್ಕೊಂಡು ಬಂದರೆ ಕೂಡ, ಜೀಸಸ್ ಇರೋರಿಗೆ ನನ್ನ ಹತ್ರ ಇರೋ ಸಮಾಧಾನ ನಿಮಗೆ ಬಿಟ್ಬಿಟ್ಟು ಹೋಗ್ತೀನಿ. ನಾನು ಇವಾಗ ಪರಲೋಕಕ್ಕೆ ಹೋಗ್ತಾ ಇದ್ದೀನಿ, ನನ್ನಲ್ಲಿರೋ ಫೀಸನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅದೆಲ್ಲರಿಗೂ ಗೊತ್ತಾ? ನೀನು ಈ ಭೂಮಿಯಲ್ಲಿರೋನು. ಈ ಆಂಟಿ ಕ್ರೈಸ್ಟ್ ಕೆಲಸ ಏನು? ಈ ಕೆಂಪು ಕುದುರೆ ಕೆಲಸ ಏನು? ಈ ಆತ್ಮದ ಕೆಲಸ ಏನು? ಈ ಆಂಟಿ ಕ್ರೈಸ್ಟ್ ಏನು ಮಾಡ್ತಾನೆ? ಆ 7 ವರ್ಷದಲ್ಲಿ ಭೂಮಿ ಮೇಲೆ ಸಮಾಧಾನವನ್ನು ತೆಗೆದು ಬಿಡ್ತಾನೆ. ಓದಿ, ಈ ಕಡೆ ನೋಡಿ, ಬೈಬಲ್ ಓದ್ಬೇಡಿ ಪ್ಲೀಸ್. ಅರ್ಥ ಸೈಡ್ಗೆ ಹೋಗ್ಬಿಡ್ತೈತೆ. ಮನೇಲಿ ಓದ್ತಿರಲ್ವಾ ಬೈಬಲ್? ಓದ್ತಾರಲ್ಲ ಸಿಸ್ಟರ್? ಡೌಟ್ ఉంది ಸಿಸ್ಟರ್, నీ పైన ప్రేయర్ కూడా డౌట్ ఉంది. హల్లెలూయా. ಓದ್ತೀರಾ ಇಲ್ವಾ ಬ್ರದರ್ಸ್ ಸಿಸ್ಟರ್ಸ್? ಓದ್ತೀರಾ ಇಲ್ವಾ? ಓದಬೇಕು. ಓದೋದು ಬರ್ದಿರೋರು ಓದಿಸ್ಕೊಬೇಕು.
ಅಕ್ಷರ ಕಲಿಬೇಕಾ, ABCD ಕಲ್ತ್ರೆ ಬಂದ್ಬಿಡ್ತೈತೆ. ಯಾರು ಓದಕ್ ಬರಲ್ಲ ಅವ್ರು ಗ್ರೀಕ್ ಭಾಷೆ ಕಲ್ತ್ಬಿಡಿ ಒಂದೇ ಸರಿ, ಇಬ್ರು ಗ್ರೀಕ್ ಭಾಷೆ ಕಲ್ತ್ಬಿಡಿ. ನಾನು ಅದನ್ನು ಕಲಿಬೇಕಂತಿದ್ದೀನಿ, ಸ್ವಲ್ಪ ಒರಿಜಿನಲ್ ಆಗಿ ಬೈಬಲ್ ಓದ್ಬೋದು, ಡೈರೆಕ್ಟಾಗಿ ಅದನ್ನೇ ಕಲ್ತ್ಬಿಡಿ. 2 ವೀಲರ್ ಲೈಸೆನ್ಸ್ ತಗೊಳ್ಳೋ ಬದಲು 4 ವೀಲರ್ ತಗೊಂಡ್ಬಿಡಿ ಒಂದೇ ಸರಿ. ಆಮೇಲೆ ನಾನು 2 ವೀಲರ್ಗೆ ಲೈಸೆನ್ಸ್ ಇಲ್ಲ, ಹಂಗೆ ಓಡಿಸ್ತಾ ಇದ್ದೆ. ಅಲ್ಲೆಲ್ಲಿಯ ಎಷ್ಟು ಜನ ಬೇಕಾತರ ಹಿಡಿದ್ರೆ ಬ್ಯಾಂಗ್ಳೂರಲ್ಲೇ ತಲೆ ಕೂದಲು ಸಿಗ್ತಾರೆ ನಮ್ಮ ಏರಿಯಾದಲ್ಲಿ. ಆಮೇಲೆ ಏನು ಅವನ ಕೆಲಸ 7 ವರ್ಷದಲ್ಲಿ ಭೂಮಿಯಲ್ಲಿ ಒಬ್ರಿಗಿರಲ್ಲ ಸಿಸ್ಟರ್. ಈಗಲಾದ್ರೂ ಸಮಾಧಾನ ಇದೆ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಒಬ್ರಿಗೂ ಸಮಾಧಾನ ಈಗಲೇ ಇಲ್ಲ. ಅವಾಗ ಇರ್ತೈತಾ ಸಮಾಧಾನ ತೆಗೆದು ಬಿಡ್ತಾನಂತ ಅವಾಗ. ಎರಡನೇದು, ಮನುಷ್ಯರನ್ನ ಒಬ್ಬರನ್ನೊಬ್ಬರನ್ನ ಕೊಲ್ಲೋರಾಗಿ ಈಗಲೇ ನೋಡು, ಗಂಡನ್ನ ಹೆಂಡತಿ ಕೊಲ್ತಾ ಇದ್ದಾರೆ, ಹೆಂಡತಿ ಗಂಡನ್ನ ಕೊಲ್ತಾ ಇದ್ದಾರೆ, ಮಕ್ಕಳನ್ನ ತಂದೆ ತಾಯಿ ಕೊಲ್ತಾ ಇದ್ದಾರೆ, ತಂದೆ ತಾಯಿ ಆಸ್ತಿಗೆ ಮಕ್ಕಳನ್ನ ಕೊಲ್ತಾ ಇದ್ದಾರೆ, ಆಸ್ತಿ ಕೇಳಿದ್ರೆ ಕೊಂದಾಗ್ಬಿಡ್ತಾ ಇದ್ದಾರೆ, ಮಾಟಮಂತ್ರ ಮಾಡ್ಬಿಡ್ತಾ ಇದ್ದಾರೆ, ಮಲ್ಡ್ರ್ ಮಾಡ್ಬಿಡ್ತಾ ಇದ್ದಾರೆ. ಮಗುನೆತ್ತಿ ಪ್ರೀತಿ ಇಲ್ಲ, ಮಗುನೆತ್ತಿ ವಾಷಿಂಗ್ ಮಿಷಿನ್ ಆಡ್ಬಿಟ್ಟು ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡಿದೆ. ಅಪ್ಪನ ಕೊಂದಾಗ್ಬಿಟ್ಟು ಪಬ್ಜಿಗೆ ಮಾಡ್ಕೊಂಡು ಕೂತಿದ್ದಾನೆ ಮಗ, ಪೊಲೀಸ್ ಮಗ. ಬ್ಯಾಂಗ್ಳೂರಲ್ಲಿ, ಉಡುಪಿಯಲ್ಲಿ 2 ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ. ಒಬ್ಬರನ್ನೊಬ್ರು ಕೊಲ್ಕೊಂತ ಇದ್ದಾರೆ. ಹೆಂಡತಿ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ನನ್ನ ಅಕ್ಕ, ನನ್ನ ತಂಗಿ, ದುಡ್ಡುಗೋ ಆಸ್ತಿಗೋ ಲೇಡೀಸ್ಗೋ ಏನು ಕೊಲ್ತಾ ಇದಾರೋ ಗೊತ್ತಿಲ್ಲ, ಒಬ್ಬರನ್ನೊಬ್ರು ಕೊಲ್ಲೋ ತರ ಮಾಡ್ತಾನಂತೆ ನೋಡಿ. ಅವಾಗ ಇದು ಜೀಸಸ್ ಕ್ರೂರಿನ, ಜೀಸಸ್ ದುಷ್ಟನ? ಜೀಸಸ್ನ ಯಾರು ಕುದುರೆ ಮೇಲೆ ಕೂರ್ಸ್ ಕಳಿಸೋರು? ಸರ್ವಾಧಿಕಾರಿ, ಆಲ್ ಮಲ್ಟಿ ಗಾಡ್, ಮರಿಬೇಡಿ. ಆಮೇಲೆ ಸರ್ವಶಕ್ತನು, ಯಾರು ಆತನಿಗೆ ಹೇಳೋರಿಲ್ಲ, ಕೂರ್ಸೋರಿಲ್ಲ. ಮುದ್ರೆ ಹೊಡೆಯೋ ಜೀಸಸ್, ಕುತ್ಕೊಂಬರೋದು ಆಂಟಿ ಕ್ರೈಸ್ಟ್. ಕ್ಲಿಯರ್ ಆಗಿಲ್ಲ. ಎಲ್ಲರೂ ಬರ್ಕೊಂತ ಇದ್ದೀರಾ? ನಿಮ್ಗೆ ಹೆಂಗ್ ಬರ್ತದೆ ತಪ್ಪು ಪದಗಳಾದ್ರೂ ಬರ್ಕೊಳ್ಳಿ. ಆಮೇಲೆ ಅಲ್ಲೆಲ್ಲೂಯಾ. ಬರಲ್ಲ ಅನ್ಬೇಡಿ. ಮಾಡ್ತಾ ಇದ್ರೆ ಅಡಿಗೆನೂ ಬರ್ತೈತೆ, ಸಾಮಾನು ತೊಳೆಯೋದು ಬರ್ತೈತೆ, ಮನೆ ಕ್ಲೀನ್ ಮಾಡೋದು ಬರ್ತೈತೆ, ಗಾಡಿ ಓಡಿಸೋದು ಬರ್ತೈತೆ. ಸರಿನಾ? ಇಂಗ್ಲಿಷ್ ಮಾತಾಡೋದು ಬರ್ತೈತೆ, ಓದೋದು ಬರ್ತೈತೆ. ಮಾಡ್ತಾ ಇರ್ಬೇಕು ಪ್ರಯತ್ನ. ಸೋಂಬೇರಿನ ಯಾವತ್ತೂ ದೇವರ ಆಶೀರ್ವಾದ ಮಾಡಲ್ಲ. ಚೆನ್ನಾಗಿ ಬರ್ದಿಟ್ಕೊಳ್ಳಿ, ಎಲ್ಲಾರು ಬರ್ಕೊಳ್ಳಿ. ಸೋಂಬೇರಿನ ದೇವರ ಆಶೀರ್ವಾದ ಮಾಡಲ್ಲ, ಇಲ್ಲಂದ್ರೆ ಹೇಳಲ್ಲ ವಾಕ್ಯ. ಸೋಂಬೇರಿನ ದೇವರು ಯಾವತ್ತೂ ಆಶೀರ್ವಾದ ಮಾಡಲ್ಲ. ಅವನ ಪಾಸ್ಟರು, ವಿಶ್ವಾಸಿ. ನಾನು ಹೇಳ್ತಾ ಇರೋದು ಸತ್ಯ. ಎದ್ದು ಈ ಕಡೆ ವೆಸ್ಟ್, ಈಸ್ಟ್, ನಾರ್ತ್, ಸೌತ್ 99 ಇಯರ್ಸ್ ಅಬ್ರಾಮ್ಗೆ, ನೀನು ಸುತ್ತು ಈ ಭೂಮಿ ಎಲ್ಲ, ಹೋಗಿ ಈ ಕಡೆ, ಹೋಗಿ ಈ ಕಡೆ, ಹೋಗಿ ಈ ಕಡೆ, ಹೋಗಿ ಈ ಕಡೆ ಅಂತ ಹೇಳ್ತಾನೆ. 99 ಇಯರ್ಸ್ ಅಲ್ಲಿ ಆ ಕಾನಾನ್ ದೇಶನ, ಇರಾಕ್ ಆ ಕಡೆ, ಈ ಕಡೆ ಈಜಿಪ್ಟು, ಈ ಕಡೆ ಎಫ್ರೋಟಿಸ್ ನದಿ, ಯುಫ್ರಟಿಸ್, ಅಷ್ಟು ಸುತ್ತಿದ್ದಾನೆ 99 ಇಯರ್ಸ್. ಓದ್ಕೊಳ್ಳಿ ನೀವು ಬೈಬಲ್ ಅಲ್ಲಿ, ಜೆನೆಸಿಸ್ ಚಾಪ್ಟರ್, ಆದಿ ಕಾಂಡದಲ್ಲಿ ಓದ್ಕೊಳ್ಳಿ. ನೀನ್ ಎದ್ದು ಈ ಕಡೆ ಎಲ್ಲ ನಡೆದಾಡು, ಇದು ನಿನಗೆ ಕೊಡ್ತೀನಿ. ನೀನ್ ಬಂದಲ್ಲ ಇರಾಕ್ ಅಲ್ಲಿಗೂ ಹೋಗು, ಬಾಬೆಲ್ವರೆಗೂ, ಸೀನಾರ್ವರೆಗೂ ಹೋಗು, ಈ ಕಡೆ ಈಜಿಪ್ಟ್ವರೆಗೂ ಹೋಗು, ಆಮೇಲೆ ಈ ಕಡೆ ನೈಲ್ ನದಿವರೆಗೂ ಹೋಗು, ಈ ಕಡೆ ಯುಫ್ರಟಿಸ್ ನದಿವರೆಗೂ ಹೋಗು, ಅದೆಲ್ಲ ನೀನು ಕೊಡ್ತೀನಿ. 99 ಇಯರ್ಸ್ ಅಲ್ಲಿ ಅಷ್ಟು ದೇಶ ಸುತ್ತಿದ್ದಾರೆ. ನಾವ್ಯಾಕೆ ಸೋಂಬೇರಿತನ ಮಾಡಿ ಕೂತ್ಕೊಂಡಿದ್ರೆ ದೇವ್ರು ಬ್ಲೆಸ್ ಮಾಡಲ್ಲ. ಬೈಬಲ್ ಓದು, ಪ್ರೇ ಮಾಡು, ಏನನ್ನ ಮಾತಾಡು, ಕೈ ಕಟ್ಕೊಬೇಕು, ಕಟ್ಬೇಕು. ನೋವು ಬಂದ್ರೂ ಕಟ್ಟಿ. ಮೈಂಡ್ ಕೆಲಸ ಮಾಡ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ರೆಸ್ಪಾನ್ಸಿಬಿಲಿಟಿ ಬರ್ತೈತೆ, ಒಂದು ಸ್ಟ್ರಿಕ್ಟು ಒಬಿಡಿಯನ್ ಬರ್ತೈತೆ, ಒಂದು ಕಡೆ ಮೈಂಡು ಕೆಲಸ ಮಾಡ್ತೈತೆ. ಮೇನ್ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇವನು ಕೆಂಪು ಕುದುರೆ ಮೇಲೆ ಬರೋನು ಸಮಾಧಾನನ ತೆಗೆದು ಬಿಡ್ತಾನೆ, ಒಬ್ಬನೊಬ್ಬನ ಕೊಲ್ಲೋ ತರ ಮಾಡ್ತಾನೆ. ಈಗಲೇ ನಡೀತಾ ಇದೆ. ಕಟ್ಬಿಟ್ಟು ಪ್ಯಾಕ್ ಮಾಡಿ ಎತ್ಕೊಂಡು ನದಿಯಲ್ಲಿ ಬಿಸಾಕ್ಬಿಡೋದು, ಕಾರಲ್ಲಿ ಹಾಕೊಂಡು ಹೋಗ್ಬಿಡೋದು. ಒಬ್ಬನ ಹೆಂಡತಿನ ಕೊಂದ್ಬಿಟ್ಟು ಚಿಕ್ಕದಾಗಿ ಪೀಸ್ ಮಾಡ್ಬಿಟ್ಟು ಪ್ಯಾಕೆಟಲ್ಲಿ ಹಾಕಿ ಸೂಟ್ ಕೇಸಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಂತ ಅಪಾರ್ಟ್ಮೆಂಟ್. ಸೂಟ್ ಕೇಸ್ ತಕೊಂಡ್ಬಿಟ್ಟು ಹೆಂಡತಿನ ಕೊಂದು ಪೀಸ್ ಮಾಡಿ ಬ್ರೀಟ್ ಕೇಸ್ ತರ ಇಟ್ಕೊಂಡು ಹೋಗ್ತಾ ಇದ್ದಂತೆ. ರೀಸೆಂಟ್ ಆಗಿ ನಡೆದಿರೋದು. ಸಮಾಧಾನನ ತೆಗೆದು ಬಿಡ್ತಾನೆ. ಎರಡನೇದು, ಒಬ್ಬನೊಬ್ಬನ ಕೊಲ್ಲೋ ತರ ಮಾಡ್ತಾನೆ. ಯಾರಿಗಾನ ಬೇಜಾರಿದೆಯಾ? ಬೇಜಾರಿರೋರು ಹೋಗಿ ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ತೀವಿ. ಕೇಳಿ, ಬೈಬಲ್ ವಾಕ್ಯ ನಿನ್ನ ಕಣ್ಣುಗಳು ತೆರೀತೈತಿ, ನಿನ್ನ ಸಮೃದ್ಧಿ ಮಾಡ್ತೈತೆ.
ಇದೇ ಒಂದು ಆಶೀರ್ವಾದದಲ್ಲಿ ನಿನ್ನ ಮನೆಗೂ ಇವತ್ತು ರಾತ್ರಿ ಎಲ್ಲ ಜೀಸಸ್ ನಿನ್ನ ಜೊತೆಲಿರೋ ಅನುಭವ. ನಾಳೆನೂ ಹಂಗಿದ್ರೆ ನಾಳೆ ಕೂಡ ಹಂಗೆ ಇರ್ತದೆ. ಏನೋ ಒಂಥರ ತೃಪ್ತಿ, ಏನೋ ನಿಮ್ಮ ಪಕ್ಕದಲ್ಲಿ ದೇವರಿದ್ದಾಗೆ, ಏನೋ ದೇವ್ರ ಪ್ರಸನ್ನತೆ, ದೇವರ ಅಭಿಷೇಕ ನಿನ್ನನ್ನು ಆವರಿಸ್ಕೊಂಡಾಗ. ವಾಕ್ಯ ಎಲ್ಲ ನೀವು ಸಿಂಪಲ್ ಆಗಿ ತಗೊಂಬಿಡಿ. ವಾಕ್ಯದಲ್ಲಿ ಒಂದು ಅನಾಯಿಂಟಿಂಗ್ ಇರ್ತೈತೆ, ಒಂದು ಅಭಿಷೇಕ ಇರ್ತೈತೆ. ಅಭಿಷೇಕ ನಿನ್ನ ಮೈಂಡನ್ನು ಬ್ಲೈಂಡ್ ಆಗಿದ್ರೆ ಕೂಡ ಓಪನ್ ಮಾಡ್ಬೋದು. ಅಲ್ಲೆಲ್ಲೂಯಾ. ನೆಕ್ಸ್ಟ್ ಬನ್ನಿ 5ನೇ ವಚನಕ್ಕೆ ಬನ್ನಿ. 3ನೇ ಮುದ್ರೆ. 3ನೇ ಮುದ್ರೆಯನ್ನು ಹೊಡೆದಾಗ 3ನೆಯ ಜೀವಿ ಯಾವುದು? ಮನುಷ್ಯನಂತಿದ್ದನು. ಮ್ಯಾನ್ ಮನುಷ್ಯನಂತಿದ್ದನು. ಬಾ ಅನ್ನುವುದನ್ನು ಕೇಳಿದನು. ಆಗ ಇಗೋ ಕಪ್ಪು, ಬ್ಲ್ಯಾಕ್ ಓರ್ಸ್, ಕಪ್ಪು ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು. ಏನಿದೆ ಅವನ ಕೈಯಲ್ಲಿ? ಏನಿದಪ್ಪ ಅವನ ಕೈಯಲ್ಲಿ? ಏನಿದಪ್ಪ ಅವನ ಕೈಯಲ್ಲಿ? ನೋಡ್ದ? ಕೇಳಿಲ್ಲ. ಏನಿತ್ತು ಮೋಶೆ? ತ್ರಾಸಂಚ ಸ್ಕೇಲ್, ತಕಡಿ. ಸರಿ, ನಾನು ಕೇಳ್ಬೇಕು. ನಾನು ಸಡನ್ಲಿ ಕೇಳ್ತೀನಿ ನಿಮ್ಮನ್ನು. ಆಮೇಲೆ ಹೇಳಿಲ್ಲ ಅಂದ್ರೆ ಆಮೇಲೆ ಕೇಳ್ತೀನಿ. ತ್ರಾಸಿತ್ತು. ತ್ರಾಸ್ ಕೆಲಸ ಏನು? ತೂಗೋದು. ಆಂಟಿ ಕ್ರೈಸ್ಟು 7 years ಟ್ರಿಬುಲೇಷನ್ ಪೀರಿಯಡಲ್ಲಿ ಮನುಷ್ಯನ ತೂಕ ಹಾಕ್ತಾನಂತೆ, ತೂಕ ಮಾಡಿ ಊಟ ಕೊಡ್ತಾನಂತೆ, ತೂಕ ಮಾಡಿ ಮೆಡಿಸಿನ್ ಕೊಡ್ತಾನಂತೆ, ತೂಕ ಮಾಡಿ 2 ಕಾರ್ ಈಸ್ಕೊಳಕ್ ಬಿಡಲ್ಲಂತೆ. ನೀನು ಕಾರ್ ಈಸ್ಕೊಂಡು 2 months ಆಯ್ತಲ್ಲ, 2 years ಆಯ್ತಲ್ಲ, ಈಗೇನು ತಿರ್ಗಾ ಇನ್ನೊಂದು ಕಾರಿಗೆ ಬಂದಿದ್ಯಾ? ನೀನು ಈ ಡೋಲೋ 650 ಇಸ್ಕೊಂಡು 4 days ಆಯ್ತು. 5 sheet ಇಸ್ಕೊಂಡಿದ್ಯಾ? 5 sheet ಮುಗಿದ ಮೇಲೆ ಬಾ, ಇಂಥ ಡೇಟು, ಇಂಥ ಮೆಡಿಕಲಲ್ಲಿ, ಇಂಥ ಟೈಮಲ್ಲಿ ಈಸ್ಕೊಂಡಿದ್ದೆ, ಹೋಗು. ಆ ಟೈಮಲ್ಲಿ ಹಂಗೆ ಮಾತಾಡ್ತಾನಂತೆ, ವೆಯ್ಟ್ ಮಾಡಿ ಕೊಡ್ತಾನಂತೆ, ಊಟ ಲಿಮಿಟೇಷನ್ ಆಗಿ ಕೊಡ್ತಾನಂತೆ, ಕೆಲಸ ಉದ್ಯೋಗ ಯಾಕೆ ಸುಮ್ಮನೆ ಇದೆ, ಕೆಲಸಕ್ಕೆ ಹೋಗಂತಾನಂತೆ. ಆ ಟೈಮಲ್ಲಿ ನಮ್ಮ ಕೈಲಿ ಕೆಲಸ ಮಾಡಿಸ್ತಾನಂತೆ ಅವನು. ಕಾರ್ ಈಸ್ಕೊಂಡು ಡೇಟು, ಟೈಮು, ಶೋರೂಮು, ಕಾರ್ ನಂಬರು, ಕಾರು, ಕಂಪನಿ ಎಲ್ಲ ಹೇಳ್ತಾನಂತೆ. ಇರ್ತೀಯ ನೀನು ಅವಾಗ? ಇರಕ್ಕೆ ಇಷ್ಟಪಡ್ತೀಯ ಆ ಪೀರಿಯಡ್ಗೆ? ಆಂಟಿ ಕ್ರೈಸ್ಟ್ ಪೀರಿಯಡಲ್ಲಿ ಹೋಗ್ತೀಯಾ? ತಕ್ಕಡಿ ಕೆಲಸ ಏನು ಗೊತ್ತಾ? ತೂಗೋದು. ಮನುಷ್ಯನ ತೂಗುತ್ತಾನಂತೆ ಅವನು. ತಕ್ಕಡಿಯಲ್ಲಿ ಇಟ್ಟು ಮನುಷ್ಯನ ವೆಯ್ಟ್ ಆಗ್ತಾನಂತೆ, ತೂಕ ಮಾಡಿ ನೋಡ್ತಾನಂತೆ ಮನುಷ್ಯನ. ಅವನು ನೋಡಿ, ತಮಾಷೆ ಕೇಳಬೇಡಿ, ಸೀರಿಯಸ್ ಆಗಿ ಕೇಳಿ. ಎಷ್ಟು ಸತ್ಯ ಅಡಗಿದೆ ಬೈಬಲಲ್ಲಿ. ಪ್ರಕಟಣೆ ಗ್ರಂಥ ಎಷ್ಟು ಪ್ರಾಮುಖ್ಯತೆ ಅಂತ ನೋಡಿ. ಅವನ ಕೈಯಲ್ಲಿ ತಕ್ಕಡಿ ಇದೆ. ಅವನು 4 ಜೀವಿಗಳ ಮಧ್ಯದಲ್ಲಿ ಒಬ್ಬನು. ಇವನು ಹೆಂಗಿದೆ ನೋಡೋದಕ್ಕೆ? 4ನೇ ಜೀವಿ ಮನುಷ್ಯ ತರ ಇದ್ದಾನೆ. ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿದೆನು. ಅದು ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆ ಗೋಧಿ, ಎಣ್ಣೆಯನ್ನು, ದ್ರಾಕ್ಷರಸವನ್ನು ಕೆಡಿಸಬೇಡ. 1 ಲೀಟರ್ ಕುಕ್ಕಿಂಗ್ ಆಯಿಲ್ ಇವತ್ತು 180, 200 ರೂಪಾಯಿ. ಇದೇ ಆಯಿಲು 3 years ಬ್ಯಾಕ್, 3 ವರ್ಷ ಹಿಂದೆ 75 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಇತ್ತು, 82 ರೂಪಾಯಿ ಇತ್ತು. ಇವತ್ತು 1 to double, 1 to triple ಆಗಿದೆ. ಕೆಡಿಸಬೇಡ, ಆಯಿಲನ್ನು ಕೆಡಿಸಬೇಡ. ಪೆಟ್ರೋಲ್ 105, 106 ರೂಪಾಯಿ. ಇದೇ ನೋಡು. ಎಣ್ಣೆ ಅಂದ್ರೆ ಏನು? ಅಲ್ಲಿ ಎಣ್ಣೆ ಅಂತ ಕೊಟ್ಟಿದ್ದಾರೆ ನೋಡು. ಆಯಿಲ್ ಅಂದ್ರೆ ಏನು ಗೊತ್ತಾ? ಪೆಟ್ರೋಲು. ದೊಡ್ಡ ಬಿಸ್ನೆಸ್ ಇವತ್ತು ಪೆಟ್ರೋಲ್ ಬಂಕ್ ಇರೋನಿಗೆ ದುಡ್ಡು. ಪೆಟ್ರೋಲ್ ಬಾವಿ ಇರ್ತೈತಲ್ಲ, ಇರಾಕ್, ಗಲ್ಫ್ ಕಂಟ್ರಿ, ಬಹಳ ಅವ್ರಿಗೆ ತುಂಬ ಮರ್ಯಾದೆ ಕೊಡ್ತಾರೆ. ಅವನ್ನ ವಿರೋಧ ಮಾಡ್ಕೊಡಲ್ಲ. ಅಲ್ಲಿಂದ ಪೆಟ್ರೋಲ್ ಬರಲ್ಲ ಅಂದ್ರೆ ನಮ್ಗೆ. ಎಣ್ಣೆಯನ್ನು ಕೆಡಿಸಬೇಡ. ದ್ರಾಕ್ಷರಸ, ಡ್ರಿಂಕು, ಮೊನ್ನೆ 35% ಜಾಸ್ತಿ ಮಾಡಿ. ದ್ರಾಕ್ಷರಸ ಅಂದರೆ ಡ್ರಿಂಕು. ಎಷ್ಟನ್ನ ದುಡ್ಡು ಮಾಡಲಿ ಅದನ್ನು ತಕೊಂಡು ಕುಡಿತಾರೆ ಜನಗಳು. ಆಮೇಲೆ ನೀವು ಪ್ರೇಯರ್ ಮಾಡಿ, ನಿಮ್ಮವ್ರು ಯಾರನ್ನ ಕುಡೀಲಿ, ನೀವು ಕುಡಿಯೋದಿದ್ರೇನು, ನಾನು ಕುಡಿಯೋದಿದ್ರೆ ನೀನು ಪ್ರೇಯರ್ ಮಾಡೋದು ಬಿಟ್ಬಿಡ್ತಾರೆ. ಬಂಧಿಸಬೇಕು ಆ ಆತ್ಮನ, ಕಟ್ಟಿ ಹಾಕಿ. ಬಾರಲ್ಲಿದ್ರೆ ಕೂಡ ಹೋಗಲ್ಲ. ನಮ್ಮ ಸಭೆಗೆ ಬರ್ತಾರೆ ಒಂದು ಬ್ರದರ್, ಕುಡಿತಾ ಇದ್ರು. ಅವ್ರಿಗೆ ಹೇಳಿ 1.25 ವರ್ಷ ಆಯಿತು. 1.25 ವರ್ಷದಿಂದ ಅವ್ರ ಮನೇಲಿ ಸಮಾಧಾನ. ದ್ರಾಕ್ಷರಸನ ಕೆಡಿಸಬೇಡ, ಎಣ್ಣೆನ ಕೆಡಿಸಬೇಡ. ರೈಸ್ ರೇಟ್ ಜಾಸ್ತಿ, ವೆಜಿಟೇಬಲ್ ರೇಟ್ ಜಾಸ್ತಿ, ಬೇಳೆ, ತೂರ್ ದಾಲ್ 204 ರೂಪಾಯಿ. ಎಷ್ಟು? 204. 204 ರೂಪಾಯಿ. ಕೆಡಿಸಬೇಡ. ಇವತ್ತೇ ಇಷ್ಟು ಕಾಸ್ಟ್ ಇದ್ರೆ ನಾಳೆ ಅವ್ನು ಹೇಳಿದ ರೇಟ್ ನಾವು ಕೊಡಬೇಕಾಗುತ್ತೆ. ಅವ್ನು ಏನು ರೇಟ್ ಹೇಳ್ತಾನೋ ಆ ಬೆಲೆನ ನಾವು ಕೊಡ್ಬೇಕಂತೆ. ಅವ್ನು ಏನು ಕೊಟ್ಟರೆ ಅದನ್ನು ನಾವು ತಿನ್ನಬೇಕು. ಇವಾಗಲೇ ಸ್ವಿಗ್ಗಿ, ಝೊಮ್ಯಾಟೋವನ್ನು ಏನು ಹೇಳ್ತಾ ಇದ್ದಾರೆ ಗೊತ್ತಾ? 2025ಗೆಲ್ಲ ಇಂಡಿಯಾಗೆ ನಾವೇ ಫುಡ್ ಕೊಡೋದು, ನಾವು ಏನು ಸೆಲೆಕ್ಷನ್ ಮಾಡ್ತೀನೋ ಅದನ್ನೇ ತಿನ್ಬೇಕಂತ ಹೇಳ್ತಾ ಇದ್ದಾರೆ.
ನಾವು ಚಾಟ್ ಕೊಡ್ತೀವಿ, ಅದರಲ್ಲಿ ಸೆಲೆಕ್ಷನ್ ಮಾಡ್ತಾರೆ, ನಾವು ಕೊಟ್ಟಿದ್ದು ಊಟನೇ ತಿನ್ಬೇಕು. ಆಮೆನ್, ಹಲ್ಲೆಲೂಯಾ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಕೆಡಿಸಬೇಡ, ಆಯಿಲ್ ಅನ್ನ ಕೆಡಿಸಬೇಡ. ಪೆಟ್ರೋಲ್ ರೇಟ್ ಇಷ್ಟು ಜಾಸ್ತಿ ಎಲ್ಲಿ ಇಲ್ಲ. ಕೆಲವು ಕಡೆ 26 ರೂಪಾಯಿ ಇದೆ, 48 ರೂಪಾಯಿ ಇದೆ. ನಮಗೆ 2 ರೇಟ್ ದಾಟಿ 3ನೇ ರೇಟ್ಗೆ ಹೋಗ್ತಾ ಇದೆ. ಬೈಬಲ್ ಎಷ್ಟು ಸತ್ಯ. ನೀವು ಕೂಡ ಸ್ವಲ್ಪ ಯೋಚನೆ ಮಾಡಿ, ವಾಕ್ಯಗಳನ್ನು ಕೇಳುವ. ಕರೆಕ್ಟ್, ಇಲ್ಲಿ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆಯಲ್ಲ. ಇನ್ನು ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ಬಂದಿಲ್ಲ, ಕ್ರಿಸ್ತು ವಿರೋಧಿ ಪೀರಿಯಡ್ ಬಂದಿಲ್ಲ. ಇವಾಗಲೇ ಪೆಟ್ರೋಲು, ಬೇಳೆ, ಅಕ್ಕಿ, ರೇಷನ್, ತರಕಾರಿ ಇಷ್ಟು ಕಾಸ್ಟ್ಲಿ ಇದೆ. ರೈತರಿಗೆ ಒಳ್ಳೆ ಬೆಲೆ ಕೊಡ್ತಾ ಇಲ್ಲ. ಅವ್ರನ್ನಂತೂ ಆ ಟೈಮಲ್ಲಿ ಈ ವಾಕ್ಯ ಅವ್ರ ಲೈಫಲ್ಲಿ ಇನ್ನೂ ಜಾಸ್ತಿ. ಅವ್ರಿಗೆ ಒಳ್ಳೆ ಬೆಲೆ ಇವಾಗಲೂ ಇಲ್ಲ. ರೈಟ್ ಫಿಕ್ಸ್ ಮಾಡೋದು ಇವಾಗಲೂ ಗೌರ್ಮೆಂಟ್. ಹಲ್ಲೆಲೂಯಾ, ಆಮೆನ್. ಕಂಪ್ಲೀಟ್ಲಿ ಕೆಡಿಸ್ಬಿಡ್ತಾರೆ. ಹಲ್ಲೆಲೂಯಾ. ಎಲ್ಲ ಗೊತ್ತಾಗ್ಬಿಡ್ತದೆ. ನಾವು ಆ ಆಧಾರ್ ಕಾರ್ಡ್ ಬಿಸಾಕಿದ್ರೂ ಗೊತ್ತಾಗುತ್ತೆ, ಆ ಬೈಬಲ್ ಓದಿದ್ರೂ ಗೊತ್ತಾಗುತ್ತೆ. ಅವಾಗ ಆ ಚರ್ಚ್ಗೆ ಬಂದ್ರೂ ಗೊತ್ತಾಗುತ್ತೆ, ಚರ್ಚಲ್ಲಿ ಏನು ಹೇಳ್ತಾರೆ ಅದು ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲಿ ನೋಡೋ ಟಿವಿಯಲ್ಲಿ ಕೂಡ ಅವ್ನು ಸೆನ್ಸರ್ ಇಟ್ಟಿರ್ತಾನೆ. ಏನಿಟ್ಟಿರ್ತಾನೆ? ಆ ಸೆನ್ಸರ್ ನಿನ್ನ ಸ್ಕ್ರೀನ್ ಮಾಡಿ ಅವನು ಕೊಡ್ತೈತೆ. ಸ್ಮಾರ್ಟ್ ಫೋನ್ ಅಂತ ಕೇಳಿದ್ರೆ ಅಷ್ಟೇ. ಇವಾಗ ಸ್ಮಾರ್ಟ್ ಟಿವಿ ಅಂತ ಕೇಳಿದ್ರ, ಸ್ಮಾರ್ಟ್ ಫ್ರಿಡ್ಜ್ ಬರ್ತದೆ, ಸ್ಮಾರ್ಟ್ ಫ್ಯಾನ್ ಬರ್ತದೆ, ಸ್ಮಾರ್ಟ್ ವಾಷಿಂಗ್ ಮಿಷಿನ್ ಬರ್ತದೆ. ಆಮೇನ್. ಅಡ್ವಾನ್ಸ್ ಟೆಕ್ನಾಲಜಿ ಇವಾಗಲೇ ಬಂದಿದೆ. ಓಕೆ, ಇನ್ನೂ ಅದಕ್ಕಿಂತ ಅಡ್ವಾನ್ಸ್ ಆಗಿ ಬರ್ತದೆ. ಈಗಿರೋದೆಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡ್ತೀವಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅಲ್ಲಿ ಹೋಗಿ ಯಾರ್ಯಾರಿಗೆ ಆಸೆ ನಿಮ್ಗೆ ಇವನ್ ಜೊತೆಲಿ ಇರೋದಕ್ಕೆ? ಇವನ್ ಜೊತೆಲಿ ಊಟ ಮಾಡಕ್ಕೆ ಯಾರ್ಯಾರಿಗೆ ಆಸೆ? ಇವನು ನಿಮ್ಮ ಥರ ಮನುಷ್ಯನೇ, ನನ್ನ ಥರ ಮನುಷ್ಯನೇ. ಯಾರು ಇಷ್ಟಪಡ್ತೀರ ಅವನ ಜೊತೆಲಿ ಊಟ ಮಾಡಕ್ಕೆ ಆ ಟೈಮಲ್ಲಿ? ಹಲ್ಲೆಲೂಯಾ. ಯಾರು ಇರ್ತೀರ ನಿಮ್ಮಲ್ಲಿ ಆ ಥರ ಆಸೆನಾ? ಹೋಗಬೇಡಿ. ನಿನ್ನ ದೇವ್ರು ಅವನಿಗೆ ಅವನ ಕೈಗೆ ಸಿಕ್ಸೋಕೆ ಕರೆದಿಲ್ಲ, ನಿನ್ನ ಎತ್ಕೊಂಡು ಬಿಡಲ್ಪಟ್ಟವ್ರಿಗೆ ಆ ದಿನ. ಲಾಸ್ಟ್ ಇನ್ನೊಂದು ವಾಕ್ಯ ಓದಿ, 7ನೇ ಅಧ್ಯಾಯ. ಆತನು 4ನೇ ಮುದ್ರೆಯನ್ನು ಹೊಡೆದಾಗ 4ನೆಯ ಜೀವಿಯು ಬಾ ಅನ್ನುವ ಶಬ್ದವನ್ನು 7 to 8 ಕೇಳಿದೆನು. ಇದು 4ನೇ ಮುದ್ರೆ, 4ನೆಯ ಕುದುರೆ, ಅದು ಕಲರ್ ಆಮೇಲೆ ಹೇಳ್ತಾರೆ. 4ನೇ ಜೀವಿ ಯಾವುದು? ಗರುಡ ಪಕ್ಷಿ, ಈಗಲ್. ಆಮೇನ್, ಆಮೇನ್. ಪಕ್ಷಿ ರಾಜು. ಆತನು 4ನೇ ಮುದ್ರೆಯನ್ನು ಹೊಡೆದಾಗ ಕೈಗಟ್ಟಬೇಕು. 4ನೆಯ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದೆನು. ಆಗ ಇಗೋ ಬೂದಿ ಬಣ್ಣವನ್ನು ಕೇಳಿದೆನು. ಆ ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಏನವನ ಹೆಸರು? ಆ ಬಣ್ಣ ಹೆಸರೇನು? ಬೂದಿ ಬಣ್ಣ. ಅದ್ರ ಮೇಲೆ ಕೂತಿದ್ದವನ ಹೆಸರೇನು? ಮೃತ್ಯು. ಅಂದ್ರೆ ಏನ್ ಕೊಡ್ಬೋದು ಹೇಳಿ ನೋಡೋಣ? ಮರಣ. ಇನ್ನೊಂದು ದಿನ ಇದನ್ನು ನಾನು ತಗೊಂತೀನಿ. ಅದಕ್ಕೆ ಬೇರೆ ಕಡೆ ಒಂದು ವಾಕ್ಯ ಇದೆ. ಆ ಮೆಸೇಜ್ ಬರೋವಾಗ ಈ ವಾಕ್ಯ ನಿಮಗೆ ಜಾಯಿಂಟ್ ಮಾಡ್ಕೊಡ್ತೀನಿ, ಎಲ್ಲ ವಾಕ್ಯಗಳು. ತಾಳ್ಮೆಯಿಂದ ಕೇಳಿದ್ರೆ ನೋಟಲ್ಲಿ ಬರ್ಕೊಬೇಕು. ಬರ್ಕೊಂಡ್ರೆ 4 ಸಾರಿ ಓದಿದ್ಕೆ ಲೆವೆಲ್. ನೀವೇನ ನೋಟ್ ಏನು ಮಾಡ್ಕೊಂಡ್ರೆ ಅದನ್ನು 4 ಸಾರಿ ಓದ್ದಂಗೆ ವ್ಯಾಲ್ಯೂ. ಬರ್ದಿಟ್ಕೊಂಡ್ರೆ 4 ಸಾರಿ ಓದಿದ್ದಕ್ಕೆ ಸಮಾನ ಅದು. ಆಮೇನ್. ಇವನ ಹೆಸರೇನು? 4ನೇ ಜೀವಿ ಮುದ್ರೆನ ಹೊಡಿತಾನೆ. ಅವನ ಹೆಸರು ಮೃತ್ಯು. ಅವನ ಹಿಂದೆ ಪಾತಾಳವು. ಪಾತಾಳ ಕೆಲಸ ಏನು ಗೊತ್ತಾ? ನರಕನ ಮನುಷ್ಯರಿಗೆ ಕೊಡುವವರೆಗೂ ಪಾತಾಳ ಇಟ್ಕೊಂಡಿರ್ತೈತೆ. ಪರಿಶುದ್ಧರು ಪರಲೋಕ ಹೋಗೋವರೆಗೂ ಪರದೇಶಿ ಹೆಂಗೆ ಇಟ್ಕೊಂಡಿರ್ತೈತೋ, ಪಾತಾಳ ಕೂಡ ಈಗ ಸತ್ತಿರೋ ಪಾಪಿಗಳೆಲ್ಲ, ಯೇಸುವನ್ನ ನಂಬದೇ ಇರೋರೆಲ್ಲ, ಸುವಾರ್ತೆಯನ್ನ ಬೇಡ ಅಂದವರೆಲ್ಲ, ಅವ್ರು ನಮ್ಮ ಮನೆಯವರು ಬೇರೆ ಮನೆಯವರು, ಯೇಸುವನ್ನ ಬೇಡ ಅಂದವರೆಲ್ಲ ಸತ್ತು ಹೋಗಿ ಪಾತಾಳದಲ್ಲಿ ಸ್ಟೇ ಮಾಡಿರ್ತಾರೆ. ಅಲ್ಲಿ ಯಾತನೆ ಇರ್ತೈತೆ, ಅಲ್ಲಿ ಸ್ವಲ್ಪ ಟಾರ್ಚರ್, ಅವರಿಗೆ ಪನಿಷ್ಮೆಂಟ್ ಇರ್ತೈತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ನಾನು ಚರ್ಚ್ಗೆ ಹೋಗ್ಬೇಕಾಗಿತ್ತು, ಯೇಸುವನ್ನು ನಂಬಬೇಕಾಗಿತ್ತು. ನನಗೆ ಸುಮ್ಮನೆ ಇಲ್ಲಿ ಒಂದು ಪ್ಲೇಸ್ ಇಟ್ಟಿದ್ದಾನೆ, ಒಂದಿನ ಅಲ್ಲಿ ಜಡ್ಜ್ಮೆಂಟ್ ಇದೆ, ಅದು ಬಿಳಿ ಸಿಂಹಾಸನ. ಅಲ್ಲಿ ನಾನು ಹೋದ್ಮೇಲೆ ನನಗೆ ಪನಿಷ್ಮೆಂಟ್ ಮಾತ್ರ ಬಾಕಿ ಇರೋದು. ಅಲ್ಲಿ ಹೋಗಿ ಇಟ್ಟಿದ್ದಾನೆ, ಇನ್ನೂ ನಮ್ಮ ಜೊತೆಲಿ ಬರಬೇಕು. ಇನ್ನೂ ಬರೋರಿದ್ದಾರೆ, ನನ್ನ ಹತ್ರಕ್ಕೆ ಬರ್ತಾರೆ. ಅವ್ರಾದ್ಮೇಲೆ ನಾವೆಲ್ಲ ಒಂದಿನ ಹೋಗಿ ನಿಲ್ತೀರಿ, ನಮಗೆ ಮರಣ ಶಿಕ್ಷೆ, 2ನೇ ಮರಣ, ನರಕನ ಕೊಡ್ತಾನೆ. ಎಲ್ಲಿ ಬೇರೆ, ಪಾತಾಳ ಬೇರೆ. ನರಕ ಬೇರೆ, ಪಾತಾಳ ಬೇರೆ. ಅದು ಒಂದು ಪ್ಲೇಸ್, ಒಂದು ಟೈಮ್. ಅದು ಬಂದು ಹೇಳ್ಬಿಟ್ಟು ಹೋಗಿ ಬಿದ್ದೋಗ್ತೈತೆ ಅಂತ ಬರೆದಿದೆ ರೆವಲೇಷನ್ ಚಾಪ್ಟರ್ 22-21 ಪಾತಾಳ ಕೂಡ ಬಂದು ಲೆಕ್ಕ ಕೊಡ್ಬೇಕಂತೆ, ಭೂಲೋಕ ಬಂದು ಲೆಕ್ಕ ಕೊಡ್ಬೇಕಂತೆ, ಸಮುದ್ರ ಬಂದು ನನ್ನಲ್ಲಿ ಇಷ್ಟು ಜನ ಸತ್ತಿದ್ದಾರೆ ಅಂತ ಕೊಟ್ಬಿಟ್ಟು ಹೋಗಿ ಅದು ಹೋಗ್ಬಿಡ್ತದೆ.
ಸಮುದ್ರನೇ ಲೆಕ್ಕ ಕೊಡಬೇಕು, ಪಾತಾಳನೇ ಲೆಕ್ಕ ಕೊಡಬೇಕು. ನನ್ನ ಹತ್ರ ಇಷ್ಟು ಜನನ ಇಟ್ಕೊಂಡಿದ್ದೆ, ಭೂಮಿ ಇಷ್ಟು ಜನ ಲೆಕ್ಕ ಇಟ್ಕೊಂಡು. ನೀವೆಲ್ಲ ಕೇಳೋದು ನಿಮ್ಗೆ ಏನು ಅನಿಸ್ತದೆ? ಎಷ್ಟು ಸತ್ಯ ಇದೆ ಬೈಬಲಲ್ಲಿ, ಎಷ್ಟು ವಿಷಯಗಳಿದೆ ಬೈಬಲಲ್ಲಿ, ನಾವು ಕೇಳೋದು ತಿಳ್ಕೊಳ್ಳೋದು ಎಷ್ಟಿದೆ? ಒಂದ್ಸಾರಿ ಅನ್ಸಲ್ವ ನಿಮಗೆ? ಸರಿ, ನಿಮ್ಗೆ ಅದರ ಅನ್ಸಲ್ಲ, ಹಂಗಂದ್ರೆ ನೆಕ್ಸ್ಟ್ ನಿಮಗೆ ಬೈಬಲ್ ಕೇಳಬೇಕಪ್ಪ, ಪ್ರತಿ ಬೈಬಲ್ ಸ್ಟಡಿಗೆ ಹೋಗ್ಬೇಕು, ಪ್ರತಿ ದಿನ ಸಭೆಗೆ ಹೋಗ್ಬೇಕು ಅನ್ನೋ ಒಂದು ಇಂಟ್ರೆಸ್ಟೆಡ್ ನಿಮ್ಗೆ ಬರ್ತದೆ. ಹಿಂಗೆ ಡೈಲಿ ನಾನು ಹೋದ್ರೆ ಪ್ರತಿ ಸಭೆನ ನನಗೆ ಎಷ್ಟು ಆದಷ್ಟು ಬೇಗ ಬೇಗ ರೆಡಿ ಮಾಡ್ಕೊಂಡ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಬಂದ್ಬಿಟ್ರೆ, ಕೆಲಸ ಮುಗಿಸ್ಬಿಟ್ಟು ನಾನು ಬಂದ್ಬಿಟ್ರೆ, ಸ್ಟಡಿ ಮುಗಿಸ್ಬಿಟ್ಟು ಬಂದ್ಬಿಟ್ರೆ ಕೂತ್ಕೊಂಡು ದೇವ್ರ ಬಗ್ಗೆ ಕೇಳ್ಬೋದಲ್ಲ, ಎಷ್ಟೋ ಚೆನ್ನಾಗಿರುತ್ತೆ, ತಿಳ್ಕೊಂತೀನಲ್ಲ ಬೈಬಲ್ನ. ಒಂದು ವೇಳೆ ಆ ಮಾತುಗಳು ನನ್ನನ್ನು ಆ ಆಂಟಿ ಕ್ರೈಸ್ಟಿಂದ ನನ್ನನ್ನು ತಪ್ಪಿಸ್ತೈತೆ. ಈಗಿರೋ ಬಾಧೆಗಳು ಇಷ್ಟು ಭಯಂಕರವಾಗಿದೆ ಈ ಕೊರೋನಾ ಟೈಮಲ್ಲಿ, ಈ ಪ್ಯಾಂಡಮಿಕ್ ಟೈಮಲ್ಲಿ, ಇನ್ನೂ ನಾವು ಆ ಟೈಮ್ಗೆ ಹೋದ್ರೆ ಇನ್ನೂ ಭಯಂಕರವಾಗಿರ್ತದೆ ಅಂತ ನೀನು ಈ ಮಾತುಗಳನ್ನು ರಕ್ಷಿಸ್ತದೆ. ಆಮೆನ್. ಮೃತ್ಯುವು ಅವನ ಹಿಂದೆ ಪಾತಾಳ ಎಂಬುವವನು ಬಂದನು, ಅವನಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗದಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತ್ತು. ಈ ವಾಕ್ಯ ನೆರವೇರುವಾಗ ಪ್ರತಿಯೊಬ್ಬರ ಕೈಯಲ್ಲಿ, ಪ್ರತಿಯೊಬ್ಬರ ನೆತ್ತಿಯಲ್ಲಿ ಚಿಪ್ ಇರ್ತದೆ, ಮುದ್ರೆ ಇರ್ತದೆ, RFID ಚಿಪ್ ಇರ್ತದೆ, ರೇಡಿಯೋ ಫ್ರೀಕ್ವೆನ್ಸಿ. ಹಲ್ಲೆಲೂಯಾ. ಪಾತಾಳ ಎಂಬುವನು ಬಂದನು, ಅವರಿಗೆ ಭೂಮಿಯ ಕಾಲ್ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಂದ್ರೆ ಈ ಹಾವಿಂದ ಬಂತು, ಹಾವು ತಿಂದಿದ್ದು ಬಂತು, ಚೀನಾದವರಿಂದ ನಮಗೆ ಬಂತು. ಆಮೇಲೆ ಕೋಳಿ ತಿಂದ್ರೆ ಚಿಕನ್ ಗುನ್ಯಾ ಬಂತು, ಹಂದಿ ತಿಂದ್ರೆ ಸ್ಪೈನ್ ಫ್ಲೂ ಬಂತು, H1N1 ಅಂತಾರೆ ಹೇಳ್ತಾರಲ್ಲ, ಇದೇ ಕಾಡು ಮೃಗಗಳಂದ್ರೆ. ಕಾಡು ಮೃಗ ಅಂತ ಕೊಟ್ಟಿದೆ ನೋಡು, ఇంగ్లీష్లో ఏం వర్డ్స్ ఉంది సిస్టర్, నాకు కావాలి చెప్పు. వైల్డ్ యానిమల్స్, కరెక్ట్. డొమెస్టిక్, అమేన్, ఇంటిది కదా, డొమెస్టిక్ ఇంటి ప్రాణి. అమేన్, హల్లెలూయా, ಪ್ರೈಸ್ ದ ಲಾರ್ಡ್. ಸೊ ಮೃತ್ಯುವು ಅವನ ಕೆಲಸ ಏನು ಗೊತ್ತಾ? ಭೂಮಿಯಲ್ಲಿ ಕಾಲ್ಭಾಗ 100 ಕೋಟಿ ಜನರಲ್ಲಿ 33 ಕೋಟಿ ಜನನ ಸಾಯಿಸಾಕ್ತಾನೆ. ಇನ್ನೂ ಸೆಕೆಂಡ್ ಕಮಿಂಗ್ಸ್ ಬಂದಿಲ್ಲ, ಇದು ನಡೆಯುವಾಗ. ಸೆಕೆಂಡ್ ಕಮಿಂಗ್ಸ್ ಕೂಡ ಆಗಿರಲ್ಲ, ಜೀಸಸ್ ಕೂಡ ಬರಲ್ಲ, ಕರ್ತನ ದಿನ ಕೂಡ ಬರಲ್ಲ. ಅವಾಗಲೇ ಭೂಮಿಯಲ್ಲಿ 33.5%, ಅಂದರೆ 100 ಕೋಟಿಗೆ 33.5 ಕೋಟಿ. ಅವಾಗ ಏನನ್ನ ಒಂದು 1,000 ಕೋಟಿ ಇದ್ರೆ 33,000 ಕೋಟಿ ಜನ ಕೊಲಾಪ್ಸ್. ಈ ಒಂದು ವಾಕ್ಯ ನೆರವೇರೋ ಈಗಲೂ ಕೂಡ ನಡೀತಾ ಇದೆ. ಇದು ಸ್ವಲ್ಪ ಕ್ರಿಯೆ, ಈಗಲೂ ಕೂಡ ಅಧರ್ಮ ಈ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದೆ, ತನ್ನ ಕಾರ್ಯನ ಶುರು ಹಚ್ಕೊಂಡಿದೆ, ಆಂಟಿ ಕ್ರೈಸ್ಟ್. ಆಮೇನ್. ಸೊ ನಾನು ನಂಬ್ತೀನಿ ಈ ಮಾತುಗಳು ನಿಮ್ಮನ್ನು ತುಂಬ ಬಲಪಡಿಸಿದೆ, ಬೈಬಲಲ್ಲಿ ಡೀಪಾಗಿ ಕರ್ಕೊಂಡೋಗಿದೆ. ಭಾನುವಾರ ಒಂದು ಮಾತು ಹೇಳಿದ್ರು, ನಿಮ್ಮ ಬೇರುಗಳು ಒಳಗಡೆ ಮಣ್ಣಲ್ಲಿ ನಾಟ್ಕೊಬೇಕು. ಗಾಳಿ ಹೊಡಿಲಿ, ತುಫಾನು ಬರಲಿ, ಅಲೆಗಳು ಬರಲಿ, ದೊಡ್ಡ ಮಳೆ ಬರಲಿ, ಬರ್ತಾ ಇದೆಲ್ಲ, ನೀನು ಶೇಕ್ ಆಗಲ್ಲ. ಆಮೇನ್. ಒಂದು ವೇಳೆ ನೀವು ಯಾರು ಬಿಡಲ್ಪಡೋದು ಬೇಡ, ನಾನು ನೀವು ನಾವೆಲ್ಲ ಎತ್ತಲ್ಪಡಬೇಕು. ಬಿಡಲ್ಪಟ್ರೆ ಕೂಡ ಈ ಮಾತುಗಳು ನಿಮ್ಗೊಂದು ಪಶ್ಚಾತ್ತಾಪ, ಅಯ್ಯೋ ನಾನು ಬಿಡಲ್ಪಟ್ಬಿಟ್ಟೆ, ನಮ್ಮ ಪಾಸ್ಟ್ರು, ನಮ್ಮ ಬ್ರದರು, ನಮ್ಮ ಅಮ್ಮ ಹೋಗ್ಬಿಟ್ರೆ ನಾನು ಹೋಗಿಲ್ಲ, ನಮ್ಮ ಅಪ್ಪ ಹೋಗ್ಬಿಟ್ರೆ ನಾನು ಹೋಗಿಲ್ಲ ಅನ್ನೋ ಫೀಲಿಂಗ್ ಬಂದರೆ ಅವತ್ತು ಕೂಡ ನಿಮಗೆ ಸೆಕೆಂಡ್ ಚಾನ್ಸ್ ಬರ್ತಾನೆ. ಆಂಟಿ ಕ್ರೈಸ್ಟ್ ಸ್ಪಿರಿಟ್ ತಿರ್ಗ ಯಾರು ಆಸೆ ಪಟ್ಬಿಟ್ಟು ಆಮೇಲೆ ಅಂದ್ಬಿಟ್ಟು ಅಲ್ಲಿಗೆ ವೇಟ್ ಮಾಡಬೇಡಿ, ಯಾರನ್ನ ಕೈ ಕಟ್ಟಬೇಡಿ. ಅದು ಹೇಳ್ಕೊಡೋದು ತಪ್ಪೇ. ನಿಮ್ಗೆ ಸುಸ್ಕೊಂಡ ಬಿಡ್ರ ವಚನಕ ರಾಣಿ ಈ ಸಾರಿ ಅಲ್ಲ, ಅವನು ಒಂದೇ ಸಾರಿ. ಹಲ್ಲೆಲೂಯಾ. ಬೇಡವೇ ಬೇಡ. ಹಲ್ಲೆಲೂಯಾ. ಅವ್ನ ಕೈಗೂ ಮಾಡ್ಕೊಬೇಡಿ, ಅವನ ಮುಖ ಕೂಡ ನೋಡ್ಬೇಡಿ. ಅವ್ನು ನಮ್ಮ ಥರ ಒಬ್ಬ ಮನುಷ್ಯ. ಮಂಗಳವಾರ ಚೆನ್ನಾಗಿ ಹೇಳಿದ್ರು, ಅದನ್ನು ಕೆಡ್ಸಾಕ್ದ ಮೆಸೇಜ್ನ ಸೈತಾನ. ಆಮೇನ್. ಹಲ್ಲೆಲೂಯಾ. ಏನಿವೆ ಕಣ್ಮುಚ್ಚಿ ಇದರಲ್ಲಿರೋ ಆಶೀರ್ವಾದ ತಗೊಂಡು, ಕರ್ತನಾದ ಯೇಸು ಅಭಿಷೇಕ ಎಲ್ಲರ ಮೇಲೆ ಏನೇನಿರೋ ಕಣ್ಮುಚ್ಚಬೇಕು, ಕಣ್ಮುಚ್ಚಬೇಕು. ಒಬ್ಬೊಬ್ಬರ ಮೇಲೆ ಈ ಅಭಿಷೇಕ ಹೇಳಿಲ್ಲಪ್ಪ. ಈ ಅಂತ್ಯ ದಿನದ ವಿಷಯವನ್ನ, ಅಂತ್ಯ ದಿನದಲ್ಲಿ ನಡೆಯುವ ಸಂಗತಿಯನ್ನ, ಎಸ್ಕಟಲೇಜಿಯನ್ನ ನಮ್ಮ ಮಧ್ಯದಲ್ಲಿ ಮಾತಾಡಿದ್ಯಾ ರಾಜ್. 4 ಜೀವಿಗಳ ಬಗ್ಗೆ ಸ್ವಲ್ಪ ಮಾತಾಡಿದ್ಯಾ. 4 ಕುದುರೆಗಳು. ಆ ಕುದುರೆಗಳೇನು? ಆ ಕುದುರೆ ಮೇಲೆ ಬರೋನು ಯಾರು? 19ನೇ ಅಧ್ಯಾಯದಲ್ಲಿ ಬಿಳಿ ಕುದುರೆ ಮೇಲೆ ಬರೋನು ಯಾರು?
6ನೇ ಅಧ್ಯಾಯ 1ನೇ ವಚನದಲ್ಲಿ ಬಿಳಿ ಕುದುರೆ ಮೇಲೆ ಬರೋನು ಯಾರು, ಕೆಂಪು ಕುದುರೆ ಮೇಲೆ ಬರೋನು ಯಾರು ಅಂತ ಮಾತ್ರ ಮಾತಾಡಿದ್ಯಾ ರಾಜ, ನಮ್ಗೆ ಹೇಳಿದ್ಯಾ ರಾಜ, ತಿಳಿಸಿದ್ಯಾ ರಾಜ. ನಿಮಗೆ ಕೋಟಿ ವಂದನೆಗಳು ರಾಜ, ನಿಮಗೆ ಕೋಟಿ ಕೃತಜ್ಞತೆಗಳು ರಾಜ, ನಿಮಗೆ ಕೋಟಿ ನಮನಗಳನ್ನು ವಂದನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದ ಸಂಪೂರ್ಣವಾಗಿ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೀನಿ ಯೇಸುವಿನ ನಾಮದಲ್ಲಿಯೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡವಿರಲಿ. ಆಮೇನ್ ಆಮೇನ್.